ಡಿ.ಕೆ. ಶಿವಕುಮಾರ್ ಅವರಿಗೆ ಪಟ್ಟ ತಪ್ಪಿಸುವಂಥ ಒಂದು ದೊಡ್ಡ ಪ್ರಯತ್ನ ನಡೀತಾ ಇದೆ ಕಾಂಗ್ರೆಸ್ನ ಒಳಗಡೆ. ಯಾವುದೇ ಕಾರಣಕ್ಕೂ ಸಿದ್ದರಾಮಯ್ಯ ಅವ್ರನ್ನ ಟಚ್ ಮಾಡಬೇಡಿ. ನೀವು ಸಿದ್ದರಾಮಯ್ಯ ಅವ್ರನ್ನ ಟಚ್ ಮಾಡೋದು ಬೇರೆ ಅಲ್ಲ, ರಾಜ್ಯದಲ್ಲಿ ಸರ್ಕಾರಕ್ಕೆ ಕಂಟಕ ಬರೋದು ಬೇರೆ ಅಲ್ಲ. ಇದು ಒಂದು ಭಾಗ. ಮುಂದಿನ ಚುನಾವಣೆ ನೋಡಬೇಕು ನಾವು. ಇವತ್ತಿಗೆ 2028ರ ಚುನಾವಣೆ ಕಡೆಗೆ ಗಮನ ಇರಲಿ. ಈಗ ನಾವು ಅಲ್ಪಸಂಖ್ಯಾತರನ್ನು, ಹಿಂದುಳಿದವರನ್ನು, ದಲಿತರನ್ನು ಎದುರು ಹಾಕಿಕೊಂಡರೆ, ಸೂಕ್ತ ಪ್ರಾತಿನಿಧ್ಯವನ್ನು ಅವರಿಗೆ ಕೊಡದೇ ಇದ್ದರೆ, ಅವರ ಅಹವಾಲುಗಳನ್ನು ಸರಿಯಾಗಿ ನಾವು ಆಲಿಸದೇ ಇದ್ದರೆ, ಮುಂದಿನ ದಿನಗಳಲ್ಲಿ ನಮ್ಮ ಸರ್ಕಾರಕ್ಕೆ ಕಷ್ಟದ ದಿನಗಳು ಕಾದಿವೆ ಅಂಥೇಳಿ ಒಂದಷ್ಟು ರಿಪೋರ್ಟ್ ಕೂಡ ಒಂದು ಕಡೆ ದೆಹಲಿ ತಲುಪ್ತಾ ಇದೆ. ಯಾವಾಗೆಲ್ಲ ಡಿ.ಕೆ. ಶಿವಕುಮಾರ್ ಅವರು ದೆಹಲಿ ಕಡೆಗೆ ಹೆಜ್ಜೆ ಹಾಕ್ತಾರೋ ಕೂಡಲೇ ಇಮ್ಮಿಡಿಯೇಟ್ ನೆಕ್ಸ್ಟ್ ಫ್ಲೈಟ್ ಯಾವುದಿದೆಯೋ ಆ ಫ್ಲೈಟ್ನಲ್ಲಿ ಸಿದ್ದರಾಮಯ್ಯ ಬಣದವರು ಕೂಡ ಟಿಕೆಟನ್ನು ಬುಕ್ ಮಾಡಿಕೊಂಡು ಅವರು ಕೂಡ ದೆಹಲಿಗೆ ಹೋಗ್ತಾ ಇದ್ದಾರೆ. ಮಂತ್ರಿಗಿರಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕ್ಯಾಬಿನೆಟ್ ಪುನರ್ರಚನೆ ಆಗಬೇಕು, ನಮಗೆ ಅನೇಕರಿಗೆ ಇನ್ನೂ ಮಿನಿಸ್ಟರ್ನ ಅವಕಾಶ ಸಿಗಬೇಕು. ಜೊತೆಗೆ ಯಾವುದೇ ಕಾರಣಕ್ಕೂ ಸಿದ್ದರಾಮಯ್ಯ ಅವ್ರನ್ನ ಟಚ್ ಮಾಡಬೇಡಿ, ನೀವು ತಪ್ಪಾಗ್ಬಿಡುತ್ತೆ ಅಂಥೇಳಿ ಡಿ.ಕೆ. ಶಿ ಒಂದು ಕಡೆ ತಮ್ಮ ಹಕ್ಕನ್ನೇ ಮಂಡಿಸಿ ಬಂದುಬಿಟ್ಟಿದ್ದಾರೆ. ಡಿಸ್ಕ್ಲೋಸ್ ಮಾಡಿ, ಅವತ್ತೇನು ಒಪ್ಪಂದ ಆಯಿತು, ಏನು ಒಪ್ಪಂದ ಆಯಿತು, 50-50 ಆಯಿತಾ, 60-40 ಆಯಿತಾ, 70-30 ಆಯಿತಾ? 70-30 ಅನ್ನೋ ಲೆಕ್ಕಕ್ಕೆ ಬಂದುಬಿಟ್ರೂ ಕೂಡ 3 ವರ್ಷ ಕಂಪ್ಲೀಟ್ ಆಗಿಬಿಟ್ಟಿದೆ. 50-50 ಅಗ್ರಿಮೆಂಟ್ ಆಗಲೇ ಹೊರಟೋಗಿದೆ. 50-50 ಗೊತ್ತಿರ್ತಕ್ಕಂಥ ವಿಚಾರ. 2.5 ವರ್ಷ ಸಿದ್ದರಾಮಯ್ಯನವ್ರಿಗೆ, 2.5 ವರ್ಷ ಡಿ.ಕೆ. ಶಿವಕುಮಾರ್ ಅವ್ರಿಗೆ ಅಂತ ಇತ್ತೇನೋ. ಓಪನ್ನಾಗಿ ಹೇಳದೇ ಇದ್ದರೂ ಕೂಡ ಆಗಾಗ ರಾಜಕೀಯ ವಲಯದಲ್ಲಿ ಈ ಮಾತು ಬಂದು ಹೋಗ್ತಾ ಇದೆ. ಈಗ 2.5 ಆಯಿತು, 3 ವರ್ಷ ಕಂಪ್ಲೀಟ್ ಆಗಿಬಿಡುತ್ತೆ ಮೇ 20ಕ್ಕೆ. ಇದೇ ಮೇ 15ಕ್ಕೆ ಡಿ.ಕೆ. ಶಿವಕುಮಾರ್ ಅವ್ರ ಬರ್ತ್ಡೇ ಇದೆ. ಅವರ ಬರ್ತ್ಡೇಗೆ ನೋಡ್ರಿ ಅವರು CM ಆಗೇ ಆಗ್ತಾರೆ ಅಂಥೇಳಿ ಇಕ್ಬಾಲ್ ಹುಸೇನ್ ಜೋರಾಗಿ ಮಾತಾಡ್ತಾ ಇದ್ದಾರೆ. ಡಿ.ಕೆ. ಶಿ ಹಿಂದೆ ಇರತಕ್ಕಂಥ ಒಂದು 5-6 ಜನ ನಾಯಕರು ಮಾತನಾಡುತ್ತಿದ್ದಾರೆ ಎನ್ನುವ ಕಾರಣಕ್ಕೆ ಡಿ.ಕೆ. ಶಿವ ಅವರು CM ಆಗಬೇಕಾ? ಡಿ.ಕೆ. ಶಿವಕುಮಾರ್ ಅವರು ಅವ್ರ ಕೈನಲ್ಲಿ ಮಾತಾಡಿಸ್ತಾ ಇದ್ದಾರಾ? ಇದೇ 4 ಜನ ಬೇರೆಯವ್ರು CM ಮಾಡೇ ಬಿಟ್ಟರೆ ಏನು ಮಾಡ್ತಾರೆ? ಅವ್ರ ಹಿಂದೆ ಇರ್ತಾರೆ ಇವರು. ಈ ಥರ ಇದೆ ಅಲ್ವಾ ಇಲ್ಲಿ ವಿಚಾರ. ಸೊ ಹಾಗಾಗಿ ಇಲ್ಲಿ ಡಿ.ಕೆ. ಪಟ್ಟ ತಪ್ಸಕ, ಸಿದ್ದರಾಮಯ್ಯನವ್ರು ಅಲುಗಾಡಿಸಬಾರ್ದು ಅಂತನಾ, ಅಥವಾ ಕ್ಯಾಬಿನೆಟ್ ರಿಶಫಲ್ ಆಗಬೇಕು ಅಂತನಾ? ಈ 3 ಡಿಮ್ಯಾಂಡ್ಗಳಲ್ಲಿ ಯಾವುದು ಹಿಡಿಯುತ್ತೆ? ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟದ್ದು ಇದೀಗ ಡಿಬೇಟ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಯದುಕುಮಾರ್ ಗೌಡ್ರು ಇದ್ದಾರೆ, BJPಯ ವಕ್ತಾರರು. ಸ್ವಾಗತ ಯದುಕುಮಾರ್ ತಮಗೆ ಒಂದು ಡಿಬೇಟ್ಗೆ. ಒಂದು ಕಡೆ ದೀಪಕ್ ಅವರಿದ್ದಾರೆ, ಹಿರಿಯ ಪತ್ರಕರ್ತರು, ಮೈಸೂರಿಂದ ನಮ್ಮನ್ನು ಜಾಯ್ನ್ ಆಗಿದ್ದಾರೆ. ಸ್ವಾಗತ ದೀಪಕ್ ಅವರೇ ತಮಗೆ ಒಂದು ಡಿಬೇಟ್ಗೆ. ಥ್ಯಾಂಕ್ ಯು ರಮಣನ್, ಥ್ಯಾಂಕ್ ಯು. ಫೈನ್. ನನ್ನ ಮೊದಲನೇ ಪ್ರಶ್ನೆ ಎದುಗಿರುತ್ತೆ. ಇದು ಈಗ ಇಷ್ಟಲ್ಲೇ ಸೂರ್ಯ ಕೂಡ ನಮ್ಮ ಜಾಯ್ನ್ ಆಗ್ತಾರೆ, ಸೂರ್ಯ ಮುಕುಂದರಾಜ್ ಕೂಡ ಜಾಯ್ನ್ ಆಗ್ತಾರೆ. ಈ ಸಮಸ್ಯೆ ಬಗ್ಗೆ ಇದು BJPಯ ಸ್ಟ್ಯಾಂಡ್ ಏನು ಈ ವಿಚಾರಕ್ಕೆ? ಮೊದಲ ಬಹಳ ಮಾತಾಡ್ತಾ ಇದ್ರಿ, ಈಗೇನು ಅಷ್ಟು BJP ಇದರಲ್ಲಿ ಇನ್ವಾಲ್ವ್ ಆದಂತೆ ಕಾಣಿಸ್ತಾ ಇಲ್ಲ. CM ಯಾರಾದರೂ ಆಗಲಿ ಏನಾದರೂ ಆಗಲಿ ಅಂತ ಸುಮ್ಮನಾಗ್ಬಿಟ್ಟಿದ್ದೀರಾ. 3 ವರ್ಷ ಮುಗೀತು, ಇನ್ನೊಂದು 8-9 ತಿಂಗಳು ಕಳೆದು ಬಿಟ್ಟರೆ ಚುನಾವಣಾ ವರ್ಷ ಅಂತ ಬಂದುಬಿಡುತ್ತೆ. ಯಾಕೆ ಬೇಕು ನಮಗೆ ಅಂತ ಸುಮ್ಮನಿದ್ದು ಬಿಟ್ಟಿದ್ದೀರಾ BJP ಅವರು ಅಂತ? ಏನು ನಿಮ್ಮ ಪಾರ್ಟಿ ದೊಡ್ಡವ್ರ ಹತ್ರ ಮಾತಾಡ್ತಿದಾರಂತಪ್ಪ? ಇಲ್ಲ, ಆ ಥರ ಯಾಕೆ ಬೇಕು ಅಂತ ಸುಮ್ಮನೆ ಇದ್ದಿಲ್ಲ ಸರ್. ಅದಲ್ಲಿ ಜ್ವಲಂತ ಸಮಸ್ಯೆಗಳೇನಿದೆ ಅದ್ರ ಬಗ್ಗೆ ನೀವು ಕೇಂದ್ರೀಕರಿಸಿ. ಕಚ್ಚಾಟ ನಾವು ನೋಡ್ತಾನೆ ಇದ್ದೀವಿ, ಆಂತರಿಕ ಕಚ್ಚಾಟ, ರಾಜಕೀಯ ಮೇಲಾಟ, ಬಣದ ಬಡಿದಾಟ, ಇದು 3 ವರ್ಷದಿಂದ ಇದೇ ಇವ್ರದ್ದು ಇರುವಂತದ್ದು. ಬೇರೆ ಏನು ಯಾವ್ದು ನಾವು ಹೊಸದಾಗಂತೂ ನೋಡಿಲ್ಲ ಅದಲ್ಲಿ. ಸೊ ದಿನ ನೀವು ಕರಿತಾನೆ ಇರ್ತೀರಾ, ಅವಾಗ ನಾವು ಅದನ್ನೇ ಮಾತಾಡ್ತಾ ಇರ್ತೀವಿ. ಸೊ ಅವ್ರಿಗೂ ಅದು ಏನು ದಪ್ಪ ಚರ್ಮ ತರ ಆಗ್ಬಿಟ್ಟಿದೆ ಸರ್. ಅಲ್ಲಿ ನಾವ್ ಏನ್ ಹೇಳಿದ್ರು ಅದು ಕೇಳದೆ ಇರುವಂತದ್ದು. ಸೊ ಈಗ ಏನಂತಂದ್ರೆ ಅಟ್ಲೀಸ್ಟ್ ಮೇನ್ ಯಾವಾಗ ಜ್ವಲಂತ ಸಮಸ್ಯೆ ರಾಜ್ಯಕ್ಕೆ ಇದೆಯೋ ಅದ್ರ ಬಗ್ಗೆ ಆದ್ರೂ ಗಮನ ಹರಿಸಿ. ರಾಜ್ಯದೆಲ್ಲೆಡೆ ನೀರಿನ ಹಾಹಾಕಾರ ಆಗ್ತೈತೆ, ಅದ್ರ ಬಗ್ಗೆ ಇದ್ ಮಾಡಿ. ಸ್ವಂತ ಅವರ ಶಾಸಕರೇ BR ಪಾಟೀಲ್ ಅವರೇ ಆಳಂದದವರು ಕುಡಿಯೋ ನೀರಿಗೆ ಎಲ್ಲಾ ಕ್ಷೇತ್ರಕ್ಕೂ ದುಡ್ಡು ಬರ್ಬೇಕಂದ್ರೆ 1 ರೂಪಾಯಿನೂ ಬಂದಿಲ್ಲ ಅಂತ ಹೇಳ್ತಾ ಇರುವಂತದ್ದು. ಸೊ ಇದು ಅತ್ಯವಶ್ಯಕವಾಗಿರುವಂತದ್ದು. ನಿಮ್ ಬಣ ಬಡಿದಾಟ ಡೈಲಿ ಬ್ರೇಕ್ಫಾಸ್ಟ್, ಲಂಚ್, ಡಿನ್ನರ್ ಮೀಟಿಂಗ್ಸ್ ಇದ್ದೇ ಇರುತ್ತೆ. ಸರಿ ಸುಮಾರು ಲೆಕ್ಕ ಹಾಕೊಂಡ್ರೆ ನೋಡಿದ್ರಾಗ ಒಂದು 500-600 ಮೀಟಿಂಗ್ಸ್ ಆಗ್ಬಿಡೈತೆ ಸರ್. ಅದ್ರಲ್ಲಿ ಕೆಲವರು ಯಾರೋ ಪತ್ರಕರ್ತರು ಲೆಕ್ಕ ಹಾಕಿ ನನಗೆ ಹೇಳಿದ್ರಲ್ಲಿ ಇಷ್ಟು ಮೀಟಿಂಗ್ಸ್ ಆಗ್ಬಿಡೈತೆ. ಅದಲ್ಲಿ ಅಷ್ಟು ಮೀಟಿಂಗ್ಸ್ ಕ್ಷೇತ್ರದಲ್ಲಿ ಆಗಿದ್ರೆ, ಕ್ಷೇತ್ರದ ಇದು ಮಾಡಿದ್ರೆ ಕ್ಷೇತ್ರದಲ್ಲಿ ಏನೋ ಒಂದು ಆಗ್ತಾ ಇತ್ತು. ಆದ್ರೆ ನಾವು ಒಂದು ಹೇಳ್ತಾ ಇರುವಂತದ್ದು, ಈಗ ತಾವೊಂದು ಮೆನ್ಷನ್ ಮಾಡ್ತಾ ಇದ್ರಿ, ಅಲ್ಪಸಂಖ್ಯಾತರು, ಹಿಂದುಳಿದವರು ಮುಂದಿನ ಚುನಾವಣೆಗಳೇ ಏಟ್ ಬೀಳುತ್ತೆ ಅಂತ. ಈಗ ಈ ಚುನಾವಣೆ ಏನಾಯ್ತು ಸರ್ ಅಲ್ಲಿ ದಾವಣಗೆರೆ ದಕ್ಷಿಣದ್ದು? ನೀವು ಸುಮಾರು ಚರ್ಚೆ ಮಾಡಿದೀವಿ, ಇನ್ನ ರಿಸಲ್ಟ್ ಬಂದಿಲ್ಲ, ಆದ್ರೆ ತಲೆದಂಡಗಳಾಗ್ತೈತೆ. ಅಂದ್ರೆ ಇವರು ಯಾರ ಹಿತಾಸಕ್ತಿಯನ್ನು ಕಾಯ್ತಾರೆ? ಅಲ್ಪಸಂಖ್ಯಾತ. ನೀವು ರಿಸಲ್ಟ್ ಬರಕ್ ಮುಂಚೆ ಡಿಕ್ಲೇರ್ ಮಾಡ್ಬಿಡ್ತೀರಲ್ರಿ ನಿಮ್ಮ ಪಾರ್ಟಿಯವರು. ನರೇಂದ್ರ ಮೋದಿ ಅವರು ಹೇಳೇ ಬಿಟ್ಟಿದ್ದಾರೆ, ಇನ್ನೇನು ಪ್ರಮಾಣ ವಚನಕ್ಕೆ ಬರ್ತೀರಿ ಅಂತ ಹೇಳ್ಬಿಟ್ಟಿದ್ದಾರೆ. ಯಾವ ತರ ನೀವು ರಿಸಲ್ಟ್ ಎಕ್ಸ್ಪರ್ಟ್ಸ್ ಈ ತರ ಅಲ್ಲ ನೀವು? ಈಗಾಗಲೇ ಇದು ದಾವಣಗೆರೆ, ಬಾಗಲಕೋಟೆ ಡಿಸೈಡ್ ಮಾಡಿಬಿಟ್ಟಿದ್ದೀರಾ ನೀವು, ಹಿಂಗೆ ಆಗುತ್ತೆ ಇದು ಅಂತ ಹೇಳಿ. ಒಂದು ಒಳ್ಳೆ ರಿಸಲ್ಟ್ ಬರುತ್ತೆ, ನಾವು ಮುಂದಕ್ಕೆ ಪ್ರಮಾಣ ವಚನಕ್ಕೆ ಬರ್ತೀವಿ ಅಂತ ಮಾತಾಡ್ತಾ ಇದ್ದಾರೆ ಸರ್. ಅದು 152-115 ನನ್ನ ಸೀಟ್ ಅಂತ ಹೇಳ್ತಾರೆ ಮೊದಲ ಹಂತದ ಚುನಾವಣೆಯಲ್ಲಿ. ವೆಸ್ಟ್ ಬೆಂಗಾಲ್ ದಿನ ಬಾಕಿ ಇದೆ.
ಈಗ 3 ಬಾರಿ ಇರೋ ಯಾವಾಗಿಂದ ಈ ತರ ಜ್ಯೋತಿಷ್ಯ ನೀವೆಲ್ಲ? ಸರ್ ನಾವ್ ಯಾವ ಜ್ಯೋತಿಷನೂ ಇಲ್ಲ, ಅದು ಗ್ರೌಂಡ್ ರಿಪೋರ್ಟ್ ಹೇಳುವಂತದ್ದು. Okay. 3 ಬಾರಿ ಇರುವಂತ ಸರ್ಕಾರ ಅದು ಏನಂತಾರೆ ಜನವಿರೋಧಿ ನೀತಿಗಳಿಂದ ಆಗ್ಬೋದು, ಬೇರೆ ಬೇರೆ ಕಾರಣಗಳಿಂದ ಆಗ್ಬೋದು, ಜನವಿರೋಧಿ ನೀತಿ ಇರಬೇಕಾದಾಗ ಇದು ಜನ ಒಂದು ಗ್ರೌಂಡ್ ರಿಪೋರ್ಟ್ಸ್ ಯಾವ್ದೋ ಹೋಗ್ಬೇಕಾದಾಗ ಹಲವಾರು ಮಾಧ್ಯಮದವರು ಪತ್ರಕರ್ತರು ಗ್ರೌಂಡ್ ಲೇಟಿ ಮಾಡಬೇಕಾದಾಗ ಈ ಸತಿ ಪರಿವರ್ತನೆ ಅಂತ ಹೇಳಿದ್ದಾರೆ. ಈ ಸತಿ ಪರಿವರ್ತನೆ ಅಂದ್ರೆ ಆಡಳಿತ ಒಂದು ಯಾವ್ದು ಪಕ್ಷ ಇದೆಯೋ ವೆಸ್ಟ್ ಬೆಂಗಾಲ್ 3 ತಿಂಗಳು CRPF ವೆಸ್ಟ್ ಬೆಂಗಾಲ್ ಅಲ್ಲೇ ಇರ್ತಾರೆ, ಸೈನ್ಯ ನಿಯೋಜನೆ 3 ತಿಂಗಳ ಕಾಲ ಇನ್ನೂ ಇರುತ್ತೆ, ಚುನಾವಣಾ ಫಲಿತಾಂಶ ಬಂದ್ಮೇಲೆ ಇರುತ್ತೆ ಅಂದ್ರೆ ಮೀನಿಂಗ್ ಏನದಕ್ಕೆ? ನಾನು ಯಾವ ರಾಜ್ಯದಲ್ಲೂ ಕೇಳಿರ್ಲಿಲ್ಲಪ್ಪ ವೆಸ್ಟ್ ಬೆಂಗಾಲ್ ಅಲ್ಲಿ. ಹೌ ಅಕ್ಯುರೇಟ್ ಸರ್ ನೀವು ಕೇಳಿಲ್ಲ, ಯಾಕೆ ಅಂತಂದ್ರೆ 3 ತಿಂಗಳು CRPF ಇಟ್ಟಿರ್ತೀವಿ ಅಂದ್ರೆ ಏನ್ ಅರ್ಥ ಅದಕ್ಕೆ ಅಂತ ಕೇಳಿ ಸರ್. ಲಾಸ್ಟ್ 2 occasions ಪೋಸ್ಟ್ ವೈಲೆನ್ಸ್ ಪ್ರೀ ಇದು ಎಲೆಕ್ಷನ್ಸ್ ಟೈಮ್ ನಲ್ಲಿ ಮುಂಜಾಗ್ರತೆ ಪೋಸ್ಟ್ ವೈಲೆನ್ಸ್ ಅದೇ ತೀರಿ ಇದಾಗಿದೆ. ಸೊ ಅದಕ್ಕೆ ಮುಂಜಾಗ್ರತಾ ಕ್ರಮವಾಗಿ ಫಸ್ಟ್ ಫೇಸ್ ನಲ್ಲಿ ನಡೆದಿರ್ಬೇಕಾದಾಗ ಯಾವುದೇ ಸಾವು ನೋವು ಆಗಿಲ್ಲ, ಯಾವುದೇ ಇದಾಗಿಲ್ಲ. ಸೊ ಪೀಸ್ಫುಲ್ ಎಲೆಕ್ಷನ್ಸ್ ಜನ ಎಲೆಕ್ಷನ್ ಆಗ್ಲಿ, ಅದು ಈ ಎಲೆಕ್ಷನ್ ರಿಸಲ್ಟ್ ಬಂದ ಮೇಲೂ 3 ತಿಂಗಳು ಇಟ್ಟಿರ್ತೀವಿ ಅಂತ ಹೇಳಿರೋದು ಅದು ಯಾಕೆ ಅಂತ ಕೇಳಿದ್ ಸರಿ. ಎಲೆಕ್ಷನ್ ಟೈಮ್ ಅಲ್ಲಿ ಇರುತ್ತೆ ಅದು. ಪೋಸ್ಟ್ ವೈಲೆನ್ಸ್ ಹಿಂದಿನ ಒಂದು ಹಿಸ್ಟ್ರಿ ಇದೆಯಲ್ಲ ಸರ್, ಅದಲ್ಲಿ TMC ಸರ್ಕಾರದ ಹಿಸ್ಟ್ರಿ ಇದೆಯಲ್ಲ, ಜನರು ಭಯಭೀತರಾಗಿ ತಮ್ಮ ವೋಟ್ ಅನ್ನು ಹಾಕಿದ್ದಾರೆ, ಅದಲ್ಲಿ ಇದ್ ಮಾಡಿದ್ದಾರೆ. ಅದಾದ್ಮೇಲೆ ಇರುವಂತ ಎಕೋ ಸಿಸ್ಟಮ್ ಹುಡುಕಿ ಹೊಡೆಯುವಂತದ್ದು TMC ನಡ್ಕೊಂಡ್ ಬಂದಿದ್ದಾರೆ ಲಾಸ್ಟ್ 15 ವರ್ಷದಿಂದ. ಅದನ್ನ ತಡೆಗಕ್ಕೆ ಜನರ ಒಂದು ಜೀವನ ರಕ್ಷಿಸಕ್ಕೆ ಏನ್ ತಪ್ಪು ಸರ್? ಕರೆಕ್ಟ್. ಈಗ ಸೂರ್ಯ ಮುಖಂದ್ರ ಜಾಯ್ನ್ ಆಗಿದ್ದಾರೆ ನಮ್ಮನ್ನ, ಕಾಂಗ್ರೆಸ್ನ ವಕ್ತಾರರು. ಏನು ಸೂರ್ಯ ಇದು? ಈಗ DCM DK ಶಿವಕುಮಾರ್ ಅವ್ರನ್ನ CM ಆಗಿ ಮಾಡಿಬಿಡ್ತಾರೆ. 15ನೇ ತಾರೀಕು ಅವ್ರದ್ದೇನೋ ಬರ್ತ್ಡೇ ಇದೆ, 20ನೇ ತಾರೀಕೆ 3 ವರ್ಷ ತುಂಬುತ್ತೆ ಈ ಸರ್ಕಾರಕ್ಕೆ, ಮಾಡಿಬಿಡ್ತಾರೆ ಅಂತ ಇದೆ. DCM DK ಶಿವಕುಮಾರ್ ಯಾವಾಗೆಲ್ಲ ಬೆಂಗಳೂರು ಇಂಟರ್ನ್ಯಾಷನಲ್ ಏರ್ಪೋರ್ಟಿಂದ ಡೆಲ್ಲಿಗೆ ಟಿಕೆಟ್ ಬುಕ್ ಮಾಡ್ತಾರೋ ವಿತಿನ್ ನೆಕ್ಸ್ಟ್ ಫ್ಲೈಟು ಒಂದಷ್ಟು ಜನ ರಾಜಣ್ಣ ಹೋಗ್ತಾರೋ, ಅಥವಾ ಈ ಕಡೆ ಮಹದೇವಪ್ಪನವರು ಹೋಗ್ತಾರೋ, ಜಾರಕಿಹೊಳಿ ಹೋಗ್ತಾರೋ, ಅವ್ರು ಹೋಗೊಂದು ವರದಿ ಮಂಡಿಸ್ಬಿಡ್ತಾರೆ. ಇದೇ ಕತೆನಾ? ಮೊನ್ನೆನೂ ತುಂಬ ಜನ ಹಿರಿಯ ಮಂತ್ರಿಗಳು ಇದು ಶಾಸಕರುಗಳೆಲ್ಲ ಹೋಗಿದ್ರು. ಓಕೆ, ಜಯಚಂದ್ರ ಸಾಹೇಬ್ರು ಮತ್ತೆ RV ದೇಶಪಾಂಡೆ ಅವರು ತುಂಬಾ ಜನ ಹಿರಿಯರು ಹೋಗಿದ್ರು. ಆಮೇಲೆ ಹೊಸದಾಗಿ ಗೆದ್ದಿರೋರು ಹೋಗಿದ್ದಾರೆ. ಆಮೇಲೆ ಈ ತರದ ಇದ್ರಲ್ಲಿ ಬಣಗಳ ಬಗ್ಗೆ ಹೇಳ್ರಿ. ನ್ಯೂಟ್ರಲ್ ಆಗಿರೋರು ಏನು ಮಾತಾಡ್ದಿರೋ ಅವ್ರ ಕತೆ ಇಲ್ಲಿ ಯಾರು ಕೇಳ್ತಾ ಇದ್ದಾರೆ? ಈಗ ಇಲ್ಲಿ ಇಲ್ಲ ನೋಡಿ, DK ಶಿವಕುಮಾರ್ ಕಡೆಯವ್ರು ಯಾರು ಹೋಗ್ತಿದ್ದಾರೆ, ಸಿದ್ದರಾಮಯ್ಯನವ್ರ ಕಡೆಯವ್ರು ಯಾರು ಹೋಗ್ತಿದ್ದಾರೆ, ಇದ್ರ ಬಗ್ಗೆ ಹೇಳಿ ಸೂರ್ಯ. ಅಲ್ಲ, ಈಗ ಡೆಲ್ಲಿಗೆ ಹೋಗ್ಬಿಟ್ರೆ ಅದಕ್ಕೆ ವಿಶೇಷ ಅರ್ಥ ಕಲ್ಪಿಸುವಂಥದ್ದು. ಯಾರು ಮೀಟ್ ಮಾಡ್ತಾ ಇದಾರೆ, ಏನ್ ವಿಷಯ ಮಂಡಿಸ್ತಾ ಇದ್ದಾರೆ ಹೇಳ್ಬೇಕಾ? ಬಿಡಿಸಿ ಹೇಳ್ಬೇಕಾ? ನನಗೆ ಅಲ್ಲ, ಈಗ ತಪ್ಪು ಅಂತ ಹೇಳಿದೆ ಅದು. ನಾನು ತಪ್ಪು ಅಂತ ಹೇಳ್ತಿಲ್ಲ, ಇದು ಏನ್ ನಮ್ಮ ಇದ್ರಲ್ಲಿ ಈಗ ನಾನು ಹೋಗ್ಬಿಟ್ಟು ಕೇಳ್ತೀನಪ್ಪ ನನ್ನೇನೋ ಒಂದು ಮಾಡಿ ಅಂತ. ಓಕೆ, ನಾನೇನೋ ಚೇರ್ಮನ್ ಮಾಡಿ ಅಂತ ಕೇಳ್ತೀನಿ. ಹೋಗಿ ಕೇಳಿದ್ರೆ ತಪ್ಪು. ಇಷ್ಟೇ ಸಿಂಪಲ್ ಆಗಿದೆ ಹಂಗಾರೆ ಡೆಲ್ಲಿ ಫ್ಲೈಟ್ ಎತ್ತಾ ಇರೋದು? ಅಲ್ಲ, ನಮ್ದ್ರಲ್ಲಿ ಅಷ್ಟೇ ಸಿಂಪಲ್. ಓಕೆ, ಸೊ ಅದ್ರಲ್ಲಿ ಯಾವುದೇ ರೀತಿ ವಕ್ತಾರರ ಕಡೆಯಿಂದ ಇಷ್ಟೇ ಸಿಂಪಲ್ ಆಗಿರೋದಾ? ಇದು ಪಾರ್ಟಿ ಒಳಗಡೆನೂ ಅಷ್ಟೇ ಸಿಂಪಲ್ ಆಗಿದೆ. ನಾವೇನು ಇವ್ರ ತರ ರೆಸಾರ್ಟ್ಗೆ ಹೋಗ್ತಾ ಇಲ್ಲ. ಡಿಸ್ಕ್ಲೋಸ್ ಮಾಡ್ಬಿಡಿ. ಇನ್ನೆಷ್ಟು ದಿನ ಕಾಯೋದು? ನೀವೇನೇನೋ ಮಾತಾಡಿದ್ರಲ್ಲ, ಡಿಸ್ಕ್ಲೋಸ್ ಮಾಡ್ಬಿಡಿ, ಹೇಳ್ಬಿಡಿ. ನಾವು ಅವತ್ತೇ ಇದ್ರೆ ಹೇಳ್ಬಿಟ್ಟಿದ್ರೆ ಚೆನ್ನಾಗಿತ್ತು, ಒಪ್ಪಂದ ಏನಾಗಿದೆ ಹೇಳ್ಬಿಡಿ. ಇದೆಲ್ಲ ಮಾತು ಬರ್ತಾ ಇಲ್ವಾ ಇಲ್ಲಿ? ಅಲ್ಲ, ಅದು ನೋಡಿ ಇಂಟರ್ನಲ್ ಆಗಿ ನಾನು ಇನ್ನು ಮುಂದೆ ಮೀಡಿಯಾ ಜೊತೆ ಮಾತಾಡಲ್ಲ. ಈಗ ಆಯ್ತು, ಈಗ ಸಿದ್ದರಾಮಯ್ಯ ಅವರು DCM ಅವ್ರ ಮನೆಗೆ ಹೋಗಿದ್ರು ತಿಂಡಿಗೆ, ಬ್ರೇಕ್ಫಾಸ್ಟ್ ಮೀಟಿಂಗ್. ಓಕೆ, DCM ಅವರು CM ಮನೆಗೆ ಹೋಗಿದ್ರು ಬ್ರೇಕ್ಫಾಸ್ಟ್. ಹರಿಪ್ರಸಾದ್ ಅವ್ರ ಮನೆಗೆ ಹೋಗಿದ್ರು. ಅದನ್ನ ಹೈಕಮಾಂಡ್ ಹೇಳ್ಬಿಟ್ಟು ಇದನ್ನ ಮಾಡಿ ಅಂತ ಹೇಳಿದ್ದಾರೆ ಅಂತ ಆಯ್ತು. ಸೊ ಅದಾದ್ಮೇಲೂ ಒಂದು ಸರ್ಕಾರ ಇರುವಂತ ಸಂದರ್ಭದಲ್ಲಿ ಈ ಥರದ್ದು ಚರ್ಚೆಗಳು ಸಾಮಾನ್ಯ. ನಮ್ದ್ರಲ್ಲಿ ಈ ಥರದ್ದು ಏನು ಬಿಜೆಪಿನಲ್ಲಿ ಇರೋ ತರ ಸಿಸ್ಟಮ್ ಇಲ್ಲ. ಇಕ್ಬಾಲ್ ಹುಸೇನ್ ತರ ಮಾತಾಡತಾರ ಬಿಜೆಪಿ ಅಲ್ಲ, ಬಿಜೆಪಿನಲ್ಲಿ ಯಡಿಯೂರಪ್ಪ ಎಷ್ಟು ಜನ ಮುಖ್ಯಮಂತ್ರಿಗಳು ಬದಲಾವಣೆ ಮಾಡಿದ್ರು. ಆಮೇಲೆ ಯಡಿಯೂರಪ್ಪ ಅವರು ಕಣ್ಣೀರು ಹಾಕ್ಬಿಟ್ಟು ಅದನ್ನ ಹೇಳ್ತೀವಿ ಬಿಡಿ, ನೋಟಿಸ್ ಕೊಡ್ತಾರೆ. ಆಮೇಲೆ ನಿಮ್ ತರ ಲಾಸ್ಟ್ ಆಗಸ್ಟ್ ಇಂದ ಲೆಕ್ಕ ಹಾಕೊಂಡ್ಬಿಟ್ರೆ ನಿಮ್ಮ DK ಶಿವಕುಮಾರ್ ಅವ್ರ ಕಡೆ ನಾಯಕರು, ಕಾಂಗ್ರೆಸ್ ನಾಯಕರು ಇಟ್ಟಿರೋ ಡೇಟನ್ನ ಅಕಸ್ಮಾತ್ ಕ್ಯಾಲೆಂಡರ್ ರೌಂಡ್ ಮಾರ್ಕ್ ಮಾಡ್ಕೊಂಡು ಬಂದ್ರೆ ಕೇಳಿಸ್ಕೊಬಿಡಿ, ರೌಂಡ್ ಮಾರ್ಕ್ ಮಾಡ್ಕೊಂಡೇ ಬಂದ್ರೆ ಎಲ್ಲಾ ಡೇಟ್ ಅಲ್ಲೂ ರೌಂಡ್ ಮಾರ್ಕ್ ಇರ್ತಾವ್ರಿ ಹೆಚ್ಚು ಕಡಿಮೆ. ಲಾಸ್ಟ್ ಆಗಸ್ಟ್ ಇಂದ ಹೇಳ್ತಾ ಇದೀನಿ, ಎಲ್ಲಾ ಡೇಟ್ ರೌಂಡ್ ಮಾರ್ಕ್. ಅದನ್ನ ಕೇಳಿರೋದು ಕೇಳ್ತಾ ಇರ್ತಾರೆ. ಈಗ ರಾಜಣ್ಣ ಅವರು ಹೇಳ್ತಾರೆ ಹೇಳ್ದು. ಇವಾಗ ಒಂದು ನಮ್ಮ ಪಕ್ಷದೊಳಗಡೆ ಆಂತರಿಕ ಪ್ರಜಾಪ್ರಭುತ್ವ ಇದೆ. ಸೊ ಇಲ್ಲಿ ಬಯಸುವಂತದ್ದು ಯಾವ್ದು ತಪ್ಪೇನಿಲ್ಲ ಅಂತಾನು ನಾಯಕರುಗಳು ಸ್ಪಷ್ಟಪಡಿಸ್ತಾರೆ. ಬಯಸ್ತಾ ಇರೋದು ನಿಜ, ತಾನು CM ಆಗ್ಬೇಕು ಅಂತ ಆಸೆ ಇರೋದು ನಿಜ ಅಲ್ಲ, ಅವ್ರು ಲಾಬಿ ಮಾಡ್ತಿರೋದು ನಿಜ, ಕೇಂದ್ರದಲ್ಲಿ ಮೀಟ್ ಮಾಡ್ತಿರೋದು ನಿಜ ಅಲ್ಲ. ಈಗ ಅದನ್ನ ಯಾರು ಕೂಡ ನಿರಾಕರಣೆ ಮಾಡ್ತಾ ಇಲ್ಲ. ಸೊ ಈಗ DCM ಅವರೇ ಅದಕ್ಕೆ ಸ್ಪಷ್ಟಪಡಿಸ್ತಾರೆ, ಅದಕ್ಕೆ ಅವರೇ ಉತ್ತರ ಕೊಡ್ತಾರೆ. ಸೊ ಅವರ ಇದರಲ್ಲಿ ಅವ್ರು ಬಯಸ್ತಾ ಇದ್ರೆ ಅಥವಾ ಆ ಥರದ್ದು ಆಗ್ಬೇಕು ಅನ್ನೋದಿದ್ರೆ ಅದ್ರಲ್ಲಿ ತಪ್ಪೇನೂ ಇಲ್ಲ. ಆಮೇಲೆ ತುಂಬಾ ಜನ ಎಲ್ಲರೂ ಹಿರಿಯ ನಾಯಕರುಗಳೆಲ್ಲ ಹೇಳಿದ್ದಾರೆ CM ಆಗಬಾರ್ದು ಅಂತಾನು ಬಯಸ್ತಾ ಇದ್ರಲ್ಲ, ಅದ್ರ ಕತೆ ಕೇಳ್ತಾ ಇರೋದು ನಾನು. ಅದು ಎಲ್ಲ ಅವ್ರು ಆಗಬಾರ್ದು, ಸಿದ್ದರಾಮಯ್ಯ ಮುಂದುವರಿಬೇಕು, ಅದನ್ನು ಬಯಸ್ತಾ ಇಲ್ವಾ ನಿಮ್ಮ ಪಾರ್ಟಿ? ಅದು ಬಯಸ್ತಾ ಇರ್ತಾರೆ. ಓಕೆ, ಸೊ ಎರಡೂ ತಪ್ಪಲ್ಲ. ದೀಪಕ್ ಅವರೇ, ಒಂದು ಇಂಟ್ರೆಸ್ಟಿಂಗ್ ಪಾಯಿಂಟ್ ಇದೆ. ಈಗ ಇಲ್ಲಿ ಸತೀಶ್ ಜಾರಕಿಹೊಳಿ ಅವರು ದೆಹಲಿಗೆ ಹೋಗಿರ್ತಕ್ಕಂಥ ವಿಚಾರ ಇದೆಯಲ್ಲ, ಏನೇನು ಮಂಡಿಸಿದಾರಪ್ಪ, ಅವರೇನೋ ಸರ್ವೆ ರಿಪೋರ್ಟ್ ತಗೊಂಡು ಹೋಗಿದ್ದಾರೆ ಅಂತೇಳಿ ಒಂದಷ್ಟು ಮಾಹಿತಿ ಇತ್ತು. ಬಟ್ ಸತೀಶ್ ಜಾರಕಿಹೊಳಿ ಅವರ ರಿಪೋರ್ಟ್ ಹೇಳ್ತಿರೋದೇನು ಅಂತ ಹೇಳಿದ್ರೆ,
ಈ ಕ್ಷಣಕ್ಕೆ ಇವತ್ತಿಗೆ ಎಲೆಕ್ಷನ್ ನಡೆದು ಬಿಟ್ರೆ ಕಾಂಗ್ರೆಸ್ಗೆ 40-45 ಸೀಟುಗಳ ಖೋತ ಆಗಬಹುದು. ಒಂದಷ್ಟು ಜನಕ್ಕೆ ಮತ್ತೆ ಟಿಕೆಟ್ ಕೊಟ್ಟರೆ ಗೆಲ್ಲಲ್ಲ, ಅವ್ರ ಬಗ್ಗೆ ಒಳ್ಳೆ ಅಭಿಪ್ರಾಯಗಳಿಲ್ಲ, ಒಂದಷ್ಟು ಜನಕ್ಕೆ ವಯಸ್ಸಾಗಿದೆ. ಇಂಥ ಟೈಮಲ್ಲಿ ಏನು ಡಿಸಿಷನ್ ತಗೋತಿರೋ ನೋಡಿ ಎನ್ನುವ ಅರ್ಥದ ಒಂದು ರಿಪೋರ್ಟ್ ಕೊಟ್ಟಿದ್ದಾರೆ ಅಂಥೇಳಿ. ಅದರಲ್ಲಿ ಸಿದ್ದರಾಮಯ್ಯನವ್ರನ್ನ ಇಳಿಸಬೇಡಿ ಅಂತ ಇದೆಯಾ, ಇನ್ನು ಡಿ ಕೆ ಶಿವಕುಮಾರ್ ಅವ್ರನ್ನ CM ಮಾಡಬೇಡಿ ಅಂತ ಇದೆಯಾ, ಬೇರೆ ವಿಚಾರ. ಅವರು ಸರ್ವೆ ರಿಪೋರ್ಟ್ ಪ್ರಕಾರ 40-45 ಸೀಟ್ಸು ಖೋತ ಆಗುವಂತೆ ಕಾಣಿಸ್ತಾ ಇದೆ ಅಂತ ಹೇಳಿ. ಏನು ಅನಾಲಿಸಿಸ್ ಇದು ದೀಪಕ್ ಅವರೇ? ರಮಾನಂದ್, ಒಂದು ನಾನು ಈ ಚರ್ಚೆಯಲ್ಲಿ ಭಾಗವಹಿಸಿದ ಒಬ್ಬ ಪತ್ರಕರ್ತನಾಗೆ ನಾನು ಇದರಲ್ಲಿ ನಾನು ಭಾಗವಹಿಸ್ತಿರೋದ್ರಿಂದ ನನಗೆ ಒಂದು ಇದೆ, ಇಲ್ಲಿ ಈ ಸರ್ಕಾರದಲ್ಲಿ ಸಿದ್ದರಾಮಯ್ಯನವರನ್ನ ಬದಲಾವಣೆ ಮಾಡ್ತಾರೋ ಅಥವಾ DCM ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗ್ತಾರಾ ಅಥವಾ ಕ್ಯಾಬಿನೆಟ್ ರೀಶಫಲ್ ಆಗುತ್ತಾ ಅಥವಾ ಒಂದ್ ವೇಳೆ ಸಿದ್ದರಾಮಯ್ಯನವ್ರನ್ನ ಬದಲಾವಣೆ ಮಾಡಿದ್ರೆ ಮುಂದೆ ಚುನಾವಣೆಯಲ್ಲಿ ಕಷ್ಟ ಆಗುತ್ತೆ ಅನ್ನೋ ರಿಪೋರ್ಟ್ಸ್ ಗಳು ಕಳ್ಸಿದಾರ ಅನ್ನೋದೆಲ್ಲದಕ್ಕಿಂತಲೂ ಮಿಗಿಲಾಗಿ ಒಂದು ಸಣ್ಣ ವಿಚಾರ ನಿಮ್ಮ ಹತ್ರ ಹಂಚ್ಕೊಳ್ಳಿಕ್ ಬಯಸ್ತೇನೆ. ಪ್ರತಿಯೊಬ್ಬ ರಾಜ್ಯದ ಪ್ರಜೆಯು ಕೂಡ ರಾಜ್ಯಕ್ಕೆ ಒಂದು ಸ್ಥಿರವಾದ ಸರ್ಕಾರ ಬೇಕು ಅಂತ ಹೇಳಿ ಬಯಸ್ತಾ ಇರ್ತಾರೆ. ಆ ಸ್ಥಿರವಾದ ಸರ್ಕಾರ ಬೇಕು ಅಂತ ಬಯಸುವಂತ ಕಾಲಘಟ್ಟದಲ್ಲಿ 2023ರಲ್ಲಿ ಚುನಾವಣೆ ನಡೀತು. ಕಾಂಗ್ರೆಸ್ 135 ಶಾಸಕರ ಬಲದೊಂದಿಗೆ ಅಭೂತಪೂರ್ವವಾದಂತ ಬಹುಮತವನ್ನ ಪಡೀತು. ಬಹುಶಃ ಇಲ್ಲಿ ಒಂದು ವಿಚಾರ ಹೇಳಲಿಕ್ಕೆ ಬಯಸ್ತೀನಿ. 1989ರಿಂದ ಈಚೆಗೆ ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಯಾವ ಪಕ್ಷಕ್ಕೂ ಕೂಡ ಬಹುಮತ ದೊರಕಿರ್ಲಿಲ್ಲ. ಹಾಗೆ ಕಾಂಗ್ರೆಸ್ ವಿಷಯ ತೆಗೆದುಕೊಳ್ಳೋದಾದ್ರೆ 25 ವರ್ಷಗಳಲ್ಲಿ ಕಾಂಗ್ರೆಸ್ಗೆ ಇಷ್ಟೊಂದು ದೊಡ್ಡ ಮೊತ್ತದ ಜನಾಭಿಪ್ರಾಯ ವ್ಯಕ್ತ ಆಗಿರ್ಲಿಲ್ಲ. ಈ ಪ್ರಮಾಣದ 135 ಶಾಸಕರನ್ನ ಪಡೆದು ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಯಾಗಿ ಕಾಂಗ್ರೆಸ್ ಸರ್ಕಾರ ಅಸ್ತಿತ್ವಕ್ಕೆ ಬಂದ ಕೇವಲ 2 ವರ್ಷಗಳಲ್ಲಿ ಒಂದ್ ರೀತಿಯ ತನ್ನಷ್ಟಕ್ಕೆ ತಾನೇ ಸರ್ಕಾರ ಅಸ್ಥಿರಗೊಳ್ತಾ ಇದೆಯೇನೋ ಅನ್ನೋ ವಾತಾವರಣ ಸೃಷ್ಟಿ ಮಾಡ್ಕೊಂಡಿತ್ತು ಪಕ್ಷದೊಳಗಡೆ. ಅವ್ರ ಪಕ್ಷದೊಳಗಡೆ ರಾಜ್ಯದ ಹಿತದೃಷ್ಟಿಯಿಂದ, ಜನರ ಹಿತದೃಷ್ಟಿಯಿಂದ ಮತ್ತೆ ಜನರ ನಿರೀಕ್ಷೆಗಳ ದೃಷ್ಟಿಯಿಂದ ಬಹುದೊಡ್ಡ ಹಿನ್ನಡೆ ಆಗಿದೆ ಅದು ಆ ಕಾರಣಕ್ಕಾಗಿ ಇಂತಹ ಒಂದು ಬೆಳವಣಿಗೆ ಇಷ್ಟು ದೊಡ್ಡ ಪ್ರಮಾಣದ ಶಾಸಕರ ಇಟ್ಕೊಂಡು ಬಹುಮತ ಇಟ್ಕೊಂಡು ಸರ್ಕಾರ ರಚನೆ ಮಾಡಿ ತಮ್ಮ ಏನೋ ಸೆಲ್ಫ್ ಸೂಸೈಡ್ ಅಂತಾರಲ್ಲ ಆ ತರದ್ದು ಮಾಡ್ಕೊಳ್ಳಿಕ್ಕೆ ಕಾಂಗ್ರೆಸ್ ಹೊರಟಿದ್ಯಾ ಅನ್ನುವಂಥದ್ದು ಒಂದು. ಎರಡನೇದಾಗಿ ನನಗೆ ತುಂಬಾ ಆತಂಕವನ್ನ ಕಾಡ್ತಿರೋಂಥದ್ದು, ಒಂದ್ ವೇಳೆ ಈ ತರದ್ದು ನಾಯಕತ್ವದ ಬದಲಾವಣೆ ಅನ್ನುವಂತ ಚರ್ಚೆಗೆ 2 ವರ್ಷಗಳಿಂದ ನಿರಂತರವಾಗಿ ಇದು ನಡೀತಾನೆ ಹೋದ್ರೆ ರಾಜ್ಯದ ಅಭಿವೃದ್ಧಿ ಆಗಿರ್ಬೋದು, ಜನರ ನಿರೀಕ್ಷೆ ಆಗಿರ್ಬೋದು, ಹಾಗೇನೆ ರಾಜ್ಯಾಂಗದ ವ್ಯವಸ್ಥೆ ಇದೆಯಲ್ಲ ಅವು ಅಸ್ಥಿರಗೊಳ್ತಾ ಹೋಗ್ತದೆ. ಸರ್ಕಾರ ಇದ್ರು ಅಷ್ಟೇ ಇಲ್ದೇ ಇದ್ರು ಅಷ್ಟೇ ಅನ್ನೋ ವಾತಾವರಣ. ದೀಪಕ್ ಅವರೇ ಒಂದು ಕ್ವಶನ್ ಏನು ಗೊತ್ತಾ, ನನ್ನೊಂದು ಪ್ರಶ್ನೆ ಏನು ಅಂತ ಹೇಳಿದ್ರೆ, ನಾವು 2013ರಿಂದ ಆ ಒಂದು 5 ವರ್ಷದ ಪೀರಿಯಡ್ ಇದೆಯಲ್ಲ, ಇದು ಬಿಟ್ಟುಬಿಟ್ರೆ ಹೆಚ್ಚು ಕಡಿಮೆ SM ಕೃಷ್ಣ ಅವರಾದ ನಂತರ ನಾವು ಚೆಕ್ ಮಾಡಿಕೊಂಡಾಗ ಎಲ್ಲ ಸರ್ಕಾರಗಳ ಟೈಮಲ್ಲೂ, ಮೈತ್ರಿ ಸರ್ಕಾರದ ಟೈಮಲ್ಲೂ ಮುಖ್ಯಮಂತ್ರಿ ಹುದ್ದೆ ಬೇರೆಯವ್ರಿಗೆ ಬೇಕಂತೆ, ಅದಂತೆ ಇದಂತೆ, ರೆಸಾರ್ಟ್ ರಾಜಕಾರಣ, ಗೋವಾ, ಮುಂಬೈ, ಇಲ್ಲೇ ಬೆಂಗಳೂರು ಹೊರವಲಯ, ಎಲ್ಲವೂ ಬಿಡದಿ ಎಲ್ಲ ನೋಡಿಬಿಟ್ಟಿದ್ದೀವಿ ನಾವು. ಪ್ರಶ್ನೆ ಏನು ಅಂತ ಹೇಳಿದ್ರೆ, ಇದು ಅಸ್ಥಿರವಾಗುವಷ್ಟರ ಮಟ್ಟಿಗಿನ ಬೆಳವಣಿಗೆ ಈ ಗವರ್ನಮೆಂಟಲ್ಲಿ ಆಗ್ತಾ ಇದೆಯಾ ಅಥವಾ ಒಳಗಡೆನೆ ಒಂದು ದೊಡ್ಡ ಬೇಗುದಿ ಇದೆ, ಯಾವಾಗ ಬೇಕಾದ್ರೂ ಬ್ಲಾಸ್ಟ್ ಆಗಬಹುದು, ಆ ಸನ್ನಿವೇಶದಲ್ಲಿ ಇದೆಯಾ ಗವರ್ನಮೆಂಟ್ ಅಂತ? ಅಲ್ಲ, ಖಂಡಿತವಾಗ್ಲು. ಯಾಕೆ ಅಂತ ಹೇಳಿದ್ರೆ ಈಗ ನಾವೆಲ್ಲರೂ ಕೂಡ ಒಂದು ಪ್ರಶ್ನೆಯನ್ನ ಮಾಡಬೇಕಾಗ್ತದೆ. ಈ ಸರ್ಕಾರ ರಚನೆ ಆಗುವ ಪೂರ್ವದಲ್ಲಿ ಅಧಿಕಾರ ಹಂಚಿಕೆಯ ಸೂತ್ರ ರಚನೆ ಆಗಿತ್ತಾ? ರಚನೆ ಆಗಿದ್ದರೆ ಅದು ಯಾವ ಸಮ್ಮುಖದಲ್ಲಿ ರಚನೆ ಆಗಿತ್ತು? ರಚನೆಯ ಮಾನದಂಡಗಳು ಏನಾಗಿತ್ತು ಅನ್ನೋದ್ರ ಬಗ್ಗೆ ಇಲ್ಲ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಾಗಿರ್ಬೋದು, ಡಿ ಕೆ ಶಿವಕುಮಾರ್ ಅವರಾಗಿರ್ಬೋದು ಅಥವಾ ಆ ಪಕ್ಷದ ಹೈಕಮಾಂಡ್ ಇದುವರೆಗೆ ಅದ್ರ ಬಗ್ಗೆ ನೇರವಾಗಿ ಎಲ್ಲೂ ಕೂಡ ಹೇಳಲಿಲ್ಲ. ಇವರು ಕೂಡ ಸಿದ್ದರಾಮಯ್ಯನವರು ಕೂಡ ಹೈಕಮಾಂಡ್ ಹೇಳೋವರೆಗೆ ನಾನು ಮುಖ್ಯಮಂತ್ರಿ ಆಗಿರ್ತೀನಿ ಅಂತಾರೆ. ಡಿ ಕೆ ಶಿವಕುಮಾರ್ ಅವರು ಬಣದವರು ಅವರು ಈ ಅವಧಿಯಲ್ಲೇ ಮುಖ್ಯಮಂತ್ರಿ ಆಗ್ತಾರೆ ಅಂತ ಹೇಳ್ತಾರೆ. ಈಗ ನೀವ್ ಹೇಳಿದಾಗ ಏನು ಈ ದೆಹಲಿ ಪೆರೇಡ್ ನಡೀತಾ ಇದೆ, 2 ಬಣಗಳಿಂದ ದೆಹಲಿ ಪೆರೇಡ್ ನಡೀತಾ ಇದೆ, ಇದು ರಾಜ್ಯದ ಹಿತದೃಷ್ಟಿಯಿಂದ, ಜನರ ನಿರೀಕ್ಷೆಯ ದೃಷ್ಟಿಯಿಂದ ಇದು ಒಳ್ಳೇದಲ್ಲ. ಯಾಕಂದ್ರೆ ನೋಡಿ, ಕಾಂಗ್ರೆಸ್ನವರ ವಿರುದ್ಧ ಗುರುತರವಾದಂತ ಆರೋಪ ಮಾಡಿ ಸರ್ಕಾರದ ವಿರುದ್ಧ ದಾಳಿಯನ್ನ ಮಾಡುವಂತದ್ದಾಗಿರ್ಬೋದು, ಟೀಕಾಸ್ತ್ರಗಳನ್ನ ಮಾಡುವಂತ ಅಸ್ತ್ರಗಳು ವಿರೋಧ ಪಕ್ಷದವರಿಗೆ ಸಿಕ್ಕೇ ಇಲ್ಲ. ಆ ಲೆಕ್ಕ ತಗೊಂಡ್ರೆ ಪ್ರಬಲವಾದಂತ ಅಸ್ತ್ರ ಸಿಕ್ಕೇ ಇಲ್ಲ. ಅಂತ ಸಂದರ್ಭದಲ್ಲಿ ಸ್ಮೂತ್ ಗೋಯಿಂಗ್ ಗವರ್ಮೆಂಟ್ ಅನ್ನ ಇಂತಹ ಒಂದು ಅಧಿಕಾರ ಹಂಚಿಕೆ ಸೂತ್ರದವನ್ನ ಮುನ್ನೆಲೆಗೆ ಬಿಟ್ಟು, 2 ಬಣದವರು ಮುನ್ನೆಲೆಗೆ ಬಿಟ್ಟು ತಮ್ಮ ಸರ್ಕಾರವನ್ನ ತಾವೇ ಅಸ್ಥಿರಗೊಳಿಸಿಕೊಳ್ಳುವಂತ ಪ್ರಯತ್ನಕ್ಕೆ ಇವ್ರು ಮುಂದಾಗ್ತಾ ಇದಾರ. ಇಷ್ಟೆಲ್ಲವೂ ನಡೀತಾ ಇದ್ರು ಕೂಡ
ಕಾಂಗ್ರೆಸ್ ಹೈಕಮಾಂಡ್ ಇವತ್ತು ಎಲ್ಲರೂ ಮಾತಾಡೋದು ಹೈಕಮಾಂಡ್ ಅಂತೇಳಿ, ಎಲ್ಲರೂ ಹೋಗ್ತಾ ಇರೋದು ದೆಹಲಿಗೆ. Okay. ಈಗ ಆಲ್ರೆಡಿ ಬಹಳಷ್ಟು ಹೈಕಮಾಂಡ್ ಕೂಡ ರಾಜ್ಯಕ್ಕೆ ಪೆರೇಡ್ ನೆಟ್ಸ್ ಆಗಿದೆ, ರಾಜ್ಯದ ನಾಯಕರು ಕೂಡ ದೆಹಲಿಗೆ ಪೆರೇಡ್ ನೆಟ್ಸ್ ಆಗಿದೆ, ಎಲ್ಲರೂ ಅಭಿಪ್ರಾಯಗಳು ಹೇಳ್ತಾ ಇದ್ದಾರೆ. ಅಂದ್ರೆ ಹೈಕಮಾಂಡ್ ಕೂಡ ಸೂಕ್ತ ಕಾಲಕ್ಕೆ ತೆಗೆದುಕೊಳ್ಳಬೇಕಾದಂತ ನಿರ್ಧಾರ ಮತ್ತೆ ಮೌನವನ್ನ ಮುರಿಯುವಂತ ನಿಟ್ಟಿನಲ್ಲಿ ಅಥವಾ ಇಂತಹ ಒಂದು ಸೂತ್ರ ಆಗಿತ್ತ, ಅಧಿಕಾರ ಹಂಚಿಕೆ ಸೂತ್ರ ಆಗಿತ್ತಾ ಇಲ್ವಾ ಅನ್ನುವಂತ ವಿಚಾರದಲ್ಲಿ ದಿಟ್ಟತನವನ್ನ ತೋರಿಸ್ತಾ ಇಲ್ಲ ಅನ್ನುವಂಥದ್ದೇ ಈ ಸಂದರ್ಭ ಈ ಎಲ್ಲಾ ಬೆಳವಣಿಗೆಗಳಿಗೆ ಕಾರಣ ಅಂತ ಹೇಳಿ ನಾನು ಅದ್ರ ಭಾವಿಸ್ತೇನೆ. ಫೈನ್ 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 ಅಲ್ಲಿ ಇಂಥ ಸಂದರ್ಭಗಳಲ್ಲಿ ನಿಮಗೆ ಒಂದು ಪ್ರತಿಪಕ್ಷವಾಗಿ ಕೆಲಸ ಮಾಡಲಿಕ್ಕೆ ಅನೇಕ ಅಸ್ತ್ರಗಳು ಸಿಕ್ಕಿರಬಹುದು, ಇನ್ಕ್ಲೂಡಿಂಗ್ ಮೂಡ ಇನ್ನೊಂದು ಮತ್ತೊಂದೆಲ್ಲ. ಎಫೆಕ್ಟಿವ್ ಆಗಿ ನೀವು ಬಳಸ್ಕೊಂಡ್ರಾ? ಖಂಡಿತವಾಗ್ಲೂ ಸರ್, ಎಫೆಕ್ಟಿವ್ ಆಗಿ ಬೆಳೆಸ್ಕೊಂಡಿದ್ದಕ್ಕೇನೆ ಅದು ಲಾಜಿಕಲ್ ಎಂಡ್ಗೆ ಹೋಯ್ತಾ? ಅದು ಈಗ ಏನೋ ಎಕ್ಸ್ಪೆಕ್ಟ್ ಮಾಡ್ಬಿಟ್ಟಿದ್ರಿ, ರಾಜೀನಾಮೆ ಕೊಡ್ಸೇ ಬಿಡ್ತೀವಿ ಅಂತ ಬೆಳಗ್ಗೆ ವಾಕಿಂಗ್ ಶುರು ಮಾಡ್ಕೊಂಡ್ಬಿಟ್ಟಿದ್ರಿ, ಮೈಸೂರು ಕಡೆಗೆ ಪಾದಯಾತ್ರೆ ಶುರು ಮಾಡಿಬಿಟ್ಟಿದ್ರಿ. ಸೊ ಅದೆಲ್ಲ ಎಲ್ಲಿಗೆ ಬಂದು ನಿಂತ್ಕೊಳ್ತು ಅಂತ. ಅದು ಬಿಟ್ಬಿಟ್ರೆ ಇವ್ರಾಗಿ ಇವ್ರು ಕೊಡ್ತಿರೋ ಅಸ್ತ್ರ ಏನಂದರೆ ಇದೇ ಡೆಲ್ಲಿ ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟು ಟಿಕೆಟ್ ಬುಕ್ ಆಗೋದು, ನೆಕ್ಸ್ಟ್ ಒಂದು 4-5 ಜನ ಬುಕ್ ಮಾಡ್ಕೊಳ್ಳೋದು ಇದೆ. ಅದ್ರ ಜೊತೆಗೆ ನೀವೇ ಪ್ರಶ್ನೆ ಮಾಡುವಂತ ಹಲವಾರು ಮೊನ್ನೆ ಒಂದು ಸಿಕ್ಕಿದೆ ಸರ್, ಸದನದಲ್ಲೇ ಉತ್ತರ ಕೊಟ್ಟಿದ್ದಂಥದ್ದು ಬ್ರ್ಯಾಂಡ್ ಬೆಂಗಳೂರ್ದು ಗುಂಡಿಗಳನ್ನ ಮುಚ್ಚುವಂತದ್ದು. 41,000 ಗುಂಡಿಗಳಿತ್ತು, 39,000 ಮುಚ್ಚಿಬಿಟ್ಟಿದ್ದೀವಿ. ಚಾಮರಾಜಪೇಟೆ ಗುಂಡಿಗೆ 1 ಲಕ್ಷ ಅಂತ, ಒಂದು ಗುಂಡಿಗೆ 1 ಲಕ್ಷ. ಚಾಮರಾಜಪೇಟೆ ಚಿನ್ನ ಬೆಳ್ಳಿ ಗಟ್ಟಿ ಕರಗಿಸಿ ತುಂಬಿರ್ಬೇಕಾದ್ರೆ ಚಾಮರಾಜಪೇಟೆ ಅಂತ ವಿಶೇಷವಾದ ಗುಂಡಿಗೆ 1 ಲಕ್ಷ, ಶಿವಾಜಿನಗರಕ್ಕೆ 60,000, ಬೇರೆ 1,200 ರೂಪಾಯಿ. ಸದನದಲ್ಲಿ ಸರ್, ಸದನದಲ್ಲಿ ಉತ್ತರ ಕೊಟ್ಟಿರುವಂತದ್ದು ನಾನೇ ಕೊಡ್ತೀನಿ ಸರ್ ನಿಮ್ಗೆ. ಅದಲ್ಲಿ ಸದನದಲ್ಲಿ ಈ ತರದ್ದು ಬ್ರ್ಯಾಂಡ್ ಬೆಂಗಳೂರು, ಲೂಟ್ ಬೆಂಗಳೂರು ಇದೆಲ್ಲ ಮಾಧ್ಯಮಕ್ಕೆ ಕೊಟ್ಟಿದೀವಿ ಸರ್ ನಾವು. ಅಂದ್ರೆ ನಾವು ಪ್ರಶ್ನೆ ಕೇಳಿರೋಂಥ ಜನರಿಗೋಸ್ಕರ ಪ್ರಶ್ನೆ ಕೇಳಿರುವಂತದ್ದು ಮಾಧ್ಯಮ ಸರ್ಕಾರನ ನಾವು ಕೇಳಿ ಸಾಕಾಯ್ತು. ತಾವಾದ್ರೂ ಅದ್ರ ಮುಖಾಂತರ ಪ್ರಶ್ನೆ ಏನ್ ಮೆಟೀರಿಯಲ್ ಹಾಕಿದ್ರಿ, ಬಂಗಾರ ಹಾಕಿದ್ರ, ಸಿಮೆಂಟ್ ಹಾಕಿದ್ರ ಅಂತ ಹೇಳ್ಬೇಕಾಗತ್ತೆ. ಅದು ನವರತ್ನಗಳಿಂದ ಅಲಂಕರಣ ಮಾಡಿಬಿಟ್ರ ಆ ಗುಂಡಿಗೆ ಖಚಿತವಾಗಿರ್ಲಿ ಆ ರಸ್ತೆ ಗುಂಡಿ ಅಂತ. ನಾನು ಹೋಗ್ತೀನಿ ಚೇರ್ ಕೇಳಕ್ಕೆ. ಎಷ್ಟ್ ಜನ ಇದಾರೆ ಅವರು ಚೇರ್ ಕೇಳಕ್ ಅಂತ ಹೋದ್ರು, ಅವ್ರು ಚೇರು ಕೊಟ್ಟಿಲ್ಲ, ನಮ್ಗೆ ಇದೇ ಚೇರ್ ಸಾಕು ಸರ್ ಕಾರ್ಯಕರ್ತರಾಗಿರೋ. ನಾವ್ ಹೇಳ್ತಾ ಇರೋದು ಬರೀ ಗುದ್ದಾಟನೇ ಆಯ್ತಲ್ಲ ಸರ್, ಗೊಂದಲ ಆಯ್ತು. ನಾವು ಅಂತ ಗುದ್ದಾಟ ಬೇಡ, ಗೊಂದಲ ಬೇಡ, ಗುಂಪುಗಾರಿಕೆ ಬೇಡ, ಸರ್ಕಾರ ಕೊಟ್ಟಿದ್ದಾರಲ್ಲ ಮಾಡಿ ಅಂತ ಹೇಳ್ತಾ ಇದ್ರು. ಸತೀಶ್ ಜಾರಕಿಹೊಳಿ ಅವರು ಕೊಟ್ಟಿರೋ ರಿಪೋರ್ಟ್ ಆಧರಿಸಿ ಮಾತನಾಡುವುದಾದ್ರೆ 40 to 45 ಸೀಟ್ಸ್ ಇವತ್ತಿಗೆ ಎಲೆಕ್ಷನ್ ನಡೆದ್ರೆ ಕಾಂಗ್ರೆಸ್ ಕಳೆದುಕೊಳ್ಳಬಹುದು ಅಂತ ಇದೆ. ತಾವೇನಾದ್ರೂ ನ್ಯೂಮರಿಕಲ್ ಎರರ್ ಮಾಡಿದಾರೆ ಸರ್, 95 ಇರ್ಬೋದೇನೋ, 45 ಅಲ್ಲ ಅದು. ನೀವು ಇನ್ನೂ 45 ನಿಮ್ ಸರ್ವೆನಾ ಇದು? ಜಾರಕಿಹೊಳಿ ಹೇಳಿ ಸರ್ವೆ ಹೇಳ್ತೀನಿ, ಇದು ನಿಮ್ ಸರ್ವೆ ನೀವು ಕೊಡ್ರಿ. ನಾನು ಜಾರಕಿಹೊಳಿ ಕೇಳಿಸ್ಕೊಳ್ರಿ, 45 ಸೀಟ್ ಅಂತ ಅವ್ರು ಹೇಳ್ತಿದ್ದಾರೆ. ಈ 45 ಸೀಟಿನ ವ್ಯಾಕ್ಯೂಮ್ ಅನ್ನ ನೀವು ಫಿಲ್ ಮಾಡ್ಬಿಡ್ತೀರಾ ಹಂಗಾದ್ರೆ? ಖಂಡಿತವಾಗ್ಲು ಸರ್, ಅವ್ರು ಸೋಲ್ತಾರೆ ಅಂತ ಹೇಳಿರ್ಬೋದು, ಬಿಜೆಪಿ ಗೆಲ್ತಾರೆ ಅಂತ ಅವ್ರು ಮಾತಾಡಿಲ್ಲ. ಹೇಳುವಂತ ಅವಶ್ಯಕತೆ ಅದಾದ್ಮೇಲೆ ಅವ್ರು ರೀಸನ್ ಕೊಟ್ಟಿ ತಾವೇ ಹೇಳಿದ್ರಿ ಸರ್, ಅದಲ್ಲಿ ಹೈಂದ ವರ್ಗಗಳು, ಅಲ್ಪಸಂಖ್ಯಾತರು ಕೋಪಗೊಳ್ತಾರೆ, ಇದು ಮಾಡ್ತಾರೆ ಅಂತ ಇವಾಗ್ಲೇ ಆಗ್ತಾ ಇದೆಯಲ್ಲ ಸರ್. ಅದಲ್ಲಿ ನಾವೇ ಡಿಸ್ಕಸ್ ಮಾಡ್ತಾ ಇದೀವಲ್ಲ. ಈಗ ಕರ್ನಾಟಕದ ದೇಶಭಕ್ತ ಮುಸಲ್ಮಾನರು ಬಿಜೆಪಿ ಓಟ್ ಹಾಕ್ಬಿಡ್ತಾರೆ ಅಂತ ಈಗ ನೆಕ್ಸ್ಟ್ ನಿಮ್ದು ಲೆಕ್ಕಾಚಾರ. ದೇಶಭಕ್ತ ಮುಸಲ್ಮಾನರು ಮತದಾರರು ಓಟ್ ಹಾಕ್ತಾರೆ ಸರ್ ಅಲ್ಲಿ. ದೇಶಭಕ್ತರು ಕರ್ನಾಟಕದ ಮುಸಲ್ಮಾನರು ಅಂತ ಹೇಳ್ರಿ, ಈಗ ಅವ್ರು ಹಾಕಲ್ಲ ಅಂದ್ರೆ ನಿಮ್ಗೆ ಹಾಕ್ಬೇಕಲ್ಲ. ಅಲ್ಪಸಂಖ್ಯಾತರು ಮುನಿಸ್ಕೊಂಡಿದ್ದಾರೆ ಆಫ್ಟರ್ ದಾವಣಗೆರೆ ಇನ್ಸಿಡೆಂಟ್, ನಿಮ್ಗೆ ಬರುತ್ತೆ ಅದು ಓಟ್. ಅದು ನಾನು ದೇಶಭಕ್ತ ಕರ್ನಾಟಕದ ಮುಸಲ್ಮಾನರು ಕಾಂಗ್ರೆಸ್ ಇಂದ ಮುನಿಸಿಕೊಂಡು ಬೇಸತ್ತು ಬಿಜೆಪಿ ಓಟ್ ಹಾಕ್ತಾರೆ. ನೀವು ಮುಸ್ಲಿಮರು ಏನ್ ಹೇಳ್ತೀರಿ ಗೊತ್ತಾ? ನಿಮ್ ಪಾರ್ಟಿ ಜಯ ಅಂದ್ರೆ ದೇಶಭಕ್ತ ಮುಸಲ್ಮಾನರು ಅಂತಾರೆ, ಕಾಂಗ್ರೆಸ್ ಜೊತೆ ಇದ್ರೆ ಅವ್ರು ಬೇರೆ ಮಾಡ್ತಾರಲ್ಲ. ಯಾಕಿದು ಸರ್? ಅವ್ರು ಹೇಳಿದ್ದನ್ನ ಮೊನ್ನೆ ಇವರ ಸಿಂಪಲ್ ಎಕ್ಸಾಂಪಲ್ ಸರ್, ಶಾರಿಕ್ ಎದ್ದಾಗಬೇಕಾದ ಕುಕ್ಕರ್ ಬಾಂಬ್ ಬ್ಲಾಸ್ಟ್ಗೆ ಈಸ್ ಮೈ ಬ್ರದರ್, ಐ ಸ್ಟ್ಯಾಂಡ್ ವಿತ್ ಹಿಮ್ ಹೇಳ್ತಾ ಇರೋಂತದ್ದು. ಅವರು ಹೇಳಿದ್ದು ನಿಮ್ಮ ತೇಜಸ್ವಿ ಸೂರ್ಯ ತಪ್ಪು ಹೇಳ್ಬೇಡಿ ನೀವು. ತೇಜಸ್ವಿ ಸೂರ್ಯ ಬೆಡ್ ಬ್ಲಾಕಿಂಗ್, ಇವತ್ತು ಅದೇ ಬ್ರದರ್ ಅವ್ನು ಯಾವತ್ತು ಬ್ರದರ್ ಅಂತ ಹೇಳಿಲ್ಲ. ಯಾರು ಬ್ರದರ್ ಇದ್ದಿದ್ದು? ಅವತ್ತು ಬೆಡ್ ಬ್ಲಾಕಿಂಗ್ ಸ್ಕ್ಯಾಮ್ ಅಂತ ಹೇಳ್ಬಿಟ್ಟು ಏನ್ ತೇಜಸ್ವಿ ಸೂರ್ಯ 17 ಜನ ಮುಸಲ್ಮಾನರು ಇದ್ದಾರೆ ಅಂತ ಹೇಳಿದ್ರಲ್ಲ, ಅವ್ರಿಗೆ ಬ್ರದರ್ಸ್ ಅಂತ ಬಿಬಿಎಂಪಿ ವಿಚಾರದಲ್ಲಿ. ಇವ್ರಿಗಲ್ಲ, ನಮ್ಗೊಂದು ಪರಿಜ್ಞಾನ ಇದೆ. ಇವ್ರಿಗೆ ಯಾರಿಗೆ ಬ್ರದರ್ಸ್ ಅನ್ಬೇಕು, ಯಾರನ್ನ ಸಿಸ್ಟರ್ಸ್ ಅನ್ಬೇಕು, ಇವ್ರ ಹತ್ರ ಕಲ್ತ್ಕೊಬೇಕಿಲ್ಲ. ಇವ್ರು ಭಯೋತ್ಪಾದಕರನ್ನ ಇವ್ರು ಬಾಂಬ್ ಎಷ್ಟೆಷ್ಟು ಇಟ್ಟವ್ರೆ, ಏನೇನ್ ಮಾಡೋರೆ. ಅವ್ರು RSS ಕಚೇರಿಯಲ್ಲಿ ಎಷ್ಟಿದೆ, ಅವರೇ ದೊಡ್ಡ ಫಂಕ್ಷನ್ ಮಾಡ್ತಾ ಇದ್ದಾರಲ್ಲ ಸರ್. ಇಲ್ಲಿ ಸೂರ್ಯ ಒಂದು ಪ್ರಶ್ನೆ ಇದೆ, ಇಂಪಾರ್ಟೆಂಟ್ ಪ್ರಶ್ನೆ ಇದು. ನಾನು ಸತೀಶ್ ಜಾರಕಿಹೊಳಿ ಅವರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ಪ್ರಶ್ನೆ ಕೇಳ್ತಾ ಇರೋದು ನಾನು. 40 to 45 ಸೀಟ್ಸ್ ನಮಗೆ ಲಾಸ್ ಆಗುತ್ತೆ, ನಾವು ಕಳೆದುಕೊಳ್ಳಬಹುದು ಒಂದು ಆತಂಕ ವ್ಯಕ್ತಪಡಿಸಿದ್ದಾರಲ್ಲ. ಎಕ್ಸಾಕ್ಟ್ ಸರ್ವೆ ಬಂದಿದೆಯೋ, ಆ ಸೀಟು +or-20 ಆಗುತ್ತೋ, +or-10 ಆಗುತ್ತೋ ಬೇಡ. ಆ ಕಳವಳ ಮತ್ತು ಆತಂಕ ಮತ್ತು ಅವ್ರು ಮಂಡಿಸಿರ್ತಕ್ಕಂಥ ರೀತಿ, ನಾವು ಅದೊಂದು ಪಾರ್ಟಿ ಮನ್ನಾಗಿ ಅವ್ರು ಅದನ್ನು ಹೇಳ್ತಾರೆ. ನನ್ನ ಪಾಯಿಂಟ್ ಏನಂತ ಹೇಳಿದ್ರೆ, ಇಲ್ಲಿ ಯಾಕಿರಬಹುದು ಸೂರ್ಯ, ಈ ಸ್ಥಿತಿ ಯಾಕೆ ಬಂದಿರಬಹುದು? ಒಂದು ವೇಳೆ ಅವ್ರ ಸರ್ವೆ ನಿಜವೇ ಆಗಿದ್ರೆ ನಿಮ್ಮ ಪಾರ್ಟಿ ಇಲ್ಲಿ ಈ ಕತೆ ಯಾಕೆ ಅವ್ರು ವಿಶೇಷವಾಗಿ ಅನ್ಸೋದು ನಿನ್ಗೆ ಗೊತ್ತಾ? ಅಹಿಂದ ಮತಗಳು. ಸ್ವಲ್ಪ ದಿನದ ಹಿಂದೆ
ಮಾಗಡಿ ML ಬಾಲಕೃಷ್ಣ ಅವರು ಹೇಳಿದ್ರು ಡಿ ಕೆ ಶಿವಕುಮಾರ್ ಅವರು CM ಆಗ್ಲಿಲ್ಲ ಅಂದ್ರೆ ಹಳೆ ಮೈಸೂರು ಭಾಗದಲ್ಲಿ ನಮಗ್ ಕಷ್ಟ ಆಗುತ್ತೆ ಅಂತ. ಸೊ ಆ ಭಾಗದಲ್ಲಿ ಇರುವಂತ ಶಾಸಕರುಗಳು ಅವ್ರದೇ ಆದಂತ ಅಭಿಪ್ರಾಯಗಳು ಇರ್ತದೆ, ಅವ್ರದೇ ಆದಂತ ರೀಡಿಂಗ್ ಇರುತ್ತೆ. ಏನ್ ನಂಬರ್ಸ್ ಏನು ಡಿ ಕೆ ಶಿವಕುಮಾರ್ ಅವ್ರಿಗೆ ಹಳೆ ಮೈಸೂರು ಭಾಗದಲ್ಲಿ? ನಿಮಿಷ ಈಗ ಒಂದು ಕೇಳಿಸ್ಕೊಳ್ರಿ ಇಲ್ಲಿ. ಈಗ ಈ ಒಂದು ಹಾಲಲ್ಲಿ ಕೂರಿಸ್ಕೊಂಡು ನಿಮ್ಮದೇ KPCC ಆಫೀಸಲ್ಲಿ ಕೂರಿಸ್ಕೊಂಬಿಡಿ, ಬಾಗಿಲು ಡೋರ್ ಕ್ಲೋಸ್ ಮಾಡಿಬಿಟ್ಟು ಡಿ ಕೆ ಶಿವಕುಮಾರ್ ಪರ ಇರೋರು ಕೈ ಎತ್ತರಪ್ಪ ಶಾಸಕರು ಅಂತ ಹೇಳಿದ್ರೆ, ಧ್ವನಿ ಮತ ಕೈ ಎತ್ತರಪ್ಪ ಅಂತ ಹೇಳಿದ್ರೆ ಎಷ್ಟು ಜನ ಬರ್ತಾರೆ ಡಿ ಕೆ ಶಿವಕುಮಾರ್ ಪರವಾಗಿ? ಅಲ್ಲಿ ಯಾಕಂದ್ರೆ ಡೆಲ್ಲಿಲಿ ನಂಬರ್ ಗೇಮೇ ಮಹಾ ಬಂದ್ಬಿಡ್ತಾರೆ ಅಂತ ಇದಾರ್ರಿ. ಈಗ ರಾಜನಾಥ್ ಸಿಂಗ್ ಮೀಟ್ ಮಾಡಿದ್ರಪ್ಪ, ಹಂಗಂತ ಹೇಳ್ಬಿಟ್ಟು ಬಿಜೆಪಿಗೆ ಹೋಗ್ತಾ ಇದೀವಿ ಅಂತ ಹೋದ್ರ. ಈಗ ಮೇಕೆದಾಟು ಯೋಜನೆ ಇರ್ಬೋದು, ಬೇರೆ ಬೇರೆ ಯೋಜನೆ. ಸದ್ಗುರು ಮೀಟ್ ಮಾಡಿದ್ರಿ ಅವರು, ಇನ್ಫಾರ್ಮೇಶನ್ ಇತ್ತು ನನಗೆ ಗೊತ್ತಿಲ್ಲ. ಹಂಗಂದ್ರೆ ಇದು ಬಿಜೆಪಿಗೆ ಹೋಗ್ಬಿಡ್ತಾರೆ ಅಂತ ಶಾಸಕಾಂಗ ಪಕ್ಷದಲ್ಲಿ ಸೂರ್ಯ ನೀವು ಒಂದ್ ವೇಳೆ ಶಾಸಕರಾಗಿದ್ರೆ ಸೂರ್ಯ CM ಆಗಲಿ ಅಂತ ಹೇಳಿದ್ರೆ ಡಿ ಕೆ ಶಿವಕುಮಾರ್ ಅವರು, ಸಿದ್ದರಾಮಯ್ಯ ಅವರು 136 ಜನ ಶಾಸಕರುಗಳನ್ನ ಕೂಡ ಬೆಂಬಲ ತಗೊಂಡಿರುವಂತವ್ರು. ಸೊ ಇದರ ಒಂದು ಹಳೆ ಡೈಲಾಗ್ ಅಲ್ಲ. ಸೊ ಈಗ ನೀವು ಅದು ಬೇರೆ ವಿಚಾರ, ಧ್ವನಿ ಮತ ಹಾಕೋದು, ಎಷ್ಟು ಜನ ಕೈ ಎತ್ತುತ್ತಾರೆ ಅನ್ನೋದು, ಅದೆಲ್ಲ ಕೈ ಎತ್ತಿ ಇದೆಲ್ಲ ಆಗಿರೋದಕ್ಕೆ ಈ ಥರ ಆಗಿರೋದು. ಸೊ ಅದನ್ನ ಹೈಕಮಾಂಡ್ ತೀರ್ಮಾನ ಮಾಡುತ್ತೆ. ಇವತ್ತು ಈ ಥರದ್ದು ಹೇಳಿಕೆಗಳು ಪಕ್ಷದ ಇದು ವಿಚಾರದಲ್ಲಾಗಿರ್ಬೋದು, ಅದು ಆ ನಾಯಕರುಗಳಿಗೆ ಅವ್ರೇನು ಕುಣಿಗಲ್, ಮಾಗಡಿ, ರಾಮನಗರ ಈ ಭಾಗದಿಂದ ಈ ಹೇಳಿಕೆ ಅವಾಗ ಯಾಕೆ ಬರೋದು? ಈಗ ನೋಡಿ, ಮಾತಾಡಿ ಅಂತ ಹೇಳಿ 224 ಶೋಕಾಸ್ ನೋಟಿಸ್ ಜಾರಿ ಮಾಡಿ, ಪಾರ್ಟಿ ಮಧ್ಯದಲ್ಲಿ ಈ ತರ ಜಾರಿ ಮಾಡಿದ್ದಾರೆ. KPCC ಪ್ರೆಸಿಡೆಂಟ್ ತಾನೇ ಇವರು ಮಾಡಿದ್ದಾರೆ. ಇಕ್ಬಾಲ್ ಸುಮ್ಮನೆ ಯಾಕ್ರಿ ಈ ತರ ಮಾತಾಡ್ತೀರಿ ಅಂತ ಹೇಳಿ ಮಾಡಿದಾರಲ್ಲ, ಅವ್ರಿಗೆ ನೋಟಿಸ್ ಜಾರಿ ಮಾಡಿದ್ರು. ಸುಮ್ಮನೆ ಈಗ 200 ಮತ್ತೆ ಮಾತಾಡ್ತಾರೆ ಅವರು. ಅಲ್ಲ, ಈಗ ಏನ್ ಗೊತ್ತಾ, 224 ಕ್ಷೇತ್ರದಲ್ಲಿ 136 ಜನ ಗೆದ್ದಿರುವಂಥದ್ದು. ತುಂಬಾ ಜನ ಇನ್ನೂ ಎಷ್ಟೋ ಜನ ಇದರಲ್ಲಿ ಸೋತಿರುವಂತವ್ರು ಇದ್ದಾರೆ. ಸೊ ಈಗ ಸೋತಿರುವಂತವ್ರು ನೆಕ್ಸ್ಟ್ ಟೈಮ್ ಗೆಲ್ಲಲ್ವಾ? ಅದ್ರೊಳಗೆ 34 ವ್ಯಾಕ್ಯೂಮ್ ಗಿಂತನೂ ಸೊ ಇದನ್ನ ಕೆಲ ಆಟೋ ಇದು ಆಂಟಿ ಇನ್ಕಂಬೆನ್ಸಿ ಎಲ್ಲಾ ಸಂದರ್ಭದಲ್ಲೂ ಇದ್ದೇ ಇರುತ್ತೆ. ಎಲ್ಲಾ ಪಕ್ಷದ ಸ್ಥಳೀಯವಾಗಿ ಶಾಸಕರುಗಳನ್ನ ಒಂದ್ಸತಿ ಗೆಲ್ಲಿಸ್ತಾರೆ, ಒಂದ್ಸತಿ ಸೋಲಿಸ್ತಾರೆ. ಅದೆಲ್ಲಾ ಕಾಲದಲ್ಲೂ ನಡ್ಕೊಂಡ್ ಬಂದಿರುವಂತದ್ದು. ಸೊ ಅಷ್ಟು 2013ರಿಂದ 2018 ಅಷ್ಟು ಒಳ್ಳೆ ಆಡಳಿತವನ್ನ ಕೊಟ್ಟರು ಕೂಡ 78 ಸೀಟಿಗೆ ತಗೊಂಡ್ಬಂದು ನಿಲ್ಸಿದ್ರು. ಸೊ ಅದನ್ನ ಆ ತರದ್ದು ಇದ್ರಲ್ಲಿ ನೋಡಕ್ ಹೋದಾಗ ಅದಕ್ಕೇನಂತ ವ್ಯಾಖ್ಯಾನ ಕೊಡಕ್ಕಾಗತ್ತೆ ನಾವು. ದೀಪಕ್ ಅವ್ರ ಒಂದು ಪ್ರಶ್ನೆ ಇತ್ತು ನಂದು. ಈಗ ಡಿ ಕೆ ಶಿವಕುಮಾರ್ ಅವರು ಒಂದು ವೇಳೆ ಹಕ್ಕೊತ್ತಾಯವನ್ನ ಪಾರ್ಟಿಯ ಮುಚ್ಚಿದ ಬಾಗಿಲುಗಳ ನಡುವೆ ಹೇಳುವುದೇ ಆದರೆ, ನಾನು ಪಾರ್ಟಿಗೆ ಇಷ್ಟು ಕಷ್ಟಪಟ್ಟಿದ್ದೀನಿ, KPCC ಅಧ್ಯಕ್ಷ ಆಗಿದ್ದೆ, ಅನೇಕ ಪಾರ್ಟಿ ಅಧಿಕಾರದಲ್ಲಿದ್ದ ನಾನು ಖರ್ಚು ಮಾಡಿದ್ದೀನಿ, ಜೈಲಿಗೆ ಹೋಗಿದ್ದೀನಿ, ಗುಜರಾತ್ ಶಾಸಕರು ನಂಬ್ಕೊಂಡು ನಾನು, ಇದರ ಆಧಾರದ ಮೇಲೆ ನನ್ನ ಸೇವೆಯನ್ನು ಪರಿಗಣಿಸಿ ನನಗೊಂದು ಅವಕಾಶ ಕೊಡಬೇಕು ಅಂತ ಅವ್ರು ಕೇಳ್ತಾ ಇದ್ದಾರಾ? ಅಥವಾ ಇಲ್ಲಿ ಮ್ಯಾನ್ ಆಫ್ ದಿ ಮ್ಯಾಚ್ ಅಥವಾ ಅಹಿಂದ ಚಾಂಪಿಯನ್ ಸಿದ್ದರಾಮಯ್ಯ ಇದನ್ನ ಓವರ್ ಶ್ಯಾಡೋ ಮಾಡೋಕ್ಕೆ ಇವ್ರ ಕೈಲಾಗದೆ ತಾನು ಮಾಡಿರ್ತಕ್ಕಂಥ ಕೆಲಸಗಳ ಆಧಾರದ ಮೇರೆಗೆನೆ ಪಟ್ಟ ಕೇಳ್ತಾ ಇರೋದ ಡಿ ಕೆ ಶಿವಕುಮಾರ್ ಅವರು ಅಂತ ನಂಬರ್ ಅಲ್ಲ? ಇಲ್ಲ ರಮಾಕಾಂತ್, ಕರೆಕ್ಟ್ ನೀವು ಹೇಳಿದಂಥದ್ದು. ಇಲ್ಲಿ ಏನಾಗಿದೆ ಅಂತ ಹೇಳಿದ್ರೆ, ಬಹುಶಃ ಸೂತ್ರಗಳ ಬಗ್ಗೆ ಯಾರಿಗೂ ಕೂಡ ಇನ್ನು ಏನು ಅದ್ರ ರಹಸ್ಯ ಗೊತ್ತಿಲ್ಲ, ಸೂತ್ರದ ರಹಸ್ಯ ಗೊತ್ತಿಲ್ಲ. ಆದ್ರೆ ಒಂದು ಕಾಂಗ್ರೆಸ್ ಪಕ್ಷ ರಾಜ್ಯದಲ್ಲಿ ಅಧಿಕಾರ ಹಿಡಿಲಿಕ್ಕೆ ಸಿದ್ದರಾಮಯ್ಯನವರ ವರ್ಚಸ್ಸು, ಅವರ ನಾಯಕತ್ವದ ಗುಣ, ಮತ್ತೆ ಅವರ ಫೆಮಿಲಿಯಾರಿಟಿ, ಅವ್ರ ಹಿಂದಿನ ಸರ್ಕಾರದ ಕೊಡುಗೆಗಳು ಮತ್ತೆ ಗ್ಯಾರಂಟಿ ಇವೆಲ್ಲವೂ ಎಷ್ಟು ಮುಖ್ಯ ಆಗಿತ್ತು. ಹಾಗೇನೆ ಪಕ್ಷ ಸಂಘಟನೆಯಲ್ಲಿ ಡಿ ಕೆ ಶಿವಕುಮಾರ್ ಅವರು KPCC ಅಧ್ಯಕ್ಷ ಆದ್ಮೇಲೆ ಬಹುಶಃ ಕಾಂಗ್ರೆಸ್ಗೆ ಒಂದು ನವ ಚೈತನ್ಯ ಬಂದಂತದ್ದು ಸತ್ಯ. ಮಾಧ್ಯಮವನ್ನ ಸಮರ್ಪಕವಾಗಿ ಎದುರಿಸಿದ್ರು, ವಿರೋಧ ಪಕ್ಷ ಸಮರ್ಪಕವಾಗಿ ಎದುರಿಸಿದ್ರು, ಅನೇಕ ವಿನೂತನ ಕಾರ್ಯಕ್ರಮಗಳನ್ನ ಮಾಡಿದ್ರು, ಕಾರ್ಯಕರ್ತರಲ್ಲಿ ಉತ್ಸಾಹ ತುಂಬಿದ್ರು, ಹಾಗೇನೆ ಸಂಪನ್ಮೂಲವನ್ನ ವಿನಿಯೋಗ ಮಾಡಿದ್ರು. ಇವೆಲ್ಲವೂ ಕೂಡ ಸತ್ಯನೇ. ಆ ಕಾರಣಕ್ಕಾಗಿ ನನಗೆ ಮುಖ್ಯಮಂತ್ರಿ ಮಾಡಿ ಅಂತ ಕೇಳೋದ್ರಲ್ಲಿ ಯಾವುದೇ ತರ ಅರ್ಥ ಇರೋದಿಲ್ಲ ಅಂತ. ಯಾಕಂದ್ರೆ ಇವತ್ತು ಶಾಸಕಾಂಗದ ನಾಯಕರಾಗಿ ಸಿದ್ದರಾಮಯ್ಯನವರು ಆಯ್ಕೆ ಆಗಿದ್ದಾರೆ, ಮತ್ತೆ ಅದೇ ಶಾಸಕಾಂಗ ಪಕ್ಷದಲ್ಲೇ ಡಿ ಕೆ ಶಿವಕುಮಾರ್ ಅವರು ಆಯ್ಕೆಯಾಗಿ ಮುಖ್ಯಮಂತ್ರಿ ಆಗ್ತಾರೆ ಅನ್ನೋದು ಡೌಟ್. ಯಾಕಂತಂದ್ರೆ ಡಿ ಕೆ ಶಿವಕುಮಾರ್ ಅವ್ರಿಗೆ ಹೈಕಮಾಂಡ್ ನ ಒಲವಿದೆ, ಬೆಂಬಲ ಇದೆ ಅನ್ನೋದು ಎಲ್ಲರೂ ಕೂಡ ಗೊತ್ತಿರೋದು. ಅದೇ ಶಾಸಕಾಂಗ ಅಥವಾ ಶಾಸಕರ ಬೆಂಬಲ ಅಂತ ವಿಚಾರ ಬಂದಾಗ ನಾವು ಎಲ್ಲಾ ಕಡೆಯಿಂದಲೂ ಗಮನಿಸಿ ಅಥವಾ ನಮ್ಗಿರುವಂತ ಮೂಲಗಳು ನೋಡಿದಾಗ ಡಿ ಕೆ ಶಿವಕುಮಾರ್ ಅವ್ರಿಗೆ 20ರಿಂದ 25 ಜನ ಶಾಸಕರು ಅವ್ರ ಪರವಾಗಿ ಗಟ್ಟಿ ಧ್ವನಿಯನ್ನ ಹೈಕಮಾಂಡ್ ಮುಂದೆ ಮಾಡ್ತಾರೆ ಅನ್ನೋದನ್ನು ಹೊರತುಪಡಿಸಿ ಡಿ ಕೆ ಶಿವಕುಮಾರ್ ಬಹುದೊಡ್ಡ ಹಿನ್ನಡೆ ಆಗ್ತಿರೋದೇ ಶಾಸಕರ ಬೆಂಬಲ ಇಲ್ಲ ಅನ್ನೋದೇ ಅವ್ರಿಗೆ ಬಹು ಹಿನ್ನಡೆ ಆಗಿರೋದು. ಆ ಕಾರಣಕ್ಕಾಗಿನೇ ಹೈಕಮಾಂಡ್ ಕೂಡ ತುಂಬಾ ಧರ್ಮ ಸಂಕಟಕ್ಕೆ ಸಿಗಾಕೊಂಡಿರೋದು. ಆ ಕಾರಣಕ್ಕಾಗಿನೇ ಸತೀಶ್ ಜಾರಕಿಹೊಳಿ ಅವರು ಒಂದ್ ವೇಳೆ ಸಿದ್ದರಾಮಯ್ಯನವ್ರನ್ನ ಚೇಂಜ್ ಮಾಡಿದ್ರೆ 40ರಿಂದ 45 ಸ್ಥಾನಗಳನ್ನ ನಾವು ಚುನಾವಣೆ ಬಂದ್ರೆ ಈ ಕ್ಷಣಕ್ಕೆ ಬಂದ್ರು ಕೂಡ ಕಳ್ಕೋಬಹುದು. ಈ ಕ್ಷಣಕ್ಕೆ ಚುನಾವಣೆ ಬಂದ್ರೆ ನಾವು ಕಳ್ಕೊತೀವಿ ಅಂತಂದ್ರೆ ದೀಪಕ್ ಅವರೇ ದೀಪಕ್ ಅವರೇ ನಾವು ಚೆಕ್ ಮಾಡ್ಕೊಂಡಾಗ ದೀಪಕ್ ಕೇಳಿಸ್ಕೊಬಿಡಿ ದೀಪಕ್ ಅವರೇ, ನಾವು ಅದನ್ನ ಚೆಕ್ ಮಾಡಿದಾಗ ಏನ್ ಮಾಹಿತಿ ಬಂತು ಗೊತ್ತಾ? ಸಿದ್ದರಾಮಯ್ಯ ಅವ್ರನ್ನ ಇಳಿಸಿ ಬಿಟ್ರೆ 45 ಸೀಟು ಕಡಿಮೆ ಆಗತ್ತೆ ಅಂತ ಅವ್ರು ವಿಷಯ ಮಂಡಿಸಿಲ್ಲವಂತೆ.
ಅವ್ರು ಹೇಳಿರೋದು ಇವತ್ತಿಗೆ ಚುನಾವಣೆ ಆದ ಸ್ಥಿತಿ ಇದೆ ನಮ್ದು, ಇವತ್ತು ಎಲೆಕ್ಷನ್ ಆದ್ರೆ ಇನ್ ಸಿದ್ದರಾಮಯ್ಯನವರು ಟಚ್ ಮಾಡಿದ್ರೆ ಏನಾಗಬಹುದು ಅಂತ ನಮ್ಮ ಊಹೆಗೆ ಬಿಟ್ಬಿಟ್ಟಿದ್ದಾರೆ ಅವರು ಅಂತ. ಅಲ್ಲ, ಯಾಕೆ ಈ ಕ್ಷಣಕ್ಕೆ ಎಲೆಕ್ಷನ್ ಯಾಕಾಗುತ್ತೆ, ಯಾಕೆ ಆಗ್ಬೇಕು? 135 ಶಾಸಕರ ಸ್ಥಾನವನ್ನು ಪಡ್ಕೊಂಡಿರುವಂತ ಕಾಂಗ್ರೆಸ್ ಪಕ್ಷ ಈ ಕ್ಷಣಕ್ಕೂ ಚುನಾವಣೆ ನಡೆದಿದೆ. ರಮಕ್ಕ, ನೀವು ಪತ್ರಕರ್ತರಿದ್ದೀರಿ, ನಾನ್ ಪತ್ರಕರ್ತ ಇದ್ದೀನಿ. ಚುನಾವಣೆಯ ಸ್ಟ್ಯಾಟಿಸ್ಟಿಕ್ಸ್ ಅಥವಾ ಸಮೀಕ್ಷೆಗಳು, ಜನಾಭಿಪ್ರಾಯಗಳು ಚುನಾವಣೆ 4 ದಿನ ಅಂತಾನೂ ಬದಲಾಗ್ತದೆ, ಚುನಾವಣೆ 6 ತಿಂಗಳು ಬದಲಾಗುತ್ತೆ. ಒಂದು ಇಶ್ಯೂ ಮೇಲೆ ಇಡೀ ಚುನಾವಣೆ ಭವಿಷ್ಯ ನಿಂತಿರ್ತದೆ. ಹಾಗಾಗಿ ಈಗ್ಲೇನೆ 2 ವರ್ಷ ಚುನಾವಣೆಗೆ 2 ವರ್ಷ ಇದೆ ಅಂತಾನೆ ಈಗ್ಲೇ ನಾವು 40 ಸೀಟ್ ನಾವು ಕಳ್ಕೊಳ್ಳೋ ಸಾಧ್ಯತೆಗಳಿದೆ ಅಂತ ಈಗ ಹೇಳ್ಲಿಕ್ಕಾಗಲ್ಲ. ಅಫ್ಕೋರ್ಸ್ ಯಾವುದೇ ಗೌರ್ಮೆಂಟ್ 2 ವರ್ಷ 3 ವರ್ಷ ಪೂರೈಸಿದ ಸಂದರ್ಭದಲ್ಲಿ ಆಂಟಿ ಇನ್ಕಂಬೆನ್ಸಿ ಅನ್ನೋದು ಎಲ್ಲಾ ಪಕ್ಷಕ್ಕೂ ಅದು ರಿಯಲಬಲ್. ಆದ್ರೆ ಇಲ್ಲಿ ಕಳ್ಕೊತೀವಿ ಅಂತ ಭೀತಿ ಶುರು ಆಗಿದೆ ಅಂತ ಹೇಳ್ತಿರೋದು ಅದನ್ನ ವಾಸ್ತವಿಕನೋ ಅಥವಾ ಹೈಕಮಾಂಡ್ ನ ಎದುರಿಸುವಂತ ತಂತ್ರಗಾರಿಕೆ ಅನ್ನೋದು ಕೂಡ ತುಂಬಾ ಮುಖ್ಯ ಆಗ್ತದೆ. ಒಂದು ಇನ್ನೊಂದು ಕಡೆ ಹೈಕಮಾಂಡ್ ಕೂಡ ನೋಡಿ, ಈಗ ಹೈಕಮಾಂಡ್ ಇರುವಂತ ಒಂದು ಧರ್ಮ ಸಂಕಟ ಏನಂದ್ರೆ ಇಡೀ ದೇಶದಲ್ಲಿ, ನಿಮ್ಗೂ ಕೂಡ ಗೊತ್ತಿದೆ, ನನ್ಗೂ ಕೂಡ ಗೊತ್ತಿದೆ, ಇಡೀ ದೇಶದಲ್ಲಿ 3 ರಾಜ್ಯಗಳು ಸ್ವತಂತ್ರವಾಗಿ ಕಾಂಗ್ರೆಸ್ ಪಕ್ಷ ಅಧಿಕಾರದಲ್ಲಿ ಇರುವಂತದ್ದು. ಕರ್ನಾಟಕ ಆಗಿರ್ಬೋದು, ಹಾಗೇನೆ ಹಿಮಾಚಲ ಪ್ರದೇಶ ಆಗಿರ್ಬೋದು, ತೆಲಂಗಾಣ. ಅದು ಬಿಟ್ರೆ ಇನ್ ಮೂರು ರಾಜ್ಯಗಳಲ್ಲಿ ಮೈತ್ರಿ ಸರ್ಕಾರ ಇದೆ. ಇಂತಹ ಇಡೀ ದೇಶದಲ್ಲಿ ತನ್ನ ಸ್ವಂತ ಬಲದಲ್ಲಿ ಇರುವಂತ ಸರ್ಕಾರಗಳಲ್ಲಿ ಕರ್ನಾಟಕ ಒಂದೇ. ಆ ರೀತಿ ತಗೊಂಡ್ರೆ ಸಂಖ್ಯಾಬಲ ನೋಡಿದಾಗ್ಲೂ ಕೂಡ ಕರ್ನಾಟಕ ಒಂದೇ ಇವತ್ತು ಅವ್ರಿಗೆ ಏನಂತಾಗಿದೆ, ಒಂಥರ ವಾರ್ ಸ್ಪ್ರಿಂಗ್ ಬೋರ್ಡ್ ಆಗಿ ಕೆಲಸ ಮಾಡ್ತಾ ಇದೆ ಕರ್ನಾಟಕ. ಇಂಥ ಸಂದರ್ಭದಲ್ಲಿ ಈ ನಾಯಕತ್ವ ಬದಲಾವಣೆ ಅನ್ನುವಂಥದ್ದಕ್ಕೆ ಕೈ ಹಾಕಿ, ನಾವು ಜೇನ್ಗೂಡು ಕೈ ಹಾಕಿ ನಮ್ಗೆ ನಾವೇ ಕುತ್ತಿಗೆ ಹಗ್ಗ ತಗೊಂಡು ಕುತ್ತಿಗೆ ಇಸ್ಕೊಂಡಂತ ಪರಿಸ್ಥಿತಿ ನಿರ್ಮಾಣ ಆಗ್ಬಿಡುತ್ತ ಅನ್ನೋ ಭಯನೂ ಕೂಡ ಹೈಕಮಾಂಡ್ಗಿದೆ. ಆ ಭಯವನ್ನೇ ಇಬ್ರು ಕೂಡ ಎರಡೂ ಬಣ್ಣದವರು ಕೂಡ ಆ ಭಯವನ್ನೇ ಅವರು ದಾಳವಾಗಿ ಬಳಸ್ಕೊಳ್ತಾ ಇದ್ದಾರೆ. ಅನೇಕ ಅದಷ್ಟೇ ಅಲ್ಲ, ಇನ್ನು ಬೇರೆ ಬೇರೆ ರಿಪೋರ್ಟ್ಸ್ ಗಳು ಕೂಡ ತಲುಪಿದೆ. ಯಾಕಂದ್ರೆ ಅಹಿಂದ ಅಂದ್ರೆ ಕರ್ನಾಟಕದಲ್ಲಿ ಅಹಿಂದ ವರ್ಗಗಳು ಎಷ್ಟಿದಾವೆ, ಸಿದ್ದರಾಮಯ್ಯನವ್ರ ಪರವಾಗಿ ಇರುವಂತಹ ಅಹಿಂದ ವರ್ಗಗಳೆಷ್ಟು, ಒಂದು ವೇಳೆ ಸಿದ್ದರಾಮಯ್ಯನವ್ರು ಮುನ್ಸ್ಕೊಂಡ್ರೆ ಅಹಿಂದ ಮತಗಳು ಕಡಿಮೆ ಆದ್ರೆ ಮುಂದಿನ ಚುನಾವಣೆಗಳಲ್ಲಿ ನಮ್ಗೆ ಎಷ್ಟು ಸ್ಥಾನಗಳು ಬರ್ಬೋದು, ಎಷ್ಟು ಸ್ಥಾನ ಕಳ್ಕೋಬಹುದು ನಾವು ಅನ್ನುವಂತ ಒಂದು ಸ್ಟ್ಯಾಟಿಸ್ಟಿಕ್ ಕೂಡ ಈ ಮೊದಲೇ ಹೈಕಮಾಂಡ್ಗೆ ತಲುಪಿದೆ ಅನ್ನೋ ಮಾಹಿತಿನೂ ಕೂಡ ಇದೆ. ಓಕೆ, ಫೈನ್. ನಾನು ಮತ್ತಷ್ಟು ಮಾತಾಡ್ತೀನಿ. ಇನ್ನು ಯದುಕುಮಾರ್ ಈಗ 5 ಕಾಲು 4:15 ಈ ಒಳ ಮೀಸಲಾತಿ ವಿಚಾರಕ್ಕೆ ಸಂಬಂಧಪಟ್ಟ ಇದನ್ನು ಕೂಡ ನಾವು ನೋಡಿದ್ವಿ. ಇಲ್ಲೊಂದು ಕಡೆ ಒಂದು ಡ್ಯಾಮೇಜ್ ಕಂಟ್ರೋಲ್ ಮಾಡಿಕೊಳ್ಳುವ ಯತ್ನದ ಭಾಗವಾಗಿ ಒಳ ಮೀಸಲಾತಿ ವಿಚಾರಕ್ಕೆ ಒಂದು ಲಾಜಿಕಲ್ ಎಂಡಿಗೆ ಈ ಸರ್ಕಾರ ತಗೊಂಡು ಬಂದು ನಿಲ್ಲಿಸಿದೆಯಾ? 17% ಅವೈಜ್ಞಾನಿಕ ಆಗಿಬಿಡುತ್ತೆ, ಅಥವಾ ಇದು ಸುಪ್ರೀಂ ಕೋರ್ಟ್ ಇದನ್ನು ಒಪ್ಪಲ್ಲ, 50% ಕ್ಯಾಪನ್ನು ಅದು ಮೀರುತ್ತೆ. ಇದೆಲ್ಲ ಆದಮೇಲೆ ಅಲ್ಪಸಂಖ್ಯಾತರು, ಹಿಂದುಳಿದವರು, ದಲಿತರ ವಿಚಾರದ ಬಗ್ಗೆ ನಮ್ಮ ನಿಷ್ಠೆ, ನಮ್ಮ ಕಾಳಜಿ, ನಮ್ಮ ಪ್ರೀತಿ ಅಚಲ ಅನ್ನೋ ಮೆಸೇಜ್ ಸಾರುವಂಥ ಒಂದು ಪ್ರಯತ್ನದ ಭಾಗವಾಗಿ ಇದು ನಡೀತಾ ಅಂತ ಸರ್. ಆ ಥರ ನಡೆದಿದ್ರೆ ಈ ಹಿಂದೆ ಆಯೋಗಗಳು 2-3 ಆಯೋಗಗಳಿತ್ತಲ್ಲ ಸರ್, ಸದಾಶಿವ ಆಯೋಗ, ನಾಗಮೋಹನ್ ದಾಸ್ ಆಯೋಗ, ಬೇರೆ ಬೇರೆ ಆಯೋಗಗಳಿತ್ತಲ್ಲ, ಅದೆಲ್ಲ ಏನಾಯ್ತು? ಅದ್ರದ್ದೇನು ಸರ್, ಏನು ಟೇಬಲೇ ಮಾಡಿಲ್ಲ, ಅದ್ರದ್ದು ಗಣನೆಗೆ ತಗೊಂಡಿಲ್ಲ. ಬರೀ ಚೀಫ್ ಸೆಕ್ರೆಟರಿ ಅವ್ರು ತಗೊಂಡಂತ ಟೆಕ್ನಿಕಲ್ ಕಮಿಟಿದೇ ಇದು ಮಾಡ್ಬೇಕಾಗಿದ್ರೆ ಈ ಎಕ್ಸರ್ಸೈಸ್ ಎಲ್ಲ ಯಾಕೆ ಮಾಡ್ಬೇಕಾಗಿದೆ ಸರ್? ಅಲ್ಲಿ ನಾವು ಮಾಡಿದಾಗ ನಮ್ಮ ಸರ್ಕಾರ ಎಡ ಬಲ ಎರಡೂ ಕಡೆ ನಾಯಕರುಗಳು, ಮಿನಿಸ್ಟರ್ಗಳು ಎಲ್ಲ ಹಂಚಿಬಿಟ್ರಲ್ಲ. ಇದು ಆ ಒಂದು ಸಂಘರ್ಷ ಬರಬೇಕಾಗಿದ್ದಿದ್ರೆ ಒಂದ್ ಕಡೆ ಎಡ, ಒಂದ್ ಕಡೆ ಬಲ ನಾಯಕರು ಒಡೆದಾಡಿ ರಕ್ತಪಾತ ಆಗ್ಬಿಡ್ಬೇಕಾಗಿತ್ತೇನೋ, ಅದಾಗ್ಲಿಲ್ವಲ್ಲ. ಒಂದು ಕಡೆ ಸೆಟ್ಲ್ ಮಾಡಿದೀವಪ್ಪ, ಸೂತ್ರ ಬೇಕಾಗಿತ್ತು, ಮಾಡಿದೀವಿ ಅಂತ ಹೇಳ್ತಾರಪ್ಪ ಅವರು. ಎಲ್ಲರೂ ಮಾಡಿ ರಕ್ತಪಾತ ಆಯ್ತಾ ಇದಾದಾಗ? ಇಲ್ಲ ತಾನೆ ಸರ್. ರಕ್ತಪಾತ ಅನ್ನೋದು ಅದು ಆನ್ ದ ಫ್ಲೋರ್ ಗೊತ್ತಾಗುತ್ತೆ ಸರ್, ಎಲೆಕ್ಷನ್ಸ್ ನಲ್ಲಿ ಗೊತ್ತಾಗುತ್ತೆ. ಉಪಚುನಾವಣೆ ಎಲೆಕ್ಷನ್ಸ್ ಅಲ್ಲಿ ಗೊತ್ತಾಗುತ್ತೆ. ಇದಕ್ಕಿಂತ ಮುಂಚೆ ನಾವು 17% ಮಾಡಿದ್ವಿ, ಇವ್ರು 15% ಮಾಡಿದ್ದಾರೆ. ಅವ್ರು ಅದನ್ನೇ ಕೇಳ್ತಾ ಇದ್ದಾರೆ 17% ಅಂತ ಅನ್ಬಿಟ್ಟು. ನಾವು SC-ಗೂ 56,000 ಹುದ್ದೆಗಳು ಭರ್ತಿ ಮಾಡಕ್ ಆಗಲ್ಲ, ನಾವು ಮಾಡ್ತೀವಿ ಇವಾಗ ಸರ್. ಇವತ್ತಿನೂ ಮಾಡಕ್ಕಾಗಲ್ಲ ಸರ್. ಅಲ್ಲಿ ಇನ್ನೊಂದು ಏನಂತಾರೆ, ನೆಪಗಳು ಕೊಡ್ಬೇಕಾಗಿತ್ತು ಇದು ಸರ್. ಇವಾಗ ಸರ್ ನಾವು ಮಾಡಿದ್ವಲ್ಲ ಸರ್, ಅದನ್ನ ಯಾವ ರೀತಿ ಮಾಡಿದ್ರ? ನಾನ್ ಕೇಳೋದು ಸರ್, ಶಂಕುಸ್ಥಾಪನೆ ಮಾಡಿದ್ದೆ ನಾನು, ಅಲ್ಲಿ ಕರೆಕ್ಟ್ ಎಳೆದು ಬಿಟ್ಟಿದ್ದೆ, ನಾನು ಕಾಂಗ್ರೆಸ್ ಪೂಜೆ ಮಾಡಿಬಿಟ್ಟಿದ್ದೆ. ಇದಲ್ಲ, ಕಾಂಗ್ರೆಸ್ ಕಟ್ಟಡ ಕಟ್ಟಿದ್ರ, ನಾನೇ ಮಾಡಿದ್ದೆ. ನಾವೇನು ಹೇಳಿಲ್ಲ ಸರ್. ಸ್ಮಾರ್ಟ್ ಸಿಟೀಸ್ ಎಷ್ಟು ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಇರ್ಬೇಕಾದಾಗಲೇ ಇದು ಮಾಡಿದಂತದ್ದು. ಅದನ್ನ ಯಾವ ರೀತಿ ಮಾಡ್ಬಿಡೋದು, ಆ ರೀತಿ ಯಾವ ರೀತಿ ಅಂಕಣ್ಣ ಆಗ್ದಿರೋ ಡೊಂಕಣ್ಣ ಅಂತ ಪಂಚಮಸಾಲಿ ಲಿಂಗಾಯತರು ಯಾವ ರೀತಿಯಾದ ಅಪಪ್ರಚಾರ ಕಾಂಗ್ರೆಸ್ ಮಾಡ್ತು ಅನ್ನೋದು ಗೊತ್ತಿದೆ. ಇವತ್ತು ಅದೇ ಸರಿ ಅನ್ನೋದು ಹಲವಾರು ಮುಖಂಡ್ರು, ಯಾರು ಸೊಲ್ಲೆತ್ಲಿಲ್ವಲ್ರಿ ನಿಮ್ ಪಾರ್ಟಿ ಸೊಲ್ಲೆತ್ತಿದ್ರ ನೀವು ಇದ್ರ ಬಗ್ಗೆ? ಸರಿ ಇಲ್ಲ, ಇದು 5 ಕಾಲ್ ಮಾಡಬಾರ್ದು, 20 ಕೊಡ್ತಾ ಇದ್ವಿ ನಾವಾಗಿದ್ರೆ 25 ಕೊಡ್ತಾ ಇದ್ವಿ ಹೇಳ್ಬೇಕಾಗಿತ್ತು. 17 ಅಂತಾನೆ ಕರೆಕ್ಟ್. ಒಬ್ರು ಒಂದ್ ಸ್ವರ ಇಲ್ವಲ್ರಿ ನಿಮ್ದು ಇದ್ರ ಬಗ್ಗೆ? ಸರಿ, ಅನ್ಯಾಯ ಆಗಿದೆ ಇವಾಗ, ಒಂದ್ ಸ್ವರ ಸೊಲ್ಲೆತ್ತಿದ್ರ ನೀವು ಸರ್? ಆ ಮುಖಂಡರುಗಳು ಯಾರು ಪರಿಷತ್ ಅವರು ಅದನ್ನ ಮುಖಂಡ ಇದ್ ಮಾಡ್ತಾ ಇದ್ದಾರೆ. ಅವ್ರ ವ್ಯೂ ಏನಿದೆ? ನಿಮ್ ಪಾರ್ಟಿ ಎಡ ಬಲ ಇಲ್ವಾ?
ಹೇಳಿಲ್ವಾ ಸರ್ ಅದೇ ಪಾರ್ಟಿ ಚಲವಾದಿ ನಾರಾಯಣ ಸ್ವಾಮಿ ಅವರು ಒಂದು ಮಾತಾಡಿದ್ರೇನ್ರಿ ಹೇಳಿದ್ದಾರೆ ಸರ್ ಏನಂತ ಹೇಳಿದ್ರು ಪ್ರತಿಭಟನೆ ದಾಖಲಿಸಿದ್ರ ಎಲ್ಲ ಬಡಿಗೆ ತಗೊಂಡು ಮನೆ ಬೀದಿಗೆ ತಗೊಂಡು ನಿಲ್ಸಿದ್ದಾರೆ ಅಂತ ಹೇಳಿದ್ರು ಅಲ್ಲಿ. ಓಕೆ, ದೊಡ್ಡ ಸ್ಟೇಟ್ಮೆಂಟ್, ದೊಡ್ಡ ಪರಿವರ್ತನೆ ಆಗ್ಬಿಡ್ತು ಹೇಳಿಕೆಯಿಂದ, ರಾಜ್ಯದಲ್ಲಿ ಕ್ರಾಂತಿ ಆಗ್ಬಿಡ್ತು ಹೇಳಿಕೆಯಿಂದ ಅಲ್ವಾ? ಇವ್ರು ಮಾಡಿರೋ ಇದಕ್ಕೆ ಏನಾಗ್ತೈತೆ ಅಂತ ಗ್ರೌಂಡ್ ರಿಪೋರ್ಟ್ ತಾವೇ ನೋಡುವೆ ಅಂತಾರೆ ಸರ್. ಅದಲ್ಲಿ ಯಾರು ಒಪ್ಪಿದ್ದಾರೆ ಸರ್? ಇದರಲ್ಲಿ ಯಾವ ಒಂದು ಸರ್ ಅಲೆಮಾರಿಗಳಿಗೆ ಒಪ್ಪಿದಾರ? ಇಲ್ಲ ಸರ್ ಅಲ್ಲಿ ಪ್ರತಿ 5 ಪೋಸ್ಟರ್ 1 ಪೋಸ್ಟ್ ಅಲೆಮಾರಿಗೆ ಅಂತ ಹೇಳಿದಾರಲ್ರಿ. ಆಮೇಲೆ ಜಾಸ್ತಿ ಜನ ಇರ್ಲಿಲ್ವಾ ಅಲ್ಲಿರ್ತಕ್ಕಂಥ ಜನರಲ್ ಮೆರಿಟ್ ಕ್ಯಾಟಗರಿ ತಗೊಳ್ಳಿ ಅಂತ ಹೇಳಿದ್ದಾರೆ ಗ್ರೂಪ್ ಅಲ್ಲಿ. ಆ ಗ್ರೂಪ್ ಅಲ್ಲಿ ಜನರಲ್ ಮೆರಿಟ್ ತಗೊಳ್ಳಿ ಅಂತ ಹೇಳಿದ್ದಾರೆ ಸರ್. ಅವರು ಯಾವುದು ಇದಕ್ಕೆ ಒಪ್ಪಲಿಲ್ಲ. ಸರ್ಕಾರದ್ದು ಅವೈಜ್ಞಾನಿಕವಾಗಿರುವಂತದ್ದು. ಮತ್ತೆ ಇಂದಿನ ಆಯೋಗಗಳು ಏನ್ ಮಾಡ್ತು, ಆಯೋಗಗಳು ತಪ್ಪು ರಿಪೋರ್ಟ್ ಕೊಟ್ರ ಅಂತ ಕೇಳ್ತಾ ಇದ್ದಾರೆ. ಯಾರು ವೈಜ್ಞಾನಿಕ ಯಾರು ಅವೈಜ್ಞಾನಿಕ ಅಂತ ಕೇಳ್ತಾರೆ. ಸೂರ್ಯ, ಅಲ್ಪಸಂಖ್ಯಾತರಿಗೆ ಅಥವಾ ಹಿಂದುಳಿದವರಿಗೆ, ದಲಿತರಿಗೆ ನಿಮ್ಮನ್ನು ಬಿಟ್ರೆ ಬೇರೆ ಯಾರು ಇಲ್ಲ ಅನ್ನೋ ಒಂದು ವಿಚಾರದಲ್ಲೇ ಇಷ್ಟೆಲ್ಲ ಗೇಮ್ಗಳು ಮಾಡೋದ ನೀವು? ನಾವು ಯಾವತ್ತು ಹೇಳ್ಕೊಂಡಿದೀವಿ ನಮ್ಮನ್ ಬಿಟ್ರೆ ನಿಮ್ಗೆ ಯಾರು ಇಲ್ಲ ಅಂತ? ಅಹಿಂದ ಚಾಂಪಿಯನ್ ನಿಮ್ ಪಾರ್ಟಿಲ್ ಇರೋದ್ರಿ. ಅಹಿಂದ ಚಾಂಪಿಯನ್ ಇರೋದು ನಿಮ್ ಪಾರ್ಟಿಲ್, ಅವ್ರ ಪಾರ್ಟಿ ಇದ್ದಾರೆ ಚಾಂಪಿಯನ್, ಅಹಿಂದ ಚಾಂಪಿಯನ್. ಹಂಗಾರೆ ಅವ್ರಿಗೆ ಯಾರು ಓಟೇ ಹಾಕಲ್ವಾ? ಯಾರಿಗೆ? ಚಾಂಪಿಯನ್ ಅನ್ನೋದು ಬೇರೆ ರೀ, ಓಟ್ ಬೀಳೋದು ಬೇರೆ. ಎಲ್ಲಾ ಪಾರ್ಟಿ ಎಲ್ರಿಗೂ ಹಾಕ್ತಾರೆ ಓಟ್ಗಳು. ಈಗ ನಾವಿಲ್ಲಿ ಯಾರನ್ನೂ ಗುತ್ತಿಗೆ ತಗೊಂಡಿಲ್ಲ. ಓಕೆ, ಸೊ ಪ್ರಜಾಪ್ರಭುತ್ವದಲ್ಲಿ ಅವ್ರು ನೋಡ್ತಾರೆ ಯಾರು ಸಂವಿಧಾನದ ಪರವಾಗಿ ನಡ್ಕೊಂಡವ್ರೆ, ಯಾರು ನಡ್ಕೊಂಡಿಲ್ಲ ಅಂತ. ಸಂಪತ್ತು ದಾವಣಗೆರೆ ಅಲ್ಪಸಂಖ್ಯಾತ ಕೈ ಕೊಟ್ರಿ ನೀವು. ದಾವಣಗೆರೆಯಲ್ಲಿ ಈಗ ಅಲ್ಪಸಂಖ್ಯಾತ ಚಿತ್ ಮಾಡ್ಬಿಟ್ರೆ ನಿಮಿಷ ಇರಿ, ನಾನು ಹಿಂದೇನು ಎಕ್ಸಾಂಪಲ್ ಕೊಟ್ಟಿದ್ದೀನಿ. ಭರತ್ ಬೊಮ್ಮಾಯಿನ ಸೋಲ್ಸಿದ್ಯಾರು? ಪಠಾಣು, ಹೆಸರು ಪಠಾಣು. ಅವ್ರೇನು ಬಹುಸಂಖ್ಯಾತರ, ಓಕೆ, ಅಲ್ಪಸಂಖ್ಯಾತರಲ್ವಾ? ಅಂತ ವಿಕೆಟ್ನೇ ಹೊಡೆದಿರ್ಬೇಕಾದ್ರೆ ಅಂತ ಪಠಾಣ್ ಅಂತವ್ರು ಯಾಸಿರಿ ಕೊಟ್ಟಿದ್ವಪ್ಪ ಅಂತ ಜಮೀರ್ ಕರ್ ಮಾತಾಡ್ಬೇಕಾಗಿತ್ತು. ಖುಷಿ ಆಗಿತ್ತೇನಪ್ಪ, ಇಲ್ಲಿ ಪೈಲ್ವಾನ ಕೊಡ್ತಿದ್ದೆ ಯಾಕಪ್ಪ ಇಷ್ಟೆಲ್ಲ ಕೆಲಸ ಮಾಡಿದ್ದೆ, ಪ್ರಚಾರಕ್ಕೆ ಯಾಕಪ್ಪ ಬರ್ಲಾ ಕೇಳ್ಬೇಕಾಗಿತ್ತು. ಅಲ್ಲ, ಅದನ್ನ ಹೈಕಮಾಂಡ್ ಮಾತಾಡ್ಕೊಂತಾರೆ. ಈಗ ಬೆಂಗಳೂರು, ಇದು ನಮ್ಮ ರಾಜ್ಯದ DGP ಯಾರು? ಸಲೀಂ. ಅವ್ರು ಯಾವ ಸಮುದಾಯದವರು? ಓಕೆ, ಒಬ್ಬ ಪೊಲೀಸ್ ಮಹಾನಿರ್ದೇಶಕ, ಎಂತ ದೊಡ್ಡ ಕೀ ಪೋಸ್ಟ್ ಅಂತವ್ರನ್ನೇ ನಾವು ಅಲ್ಪಸಂಖ್ಯಾತರು ಮಾಡಿದ್ವಿ. ಇವರು BJP ಅವ್ರು ಮಾಡ್ಬಿಡ್ತಾರ? ಆಮೇಲೆ 3 ಜನ ಅಡಿಷನಲ್ ಅಡ್ವೊಕೇಟ್ ಜನರಲ್ಸ್ ಇದಾರೆ, 2 ಅಡಿಷನಲ್ SPPಗಳಿದ್ದಾರೆ, ಒಬ್ರು ಮಹಿಳೆ ಇದಾರೆ ಅದ್ರಲ್ಲಿ. ಈಗ ಆಯಾ ಕಾಲದ ಎಲಿಜಿಬಲ್ ಪರ್ಸನ್ ಅವ್ರು ಮಾಡ್ತಾರ್ರಿ. ಸಲೀಂ ಅವರು ಕಾನ್ಸ್ಟೇಬಲ್ ಆಗಿ ಕೂತಿದ್ದಿದ್ರೆ ನೀವು ತಗೊಂಡ್ಬಿಡ್ರಿ. ಸಲೀಂ ಅವರು ಒಂದು ಕಾನ್ಸ್ಟೇಬಲ್ ಆಗಿದ್ಬಿಟ್ಟು ಮಾಡ್ಬಿಡ್ತಾ ಇರ್ಲಿಲ್ಲ ರೀ. ಅವ್ರ ಮೆರಿಟ್, ಅವ್ರ ಅರ್ಹತೆ BJP ಅವ್ರು ಇದ್ರೆ ಮಾಡ್ತಾನೆ ಇರ್ಲಿಲ್ಲ. ನಾನು ಹೇಳದೆ ನೀವು ಅರ್ಹತೆ ಎಲ್ಲಿ ಕೊಟ್ಟಿದ್ದಾರೆ? ಅರ್ಹತೆ ಪ್ರಕಾರ ಯಾರು ಮಾಡಿದ್ದಾರೆ? ಬ್ಯಾಂಕ್ ಕಡೆ ನಿಮ್ ಗಮನ ರೀ, ಅವ್ರ ಬ್ಯಾಂಕ್ ಕಡೆ ನರೇಂದ್ರ ಮೋದಿ ಅವರು ಕೇಳಿಸ್ಕೊಳ್ರಿ, ಅವರು ಮುಸ್ಲಿಮರಿಗೆ ಟಿಕೆಟ್ ಕೊಡ್ಲಿಲ್ಲ. ಅವರು ಈಗ ನರೇಂದ್ರ ಮೋದಿ ಮುಸ್ಲಿಂ ಟಿಕೆಟ್ ಕೊಟ್ಬಿಟ್ಟು ನಾನೇ ನಿಮ್ಮನ್ನ ಅಪ್ಕೊಳಕ್ಕೆ ನೀವು ಸಂದೇಶ ಕೊಡ್ತೀರಲ್ಲ. ಸಲೀಂ ಅವರು ಕಾನ್ಸ್ಟೇಬಲ್ ಆಗಿದ್ದಿದ್ರೆ ಕಮಿಷನರ್ ಮಾಡ್ತಿದ್ದಾರೆ, ಅದೊಂದು ಗೊತ್ತಾ ಕೊಟ್ಟು. ಕಾನ್ಸ್ಟೇಬಲ್ ಆಗಿದ್ರೆ ಅವ್ರನ್ನ ಕಮಿಷನರ್ ಮಾಡ್ತಿದ್ದಾರೆ. ಹಿಂಗ್ ಮಾಡಕ್ಕಾಗುತ್ತೆ? ಮತ್ತೆ ಅರ್ಹತೆ ರೀ, ಅಲ್ಟಿಮೇಟ್ಲಿ ಇವ್ರು ಅರ್ಹತೆ ಇರೋರಿಗೆ ಎಷ್ಟು ಜನಕ್ಕೆ ಮಾಡಿದ್ದಾರೆ? ಓಕೆ, ಇವ್ರು ಅರ್ಹತೆ ಇರೋ ಪಟ್ಟಿ ಕೊಡ್ಲಿ. ಇವತ್ತು ಇದ್ರಲ್ಲಿ ಮೋದಿ ಅವರ ಕ್ಯಾಬಿನೆಟ್ ಸೆಕ್ರೆಟರಿಗಳು ಎಷ್ಟು ಜನ ಅಲ್ಪಸಂಖ್ಯಾತರಿದ್ದಾರೆ? ಅಮಿತ್ ಶಾ ಅವರ ಸೆಕ್ರೆಟರಿಗಳು ಎಷ್ಟು ಜನ ಅಲ್ಪಸಂಖ್ಯಾತರಿಗಳಿದ್ದಾರೆ? ನಾನು ಮುಸ್ಲಿಂ ವಿರೋಧಿ, ನಾನು ಮುಸ್ಲಿಂ ಟಿಕೆಟ್ ಕೊಡಲ್ಲ ಅಂತ ಅವ್ರು ಹೇಳ್ಕೊತಾರ್ರಿ, ಬಹಿರಂಗವಾಗಿ ಮಾತಾಡ್ತಾರೆ. ಮಸೀದಿ ಕಡೆ ಬಾಣ ಹೊಡಿ ತೋರಿಸ್ತಾರ ಅವರು ಪ್ರಚಾರಗಳಲ್ಲಿ, ಮಸೀದಿ ಕಡೆ ಬಾಣ ಹೊಡಿತಾರ್ರಿ ಅವರು. ಅಲ್ಲ, ಇವ್ರ ಪಾರ್ಟಿನಲ್ಲಿ ಹೆಂಗ್ ಗೊತ್ತಾ? ಒಬ್ರು ಅಲ್ಲೆಲ್ಲೋ ಎಲ್ಲಿ ಹಿಂದೂಗಳು ಜಾಸ್ತಿ ಇರ್ತಾರೆ, ಮುಸಲ್ಮಾನರ ಸಂಖ್ಯೆ ಕಡಿಮೆ ಇರುತ್ತೆ, ಅಲ್ಲಿ ನಾವು ಹಿಂದೂಗಳು ಅಂತ ಬಾಣ ಬಿಡೋದು. ಅದೇ ಚಿಕ್ಕಪೇಟೆಗೆ ಬಂದ್ರೆ ಅಲ್ಲಿ ಟೋಪಿ ಹಾಕೊಂಡು ನಮಾಜ್ ಮಾಡೋದು. ಸೊ ಇವ್ರಿಗೆ ಎಲ್ಲೇ ಅನುಕೂಲ ಸಿಂಧು ರಾಜಕಾರಣವನ್ನ ಅನುಕೂಲವಾದಂತ ಮನೆ ಒಳಗಡೆ ಗೋಮಾಂಸ ತಿನ್ನಿ, ಆಚೆ ತಿನ್ಬೇಡಿ ಅಂತ ಹೇಳೋದು. ಆಮೇಲೆ ಆತರ ಆಚೆ ತಿನ್ನಕ್ ಹೋಗ್ಬೇಡಿ. ಎಲ್ಲಿ ಯಾವ ಕಾನ್ಸ್ಟಿಟ್ಯೂನ್ಸಿನಲ್ಲಿ ಅಲ್ಪಸಂಖ್ಯಾತರು ಕಡಿಮೆ ಇರ್ತಾರೆ ಅಲ್ಲಿ ಮುಸಲ್ಮಾನರನ್ನ ಎದುರಾಕಳಿ. ಯಾವ ಕಾನ್ಸ್ಟಿಟ್ಯೂನ್ಸಿನಲ್ಲಿ ಅಲ್ಪಸಂಖ್ಯಾತರು ಜಾಸ್ತಿ ಇರ್ತಾರೆ ಅಲ್ಲಿ ಹೋಗ್ಬಿಟ್ಟು ಇಫ್ತಾರ್ ಕೂಟ ಮಾಡಿ, ಅಲ್ಲಿ ಹೋಗ್ಬಿಟ್ಟು ಟೋಪಿ ಹಾಕೊಂಡು ನಮಾಜ್ ಮಾಡಿ, ಅಲ್ಲಿ ಹೋಗ್ಬಿಟ್ಟು ಟಿಪ್ಪು ಜಯಂತಿ ಮಾಡಿ ಎಲ್ಲಾನು ಮಾಡ್ತಾರೆ ಅವರು. ಸೊ ಈ ತರ ಒಂದು ಇದು ಏನು ಡಬಲ್ ಸ್ಟ್ಯಾಂಡರ್ಡ್ ಇವೆಲ್ಲ ನಮ್ಮಲ್ಲಿಲ್ಲ. ನಾವು ಯಾವುದೇ ಕಮ್ಯುನಿಟಿಗೆ ಎಲ್ಲೆಲ್ಲಿ ರೆಪ್ರೆಸೆಂಟ್, ಇವತ್ತು ತುಮಕೂರಿನಲ್ಲಿ ತುಮಕೂರು ಸಿಟಿ ಅಲ್ಲಿ ಗೆಲ್ತಾರೋ ಸೋಲ್ತಾರೋ ಇವತ್ತವರೆಗೂ ಅಲ್ಪಸಂಖ್ಯಾತ ರಫೀಕ್ ಅಹಮದ್, ಶಫಿ ಅಹಮದ್ ಎಲ್ಲ ಗೆದ್ದಿದ್ದಾರೆ. ಸೊ ಈಗಲೂ ಕೂಡ ನಾವಲ್ಲಿ ಅವ್ರಿಗೆ ಟಿಕೆಟ್ ಕೊಡೋದು ಪ್ರತಿ ಒಂದು ಜಿಲ್ಲೆನಲ್ಲೂ. ಆಮೇಲೆ ಉತ್ತರ ಕರ್ನಾಟಕದಲ್ಲಿ ತಗೊಳ್ಳಿ, ರಹೀಂ ಖಾನ್, ಕನೋಜ್ ಫತಿಮಾ, ಆಮೇಲೆ MLC ನಲ್ಲಿ ಇವರು ಬಿಲ್ಕಿಸ್ ಬಾನು ಶಿವಮೊಗ್ಗದವರು. ಸೊ ನಾವು ಇಷ್ಟು ಜನ ಎಲ್ರಿಗೂ ರೆಪ್ರೆಸೆಂಟೇಷನ್ ಕೊಟ್ಟಿದೀವಿ. ಇವ್ರು ಏನೋ ಇವತ್ತು ದಾವಣಗೆರೆ ಉಪಚುನಾವಣೆನ ಏನೋ ದೊಡ್ಡದಾಗಿ ಇವತ್ತು ಅಲ್ಪಸಂಖ್ಯಾತರು ಎದ್ಬಿಟ್ಟಿದ್ದಾರೆ, ಅನ್ಯಾಯ ಆಗ್ಬಿಟ್ಟಿದೆ, ಅದನ್ನ ನಮ್ಮ ಲೀಡರ್ಸ್ ಕರೆದು ಮಾತಾಡ್ತಾರೆ. DK ಶಿವಕುಮಾರ್ ಕತೆ ಏನ್ರಿ, ಅದೇನೋ ಡಿಸ್ಕ್ಲೋಸ್ ಮಾಡಿ ಅಂತ ಕೇಳ್ಬಿಟ್ಟಿದ್ದಾರೆ ಅವರು. ಓಪನ್ ಮಾಡಿಬಿಟ್ಟಿದ್ದೀನಿ, ಹೇಳ್ಬಿಡಿ ಅಂತ ಕೂಡ ಇಬ್ಬರು ಸಹೋದರರು ಹೋಗಿ ಮಾತಾಡಿದ್ದಾರೆ ಅಂತ ಮಾಹಿತಿ. ದೆಹಲಿಗೆ ಹೋಗ್ಬಿಟ್ಟು ಏನು ಕತೆ ಇದು? ಅಲ್ಲ, ಅದನ್ನ ನೀವು ನಮ್ಮ ಪಕ್ಷದ ಅಧ್ಯಕ್ಷರನ್ನೇ ಕೇಳಬೇಕು. ಸೊ ಏನ್ ಡಿಸ್ಕ್ಲೋಸ್ ಮಾಡ್ಬೇಕು, ಅವರು ಉತ್ತರ ಕೊಡ್ತಾರೆ ಅದಕ್ಕೆ. ಹೆಂಗಂದ್ರೆ ಈಗ ಮೈಗೆ ಎಣ್ಣೆ ಹಚ್ಕೊಂಡ್ಬಂದ್ಬಿಡೋದು ಅಂತಾರೆ ಕೆಲವರು, ಏನಕ್ಕೂ ಸಿಕ್ಕಾಕೊಳ್ಳಲ್ಲ ಅವರು ಅಂತ. ಫುಲ್ ಮೈಗೆ ಎಣ್ಣೆ ಹಚ್ಚ ಅವ್ರು ಕೇಳಬೇಕು ಅಂದ್ಬಿಟ್ರೆ ಮುಗಿದೈತೆ ಅಲ್ಲಿಗೆ. ಅಲ್ಲ, ಈಗ ಸ್ಟ್ಯಾಂಡ್ ಇಲ್ಲ, ಪಾರ್ಟಿ ಸ್ಟ್ಯಾಂಡ್ ಏನೂ ಇಲ್ಲ. ಅಲ್ಲ, ಈಗ ಪಾರ್ಟಿನೇ ಅವರಲ್ಲ. ಓಕೆ,
ಡಿ ಕೆ ಶಿವಕುಮಾರ್ ಯಾರು ಈಗ ಪಕ್ಷದ ಇದೇ ಅಧ್ಯಕ್ಷರು ಕಾರಣಕ್ಕೆ ಅವರೇ ನೀವು ಪಾರ್ಟಿ. ಇದೇ ಕಾರಣಕ್ಕೆ So ಅವ್ರು ಏನ್ stand ಈಗ ಅದೇ stand ಈ ನಮ್ದು. ಸಂಪುಟ ಪುನರಚನೆ ಕಥೆ ರೀಶಫಲ್ ಈಗ ಕಥೆ ಅವ್ರು ಮಾತಾಡ್ತಿರೋದು, ಇನ್ನೊಂದು ಕಡೆಗೆ ಬಂದು ಒಂದು ಪರ್ಸನ್ ಒಂದು ಹುದ್ದೆ ಅಂತ ಹೇಳೋದು, ಈಗ ನಮ್ಮ ಅಂದ್ರೆ ಅಧ್ಯಕ್ಷರು ಅಯ್ಯೋ ಅವರು- ಕೆಪಿಸಿಸಿ ಅಧ್ಯಕ್ಷ ಹುದ್ದೆನೆ ಹೋಗ್ಬಿಡ್ತೇನೋ ಅಪ್ಪ, ಇಲ್ಲ. ಇದನ್ನ ಜಾಸ್ತಿ ಕೇಳಕ್ ಹೋದ್ರೆ ಅಂತ ಅದನ್ನಾದ್ರೂ ಭದ್ರ ಮಾಡ್ಕೋಣ ಅಂತ ಅವ್ರು ಆ ಇದ್ಬಿಟ್ರಿ ಅಂತ. ಥರದ ಏನು ಡಿ ಕೆ ಶಿವಕುಮಾರ್ ಅವರ ಭಾಷಣ ಮೊನ್ನೆನೂ ನೋಡಿರ್ಬೋದು. 36 ವರ್ಷದ ಎಕ್ಸ್ಪೀರಿಯನ್ಸ್, ಸಣ್ಣ ವಯಸ್ಸಲ್ಲಿ 25 ವರ್ಷ 26 ವರ್ಷಕ್ಕೆ MLA ಆದವರು, ತುಂಬಾ ನೋಡ್ಬಿಟ್ಟಿದ್ದಾರೆ. ಪಕ್ಷಕ್ಕೋಸ್ಕರ ಅನೇಕ ತ್ಯಾಗಗಳನ್ನ ಮಾಡಿದ್ದಾರೆ. ಪಕ್ಷನ ಯಾವತ್ತೂ ಕೂಡ ಇವ್ರ ತರ ಮೂರ್ ಹೋಲ್ಡ್ ಮಾಡೋದು ಇದು ಅಥವಾ ಇನ್ನೊಂದು ಪಕ್ಷಕ್ಕೆ ಮಾಡೋದು ಆ ಸಲ್ಲಿಸಿದ ಥರದ್ದು ತ್ಯಾಗ, ಬಲಿದಾನ, ಆ ಥರದ್ದೆಲ್ಲ- ಸೇವೆ ಇವುಗಳ ಮೇಲೆ ಈಗ ನಿಮ್ ಪಾರ್ಟಿ ನಿಂತ್ಕೊಳ್ಳುತ್ತಾ, ಅಥವಾ ಯಾರನ್ನ ಟಚ್ ಮಾಡಿದ್ರೆ ನನ್ನ ಪಾರ್ಟಿನೇ ಹೋಗುತ್ತೆ ಮುಂದಿನ ಎಲೆಕ್ಷನ್ ಅಲ್ಲಿ, ಅದ್ರ ಮೇಲೆ ಡಿಸೈಡ್ ಆಗುತ್ತಾ ಹೇಳಿ, ಅದನ್ನ ಕ್ಲಾರಿಟಿ ಈಗ ಕೇಳ್ತಾರೆ. ಅದನ್ನ ನೋಡಿ, ಪಕ್ಷ ಈಗ ಒಬ್ರು ಈಗ ರಾಜಣ್ಣ ಅವ್ರನ್ನ ಕೈ ಬಿಟ್ರಪ್ಪ, ಏನಾಯ್ತು? ಪಕ್ಷಕ್ಕಿಂತ ದೊಡ್ಡವ್ರು ಯಾರು ಇಲ್ಲ ಅನ್ನೋ ಸಂದೇಶವನ್ನ ಪಕ್ಷ ರವಾನೆ ಮಾಡ್ತಾ ಇದೆ. ನಮ್ಗೆ ಸೀಟ್ಗಿಂತ ಪಕ್ಷದ ಸಿದ್ಧಾಂತ ಅಲ್ಪಸಂಖ್ಯಾತ ಮುಖ್ಯ. ಮುಖಂಡಗಳನ್ನು ಮನೆ ಕಳಿಸಿದ್ರಿ, ಪಕ್ಷದ ಸದಸ್ಯತ್ವದಿಂದ ಆಚೆ ಮುಖ್ಯ. ಹಾಕಿದ್ರಿ, ದಾವಣಗೆರೆ ವಿಚಾರಕ್ಕೆ ಈಗ ಸಂಬಂಧ ನೋಡಿ, ಎಲ್ಲಿ ಆಂಟಿ ಪಾರ್ಟಿ ಆಕ್ಟಿವಿಟಿ ಆಗಿದೆ ಅಂತ ಪಕ್ಷದ ಹೈಕಮಾಂಡ್ಗೆ ಗಮನಿದೆ. ಅದಕ್ಕೇನು ಇದನ್ನ ಕೊಡಬೇಕು ಅದನ್ನ ಅವ್ರ ತೀರ್ಮಾನಗಳನ್ನ ತಗೊಂಡಿದ್ದಾರೆ. ಇವ್ರ ತರ ಮಾತಾಡ್ತಾ ಇವಾಗ ಯತ್ನಾಳ್ ಎಷ್ಟು ವರ್ಷ ಬೇಕಾಯ್ತು ಇವರು ಇದು ಸಸ್ಪೆಂಡ್ ಮಾಡಕ್ಕೆ, ಉಚ್ಚಾಟನೆ ಮಾಡಿದ್ದೀವಿ. ಉಚ್ಚಾಟನೆ ಮಾಡಕ್ಕೆ. ಆಮೇಲೆ ಎಸ್ ಟಿ ಸೋಮಶೇಖರ್ ಇವತ್ವರೆಗೂ ಅವ್ರ ಪಕ್ಷದ ಚಿಹ್ನೆನಲ್ಲಿ ಗೆದ್ದು ಹಾಕ್ಸ್ಕೊಂಡ್ರಲ್ಲ ಸರ್, ಬಂದ ಅನಾರಾಧಗೊಳಿಸೋದಕ್ಕೂ ಇದಾಗ್ಲಿಲ್ಲ. ಅಡ್ಡ ಚೆನ್ನಾಗಿ ಸಾಕೊಂಡಿದ್ರಲ್ರಿ ನೀವು. ಮತ್ತೆ ನಾವು ಈಗ ಇವ್ರು ಮಾಡುವಂತದ್ದು ಅಡ್ಡ ಮತದಾನಗಳು, ಇವ್ರು ಕರ್ಕೊಂಡು ಹೋಗುವಂತದ್ದು, ಬೇರೆ ಪಕ್ಷದಿಂದ ಶಾಸಕರುಗಳು ಕರ್ಕೊಂಡು ಹೋಗಿ ವಾಷಿಂಗ್ ಮಿಷಿನ್ ಒಳಗಡೆ ಹಾಕೋದು, ಇದು ರಾಘವ್ ಚಡ್ಡಾನ್ ಕರ್ಕೊಂಡು ಹೋಗೋದು, ರಾಘವ್ ಚಡ್ಡಾನ್ ಕರ್ಕೊಂಡು ಹೋಗ್ಬಿಟ್ಟು ವಾಷಿಂಗ್ ಮಿಷಿನ್ ಗಳು ಹಾಕೊಳ್ಳೋದು, ಈಗ ಅಷ್ಟೆಲ್ಲ ಇವ್ರು ಮರ್ತೋಗ್ಬಿಡ್ತಾರೆ. ಸೊ ಈ ತರದ ಅನೈತಿಕ ರಾಜಕಾರಣ, ಈ ತರದ್ ಇದನ್ನ ಇವರು ಈಗ ಇಲ್ಲಿ ನಾನು ದೀಪಕ್ ಅವ್ರು ಕೇಳ್ಬಿಡ್ತೀನಿ. ದೀಪಕ್ ಅವರೇ, ಇಂಥ ವಿಚಾರಗಳಲ್ಲಿ ಪಕ್ಷಕ್ಕೆ ಸಲ್ಲಿಸಿರೋ ಸೇವೆ ಇಂಪಾರ್ಟೆಂಟ್ ಆಗುತ್ತಾ? ಒಬ್ಬ ಪೊಲಿಟಿಷಿಯನ್ ಅಥವಾ ಒಂದು ಪಾರ್ಟಿಯ ಒಂದು ಹೈಕಮಾಂಡ್ ಅಂತ ಬಂದಾಗ ಒಬ್ಬ ವ್ಯಕ್ತಿಯನ್ನು, ಆ ವ್ಯಕ್ತಿ ಬಗ್ಗೆ ಯೋಚನೆ ಮಾಡ್ತಾರೆ ಅವರು. ಅಕಸ್ಮಾತ್ ಈ ವ್ಯಕ್ತಿಗೆ ನಾವು CM ಹುದ್ದೆ ಕೊಡಲಿಲ್ಲ ಅಂದರೆ ಏನೇನಾಗಬಹುದು ಅಂತ ಪ್ಲಸ್ ಒಂದು ಕಡೆ ಬರ್ಕೊಳ್ತಾರೆ, ಮೈನಸ್ ಒಂದು ಕಡೆ ಬರ್ಕೊಳ್ಬಹುದು ಅವರು. ಎಷ್ಟು ಜನ ಅಂಥೇಳಿ ಶಾಸಕರು ಈ ವ್ಯಕ್ತಿ ನಾವು CM ಮಾಡದೇ ಇದ್ದರೆ ಸರ್ಕಾರ ಕೆಡವಿ ಹಾಕ್ಬಿಡ್ತಾರ ಇವರು ಅಂತ ಒಂದು ಕಡೆ ಬರ್ಕೊಳ್ತಾರೆ. ಇನ್ನೊಂದು ಕಡೆ ಈ ಯಾರು ಹಾಲಿ ವ್ಯಕ್ತಿ ಇದ್ದಾರಲ್ಲ ಸಿದ್ದರಾಮಯ್ಯನವರು, ಅವರನ್ನು ಮುಖ್ಯಮಂತ್ರಿ ಹುದ್ದೆಯಿಂದ ಕೆಳಗಡೆ ಇಳಿಸಿಬಿಟ್ರೆ ಆಗ ಆಗಬಹುದಾದ ಡ್ಯಾಮೇಜ್ಗಳೇನು ಅಂತ ಒಂದು ಕಡೆ ಬರ್ಕೊಂಡಾಗ ಎರಡನ್ನೂ ಒಂದು ತಕಡಿಗೆ ಹಾಕಲ್ವಾ ದೀಪಕ್? ಖಂಡಿತವಾಗ್ಲೂ ಈಗ ಆ ತಕ್ಕಡಿ ವ್ಯವಹಾರನೇ ಈಗ ಹೈಕಮಾಂಡ್ ನ 4 ಗೋಡೆ ಒಳಗಡೆ ನಡೀತಿರುವಂತದ್ದು. ಆ ತಕ್ಕಡಿ ವ್ಯವಹಾರ ಯಾರು ಹೆಚ್ಚು ತೂಗ್ತಾರೆ, ಯಾರಿಗೆ ಹೆಚ್ಚು ನಷ್ಟ, ಯಾರು ಕಳ್ಕೊಂಡ್ರೆ ಹೆಚ್ಚು ನಷ್ಟ ಅಂತೇಳಿ. ಆದ್ರೆ ಪಾರ್ಟಿ ಸೇವೆ ಮಾಡಿದ ತಕ್ಷಣ ನಾವು ಅಧಿಕಾರವನ್ನ ಕೊಡ್ಬೇಕು ಅಥವಾ ಅಧಿಕಾರ ಬೇಕು ಅನ್ನೋದಿದೆಯಲ್ಲ, ನೀವು ಎಲ್ಲಾ ಪಾರ್ಟಿ ತಗೊಳ್ಳಿ, ಬಿಜೆಪಿ ತಗೊಳ್ಳಿ, ಕಾಂಗ್ರೆಸ್ ತಗೊಳ್ಳಿ, JDS ತಗೊಳ್ಳಿ. ಈಗ LK ಅಡ್ವಾಣಿ ಅವರು ಕೂಡ ಬಿಜೆಪಿಗೆ ಅವ್ರೇನು ಕಡಿಮೆ ಸೇವೆ ಮಾಡಿರ್ಲಿಲ್ಲ, ಅಧಿಕಾರ ಸಿಗಲ್ಲ ಅವನ ಸಂದರ್ಭದಲ್ಲಿ. ಹಾಗೆ ಕಾಂಗ್ರೆಸ್ ನಲ್ಲಿ ಕೂಡ ಬಹಳಷ್ಟು ಜನ ಪಕ್ಷಕ್ಕಾಗಿ ದುಡ್ದಂತವ್ರು ಇದ್ದಾರೆ, ಅಧಿಕಾರ ಸಿಗೋದಿಲ್ಲ. ಎಷ್ಟೋ ಜನ ಅಧಿಕಾರಕ್ಕೋಸ್ಕರ ಇಡೀ ಲೈಫ್ ನ ತ್ಯಾಗ ಮಾಡಿದವ್ರು ಇದ್ದಾರೆ. ಹಾಗಾಗಿ ಅವರು ಸಾಮಾನ್ಯ ಒಂದು MLA MLCನೂ ಆಗಕ್ಕಾಗದೆ ಪಾಪ ಅವರು ರಾಜಕೀಯ ಜೀವನ ಅಂತ್ಯ ಕಾಣಿಸ್ಕೊಂಡಂತದ್ದು ರಾಜಕಾರಣದಲ್ಲಿ ನಾವು ನೋಡ್ತಾ ಬಂದಿದೀವಿ. ಆದ್ರೆ ಇಲ್ಲಿ ಯಾವತ್ತು ನನ್ನ ಪ್ರಕಾರ ನೀನ್ ಪಕ್ಷಕ್ಕಾಗಿ ಸೇವೆ ಮಾಡಿದ್ಯಾ, ಹಾಗಾಗಿ ನೀ ತಕೋ ಅನ್ನುವಂತ ಫಾರ್ಮುಲಾಗೆ ಹೈಕಮಾಂಡ್ ಹೋಗೋದಿಲ್ಲ ಈ ಕ್ಷಣಕ್ಕೆ. ಯಾಕಂತಂದ್ರೆ ಕಾಂಗ್ರೆಸ್ ಇಡೀ ದೇಶದಲ್ಲಿ ನೀವು ಗಮನಿಸಿದಾಗ, ನಾನು ಮೊದಲೇ ಹೇಳಿದಾಗೆ ಕರ್ನಾಟಕ ಒಂದು ಹೊರತುಪಡಿಸಿದ್ರೆ ಇನ್ನೆಲ್ಲೂ ಕೂಡ ಕಾಂಗ್ರೆಸ್ ತನ್ನ ಸ್ವಂತ ಇನ್ನೆರಡು ಸಣ್ಣ ಸಣ್ಣ ರಾಜ್ಯಗಳು ಬಿಟ್ಟರೆ ಇನ್ನೆಲ್ಲೂ ಕೂಡ ಕರ್ನಾಟಕ ಹೊರತುಪಡಿಸಿ ಇನ್ನೆಲ್ಲೂ ಕೂಡ ಸ್ವತಂತ್ರವಾಗಿ ಅದು ಅಷ್ಟೊಂದು ದೊಡ್ಡ ಬಹುಮತದೊಂದಿಗೆ ಅಧಿಕಾರವನ್ನ ಪಡ್ಕೊಂಡಿರುವಂತ ರಾಜ್ಯಗಳು ಎಲ್ಲೂ ಇಲ್ಲ. ಈ ಒಂದು ರಾಜ್ಯದಲ್ಲೂ ಕೂಡ ಏನಾದ್ರೂ ಅಧಿಕಾರ ಹಂಚಿಕೆಯ ವಿಚಾರದಲ್ಲಿ ಸಣ್ಣ ಎಡವಟ್ಟಾಗಿ ನಾವು ಸರ್ಕಾರವನ್ನ ಕಳೆದುಕೊಳ್ಳುವಂತದ್ದಾದ್ರೆ ಅಥವಾ ಪಕ್ಷದ ವರ್ಚಸ್ಸಿಗೆ ಡ್ಯಾಮೇಜ್ ಆದ್ರೆ ಅದು ಬಹುದೊಡ್ಡ ಭವಿಷ್ಯದಲ್ಲಿ ತುಂಬಲಾರದ ನಷ್ಟ ಆಗ್ತದೆ ಅನ್ನುವ ಸತ್ಯ ಹೈಕಮಾಂಡ್ಗೆ ಗೊತ್ತೇ ಇದೆ. ಯಾಕಂದ್ರೆ ಪಕ್ಷ ಸಂಘಟನೆಯಲ್ಲಿ DK ಶಿವಕುಮಾರ್ ಅವರಷ್ಟು ಪ್ರಬಲರು ಯಾರು ಇಲ್ಲ. ಹಾಗೆ ಪಕ್ಷವನ್ನ ಅಧಿಕಾರ ತರುವಂತಹ ಚರಿಷ್ಮಾ ಇರುವಂತಹ ಜನಪ್ರಿಯತೆ ಇರುವಂತಹ ನಾಯಕರು ಯಾರಾದ್ರೂ ಇದ್ರೆ ಅದು ಸಿದ್ದರಾಮಯ್ಯನವರೇ ಅನ್ನುವಂಥದ್ದು ಕಾಂಗ್ರೆಸ್ನ ಬಹುತೇಕರಿಗೆ ಗೊತ್ತಿರುವಂತ ವಿಚಾರ. ಮತ್ತೆ ಸಿದ್ದರಾಮಯ್ಯನವರ ನಾಯಕತ್ವದಿಂದ ಕೆಳಗಡೆ ಇಳಿಸಿ, ಮುಖ್ಯಮಂತ್ರಿಯಿಂದ ಕೆಳಗಡೆ ಇಳಿಸಿ ಚುನಾವಣೆಗೆ ಹೋಗೋದ್ರಿಂದ ಆಗುವಂತಹ ದುಷ್ಪರಿಣಾಮಗಳ ಅರಿವು ಕೂಡ ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ಇದೆ, ಹಾಗೇನೆ ರಾಜ್ಯದ ನಾಯಕರು ಇದೆ. ಅದ್ರ ಜೊತೆಗೆ ಇನ್ನೊಂದು ಏನು ಅಂತಂದ್ರೆ, ಈ ಬಾರಿ ಬಹಳಷ್ಟು ಜನ ಹೊಸ ಶಾಸಕರುಗಳು ಬಂದಿದ್ದಾರೆ. ಅವ್ರಿಗೂ ಕೂಡ ಏನಪ್ಪಾ ಅಂತಂದ್ರೆ, ಸರ್ಕಾರ ಎಡವಟ್ಟಾಗಿ ಏನಾದ್ರೂ ಹೆಚ್ಚು ಕಡಿಮೆ ಆಗಿ ಸರ್ಕಾರ ಬಿದ್ದೋಗ್ಬಿಟ್ರೆ ಅಥವಾ ನಾವು ಚುನಾವಣೆಗೆ ಹೋಗುವಂತ ಸಂದರ್ಭ ಸೃಷ್ಟಿ ಆಗ್ಬಿಟ್ರೆ ಅವ್ರುಗಳು ಕೂಡ ಗೆಲ್ಲಕ್ಕಾಗಲ್ಲ ಅನ್ನುವಂತ ಭಯನೂ ಕೂಡ ಇದೆ. ಈಗ ಯಾರು ಬಹಳ ಜನ ಎಲ್ಲಾ ಪಾರ್ಟಿಲೂ ಇದ್ದಾರೆ, ನ್ಯೂ MLAs ಗಳು ಎಲ್ಲಾ ಪಾರ್ಟಿಲಿ. ಅಂದ್ರೆ ಈ ಬಾರಿ ಹೊಸದಾಗಿ ಆಯ್ಕೆ ಈ ಹೊಸ ಶಾಸಕರಿದ್ದಾರಲ್ಲ ದೀಪಕ್, ಈಗ 30ರಿಂದ 35 ಜನ ಮೊದಲ ಬಾರಿಗೆ MLAಗಳಾದಂಥವ್ರು ಇದ್ದಾರಲ್ಲ, ಅವರು ಕೂಡ ಒಂದು ಹುಕುಂ ಹಾಕಿದ್ರು. ಏನಂದ್ರೆ, ನಮ್ಮಲ್ಲಿ ಎಲ್ಲರನ್ನೂ ಮಾಡದೇ ಇದ್ರು, ಕನಿಷ್ಠ ಪಕ್ಷ 5 ಜನರನ್ನಾದರೂ ಕ್ಯಾಬಿನೆಟ್ಗೆ ಸೇರಿಸ್ಕೊಳ್ಳಿ ಅಂತ ಒಂದಿತ್ತು. ಇನ್ನೊಂದು ಮಾತು ಏನಿದೆ ಅಂದರೆ, ಹೊಸಬರು ಯಾರ್ಯಾರು ಶಾಸಕರಾಗಿದ್ದಾರೋ
ಅವರಿಗೆ ಬಹುತೇಕರಿಗೆ ಟಿಕೆಟ್ ಕೊಡಿಸುವಲ್ಲಿ DKಶಿ ಪಾತ್ರ ಜಾಸ್ತಿ ಇತ್ತು, ಹಾಗಾಗಿ ಅವರು DKಶಿ ಸಪೋರ್ಟ್ ಮಾಡ್ತಾರೆ. ಮೊನ್ನೆ ಮಾಗಡಿ MLA ಬಾಲಕೃಷ್ಣ ಅವರ ಬರ್ತ್ಡೇಗೆ 18 ಜನ ಊಟಕ್ಕೆ ಸೇರಿದ್ರು. ಬಾಲಕೃಷ್ಣ ಅವ್ರನ್ನೇ ಕೇಳಿದೆ ನಾನು, ಬಾಲಕೃಷ್ಣ ಅವ್ರನ್ನೇ ಮಾತಾಡಿಸ್ದೆ, ಬಾಲಕೃಷ್ಣ ಅವರೇ ಹೋದ ವರ್ಷ ನಿಮ್ಮ ಬರ್ತ್ಡೇ ಬಂದಿತ್ತು, ಈ ಥರ 18 ಜನ ಊಟಕ್ಕೆ ಬಂದಿದ್ರಾ ಅಂತ. ಅವಾಗೂ ಬಂದಿದ್ದರು, ಮತ್ತು ಸುದ್ದಿ ಯಾಕಾಗಲಿಲ್ಲ ಅಂತ ನಾನು ಕೇಳಿದ್ದೆ. ಅಂದರೆ ಈ ಸಲ ಬರ್ತ್ಡೇಗೆ ಬಂದಂಥ ಜನ, ಆ ನಡೆದಂಥ ವಿದ್ಯಮಾನಗಳು, ಆ ಒಂದು ತೂಕನೇ ಬೇರೆ ಅಲ್ವಾ ಅಂತ. ಈಗ ಕಾಂಗ್ರೆಸ್ ನಲ್ಲಿ ಎಸ್ ಎಂ ಕೃಷ್ಣ ಅವರು ಮುಖ್ಯಮಂತ್ರಿ ಆಗಿದ್ದಾಗಲೂ ಕೂಡ ಮೊದಲನೇ ಬಾರಿಗೆ ನಮ್ಮ ಸಿದ್ದರಾಮಯ್ಯನವ್ರನ್ನ ಸೋಲಿಸಿ ಎಸ್ ಗುರುಸ್ವಾಮಿ ಅಂತ ಹೇಳಿ ಶಾಸಕರು ಮೊದಲನೇ ಬಾರಿಗೆ MLA ಆಗ್ತಾರೆ ನಮ್ಮ ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ. ಆಗ್ಲೂ ಕೂಡ 15ಕ್ಕೂ ಹೆಚ್ಚು ಹೊಸ ಶಾಸಕರುಗಳದ್ದು ಒಂದು ಒಕ್ಕೂಟವನ್ನೇ ರಚನೆ ಮಾಡ್ಕೊಂಡು ಕಾಂಗ್ರೆಸ್ ನಲ್ಲಿ ಹೊಸದಾಗಿ ಆಯ್ಕೆ ಆಗಿರುವಂತ ಶಾಸಕರುಗಳಿಗೆ 5 ಜನಕ್ಕಾದ್ರೂ ನೀವು ಸಚಿವ ಸ್ಥಾನ ಕೊಡಬೇಕು ಅಂತ ಹೇಳಿ ಅವತ್ತು ಕೂಡ ಅಂತದ್ದೇ ಒಂದು ಬೇಡಿಕೆಯನ್ನ ಎಸ್ ಗುರುಸ್ವಾಮಿ ಅವರು ಹಾಕಿರ್ತಾರೆ. ಯಾಕಂದ್ರೆ ಅವರು ಸಿದ್ದರಾಮಯ್ಯ ಸೋಲ್ಸ್ ಬಂದಿದ್ದರಿಂದ ಆ ಒಂದು ಮುಖ್ಯ ಸಚಿವ ಸ್ಥಾನವನ್ನು ಕೇಳುವಂತ ಶಕ್ತಿ ನನಗಿದೆ ಅಂತ ಹೇಳಿ ಆಗ್ಲೂ ಕೂಡ ಒಂದು ಒಕ್ಕೂಟ ಮಾಡಿರ್ತಾರೆ. ಹಾಗಾಗಿ ಇವತ್ತು ಕೂಡ ಆ ಸಂಖ್ಯೆ 15ರಿಂದ 35, 40 ರೀಚ್ ಆಗಿರ್ಬೋದು. ಹೊಸ ಶಾಸಕರುಗಳು ಈಗ ಆ ಲೆಕ್ಕ ತಗೊಂಡ್ರೆ ಹಾಲಿ ಶಾಸಕರು 3 ಸತಿ, ಈಗ ತನ್ವೀರ್ ಸೇಠ್ ಮೈಸೂರಿನಲ್ಲೇ ತಗೊಳ್ಳಿ, ತನ್ವೀರ್ ಸೇಠ್ 6 ಬಾರಿ ಮುಖ್ಯ ಶಾಸಕರಾಗಿರುವಂತವ್ರು. ಆ ರೀತಿ ಬಹಳಷ್ಟು ಜನ 5 ಬಾರಿ 6 ಬಾರಿ ಆಗಿರುವಂತವ್ರು ಕಾಂಗ್ರೆಸ್ ನಲ್ಲಿ ಇನ್ನೂ ಕೂಡ ಸಚಿವ ಸ್ಥಾನಕ್ಕೆ ನಿರೀಕ್ಷೆ ಇಟ್ಕೊಂಡಿರ್ಬೇಕಾದ್ರೆ ಈ ರೀತಿ ಹೊಸಬರು ನಮ್ಗೆ 5 ಜನಕ್ಕೆ ಮಂತ್ರಿ ಮಾಡಿ ಅನ್ನೋದಿದೆಯಲ್ಲ, ಅತ್ಯಂತ ಅಪ್ರಸ್ತುತ, ಮತ್ತೆ ಅದು ಸಾಧ್ಯವಾಗದ ಮಾತು. ಒಂದು ಸತ್ಯ ನೀವ್ ಹೇಳ್ತಿರೋದು, ಬಹಳಷ್ಟು ಜನ ನ್ಯೂ ಕಮರ್ MLA-ಗಳಿಗೆ ಗಾಡ್ ಫಾದರ್ ಆಗಿ ನಿಂತಂತವ್ರು DK ಶಿವಕುಮಾರ್ ಅವರೇ. ಹಾಗೆ ತಗೊಂಡ್ರೆ ನಂಜನಗೂಡಲ್ಲಿ ನಮ್ಮ ಆರ್ ಧ್ರುವನಾರಾಯಣ್ ಅವರ ಮಗ ದರ್ಶನ್ ಧ್ರುವನಾರಾಯಣ್ ಅವರ ಪರವಾಗಿಯೂ ಕೂಡ DK ಶಿವಕುಮಾರ್ ಅವರು ಮತ್ತೆ ಅವ್ರ ಬ್ರದರ್ಸ್ ತುಂಬಾ ಮುತುವರ್ಜಿ ವಹಿಸಿ, ಕಾಳಜಿ ವಹಿಸಿ ಚುನಾವಣೆಗಳನ್ನ ಮಾಡಿದಂತವ್ರು. ಹಾಗೆ ನ್ಯೂ ಕಮರ್ಸ್ ಗಳಿಗೆ ಬಹಳಷ್ಟು ಜನ ಟಿಕೆಟ್ ಕೊಡಿಸೋದ್ರಲ್ಲಿ ಯಶಸ್ವಿಯಾಗಿದ್ದಾರೆ, ಗೆಲ್ಲಿಸ್ಕೊಳ್ಳೋದ್ರಲ್ಲಿ ಯಶಸ್ವಿಯಾಗಿದ್ದಾರೆ. ಆದ್ರೆ ಅವ್ರು ಯಾರು ಕೂಡ ಧೈರ್ಯವಾಗಿ ನಾವು DK ಶಿವಕುಮಾರ್ ಅವ್ರ ಪರ ಇದ್ದೇವೆ ಅಂತ ಹೇಳುವಂತಹ ಆ ಧೈರ್ಯವೂ ಇಲ್ಲ, ಮತ್ತೆ ಅಂತ ಸ್ಥಿತಿಲೂ ಕೂಡ ಆ ಹೊಸ MLA-ಗಳು ಇಲ್ಲ. ಯಾಕಂದ್ರೆ ಸಂದರ್ಭ ಬಂದಿಲ್ವಾ ಅಂತ, ಇಮ್ಮೆಚೂರ್ಡ್ ಇನ್ನು ಸಂದರ್ಭ ಬಂದಿಲ್ವಾ ಅದಕ್ಕೆ ಅಂತ ದೀಪಕ್, ಸಂದರ್ಭ ಬಂದಿಲ್ವಾ ಅಂತದ್ದು ಅಂತ ಹೇಳುವಂತ ಸಂದರ್ಭ ಬಂದಿಲ್ವಾ ಇನ್ನೂವರೆಗೂ ಅಂತ. ಇಲ್ಲ, ಅವರು ಈಗ ನ್ಯೂ ಕಮರ್ಸ್ ಗೆ ಭಯ ಇದೆ. ಈಗ ನೋಡಿ, ಮೈಸೂರು ಭಾಗದಲ್ಲಿ, ಮಂಡ್ಯ ಭಾಗದಲ್ಲಿ ಅಥವಾ ಚಾಮರಾಜನಗರದ ಭಾಗದಲ್ಲಿ ನೀವು ಸಿದ್ದರಾಮಯ್ಯನವರು ವಿರುದ್ಧವಾಗಿ ನಾವು DK ಶಿವಕುಮಾರ್ ಅವ್ರ ಅಲ್ಲಿಂದ ಬರ್ಬೋದು, ಕುಣಿಗಲ್ಲಿಂದ ಬರ್ಬೋದು, ತುಮಕೂರಿಂದ ಬರ್ಬೋದು, ಅಥವಾ ಬ್ಯಾಂಗ್ಳೂರ್ ರೂರಲ್ ಇಂದ ಧ್ವನಿಗಳು ಬರ್ಬೋದು. ಆ ರೀತಿ ಧ್ವನಿ ಉತ್ತರ ಕರ್ನಾಟಕದಿಂದಲೋ ಅದು ಹಳೆ ಮೈಸೂರು ಭಾಗದಿಂದಲೋ ಆ ತರ ಧ್ವನಿಗಳು ಬರೋದಕ್ಕೆ ಸಾಧ್ಯನೇ ಇಲ್ಲ. ಯಾಕಂದ್ರೆ ಅಂತ ಸ್ಥಿತಿ ಇಲ್ಲ ಇಲ್ಲಿ. ಯಾಕಂದ್ರೆ ಸಿದ್ದರಾಮಯ್ಯನವರ ರಾಜಕೀಯ ಶಕ್ತಿ ಮತ್ತೆ ಇದಿದೆಯಲ್ಲ, ವೋಟಿಂಗ್ ಪ್ಯಾಟರ್ನ್ ಇದೆಯಲ್ಲ, ವೋಟಿಂಗ್ ಪ್ಯಾಟರ್ನ್ ಅಲ್ಲಿ ಪ್ರತಿ ಕ್ಷೇತ್ರದಲ್ಲೂ ಕೂಡ ಸಿದ್ದರಾಮಯ್ಯನವ್ರನ್ನ ಅವಲಂಬಿಸಲೇಬೇಕಾದಂತ ಕ್ಷೇತ್ರಗಳೇ ಮೈಸೂರು ಜಿಲ್ಲೆಯಲ್ಲಿ ಇರುವಂತದ್ದು, ಚಾಮರಾಜನಗರದ ಜಿಲ್ಲೆಯಲ್ಲಿ ಇರುವಂತದ್ದು, ಹಾಗೆ ಮಂಡ್ಯದ ಕೆಲವು ಭಾಗಗಳಲ್ಲಿ ಮಂಡ್ಯದಲ್ಲಿ ಇರುವಂತದ್ದು. ಆ ಕಾರಣಕ್ಕಾಗಿ ಅವ್ರು ಯಾರು ಹೊಸ ಶಾಸಕರುಗಳಿಗೆ ಅದಿಲ್ಲ ಅದು. ಬಟ್ ಏನಪ್ಪಾ ಅಂತಂದ್ರೆ, ಒಂದು ಆ ಜಾತಿಯ ಏನಿದೆಯಲ್ಲ ಕಮಿಟ್ಮೆಂಟ್. ಈಗ ಒಕ್ಕಲಿಗರು DK ಶಿವಕುಮಾರ್ ಪರ ಕೇಳಲಿಲ್ಲ ಅಂತಂದ್ರೆ ನಾಳೆ ಒಕ್ಕಲಿಗರ ಹತ್ರ ಹೋಗಿ ಹೆಂಗಪ್ಪ ಓಟ್ ಕೇಳೋದು ನಾವು? ಈಗ ಮಂಡ್ಯದಲ್ಲಿ ಚಲುವರಾಯ ಸ್ವಾಮಿ ಅವರು ಇದ್ದಾರೆ. ಮಂಡ್ಯದಲ್ಲಿ ಚಲುವರಾಯ ಸ್ವಾಮಿ ಅವರಿಗೆ ಒಂದು ಧರ್ಮ ಸಂಕಟ, ಅವರು ಸಿದ್ದರಾಮಯ್ಯನವರು ಆಪ್ತರಿದ್ದಾರೆ, ಹಾಗೇನೆ DK ಶಿವಕುಮಾರ್ ಅವರು ಆಪ್ತರಿದ್ದಾರೆ. ಈಗ ಅವರು DK ಶಿವಕುಮಾರ್ ಪರವಾಗಿ ಮುಖ್ಯಮಂತ್ರಿ ಮಾಡಿ ಅಂತ ಹೇಳಿ ಅವ್ರು ಹೋಗ್ಲಿಲ್ಲ ಅಂದ್ರೆ, ಪ್ರಯತ್ನ ಪಡ್ಲಿಲ್ಲ ಅಂದ್ರೆ, ಮುಂದಿನ ಚುನಾವಣೆಯಲ್ಲಿ ಒಕ್ಕಲಿಗರ ನನಗೆ ಮತ ಕೊಡಿ ಅಂತ ಕೇಳುವಂತ ಯಾವ ನೈತಿಕತೆ ಇರ್ತದೆ ಅನ್ನೋ ಪ್ರಶ್ನೆ ಅವ್ರಿಗೂ ಎದುರಾಗಿದೆ. ಆ ತರ ಧರ್ಮ ಸಂಕಟಕ್ಕೆ ಒಳಗಾಗಿ DK ಶಿವಕುಮಾರ್ ಅವ್ರ ಪರ ಮಾತಾಡ್ತಿರೋರು ಇದ್ದಾರೆ. ಹಾಗೇನೆ ಒಂದಷ್ಟು ಭಯ ಮತ್ತೆ ಮುಂದಿನ ಚುನಾವಣೆಯಲ್ಲಿ ನಮ್ಮ ಭವಿಷ್ಯ ಏನಾಗುತ್ತೋ ಅನ್ನೋ ಆತಂಕ ಕಾರಣಕ್ಕಾಗಿ DK ಶಿವಕುಮಾರ್ ಅವ್ರ ಹೆಸರು ಹೇಳ್ಬೇಕು ಅಂತಂದ್ರು ಹೇಳ್ದಿರೋಂತ ಸ್ಥಿತಿ ಇರುವಂತ ಶಾಸಕರು ಇದ್ದಾರೆ. ಹಾಗೇನೆ ಹೇಳಕ್ಕಿಷ್ಟೇ ಇದ್ರು ಹೇಳ್ಬೇಕಾದಂತ ಸ್ಥಿತಿ ನಿರ್ಮಾಣ ಆಗಿರುವಂತ ಶಾಸಕರುಗಳು ಮತ್ತೆ ಮಂತ್ರಿಗಳು ಇದ್ದಾರೆ. ಇದೊಂದ್ರೆ ಎರಡು ಕೂಡ ಧರ್ಮ ಸ್ಥಿತಿ ನಿರ್ಮಾಣ ಆಗಿದೆ ನಾಯಕರುಗಳಿಗೆ, ಶಾಸಕರುಗಳಿಗೆ ಮತ್ತೆ ನಾಯಕರುಗಳಿಗೆ. ನಾನು ಮತ್ತಷ್ಟು ಬಿಗ್ ಫೈಟ್ ವಿಶೇಷ ನಾನು ಮತ್ತೆ ಮುಂದುವರಿಸ್ತಾ ಇದ್ದೀನಿ. ವಿಜಯೇಂದ್ರ ಅವರಾದರೂ ಕೂಡ ತೀರಾ ಪ್ರಖರವಾಗಿ ಏನು ಹುದ್ದೆ ಕೊಟ್ಟಿದ್ದಾರೋ ಆ ಒಂದು ವಿಚಾರದಲ್ಲಿ ನಾನು ಮುಂದಿನ ಮುಖ್ಯಮಂತ್ರಿ ಆಸ್ಪಿರೆಂಟ್ ಇದ್ದೀನಿ ನಾನು ಎನ್ನುವ ರೀತಿಯಲ್ಲಿ ಅವರು ಮುನ್ನುಗ್ಗದಂತೆ ಕಾಣಿಸ್ತಾ ಇಲ್ಲ. ಇವತ್ತು ಇಲ್ಲೇನೇ ತೊಂದರೆ ಆಗ್ತಾ ಇದ್ದರೂ ಕೂಡ ದೊಡ್ಡ ಮಟ್ಟದಲ್ಲಿ ಮುನ್ನುಗ್ಗಿ ದೊಡ್ಡ ದೊಡ್ಡ ಹೋರಾಟಗಳ ಸಂಘಟನೆ ಮಾಡಿಕೊಂಡು ಆ ಲೆಕ್ಕದಲ್ಲಿ ಇದ್ದಂಗೆ ಇಲ್ಲವಲ್ಲ. ಅಹಿಂದ ಇವರದೇನೋ ಅಲ್ಪಸಂಖ್ಯಾತರದೇನೋ ಬ್ಯಾಂಕ್ ಇದಾಗ್ತಾ ಇದೆ, ಸಿದ್ದರಾಮಯ್ಯನವ್ರಿಗೇನೋ ಸಮಸ್ಯೆ ಮಾಡ್ತಾ ಇದ್ದಾರೆ, ಅಥವಾ DK ಶಿವರೇನೋ ಮುಖ್ಯಮಂತ್ರಿ ಆಗಬೇಕು ಅಂತ ಹೊರಟಿದ್ದಾರೆ. ಈ ಯಾವುದೇ ಬೆಳವಣಿಗೆಗಳನ್ನು ನಿಮ್ಮ ಪಾರ್ಟಿ ಯಾಕೆ ಬಳಸ್ಕೊಳ್ತಾ ಇಲ್ಲ? ಅಥವಾ ಸರ್ಕಾರದ ಲೋಪದೋಷಗಳು ಅಂತ ಬೇಕಾದ್ರೆ ಕನ್ಸಿಡರ್ ಮಾಡ್ಕೊಳ್ಳಿ, ಯಾಕೆ ಬಳಸ್ಕೊಳ್ತಾ ಇಲ್ಲ? ನಿಮ್ಮಲ್ಲಿ ನನ್ನನ್ನು ಮುಖ್ಯಮಂತ್ರಿ ಕ್ಯಾಂಡಿಡೇಟ್ ಅನೌನ್ಸ್ ಮಾಡಿರಿ, ನಾನು ಮುಂದಕ್ಕೆಲ್ಲ ನೋಡ್ಕೊಳ್ತೀನಿ, ಆ ಧೋರಣೆ ಇದೆಯಾ ನಿಮ್ಮ ಪಾರ್ಟಿನಲ್ಲಿ? ಸರ್ಕಾರದ ಪ್ರತಿಯೊಂದು ತಪ್ಪು ಹೆಜ್ಜೆಗೂ ಅದು
ಧ್ವನಿ ಆಕ್ರೋಶದ ಧ್ವನಿ ಹೇಳಿರುವಂಥದ್ದು ಅದು ಸದನದಲ್ಲಿ ಆಗ್ಬೋದು, ಹೊರಗಡೆ ಆಗ್ಬೋದು. ಹೇಳಿರೋದು ಮೇನ್ ಇನ್ನೊಂದು ಹೇಳಿದ್ರು ಸರ್ ಅದರಲ್ಲಿ ಅನುದಾನ. ನೀವು ಹೇಳಿದಾಗ ಶಾಸಕರದ್ದು ಯಾಕೆ ಬಲ ಕಮ್ಮಿ ಆಗ್ತದೆ ಅಂದ್ರೆ ಯಾವ ಶಾಸಕರಿಗೆ ಅನುದಾನನೇ ಇಲ್ವಲ್ಲ ಸರ್. ಅದು ಆಡಳಿತ ಆಗ್ಬೋದು, ವಿರೋಧ ಪಕ್ಷದ ಆಗ್ಬೋದು. ಆ ಅನುದಾನ ಇಲ್ದಿರೋ ಕ್ಷೇತ್ರದಲ್ಲಿ ಏನ್ ಮಾಡ್ತಾರೆ ಅವರು? ಯಾವ ಕೆಲಸನೂ ಮಾಡದಿದ್ದಾಗ ನೀವು ಹೇಳಿರುವಂತ 40 ಅದು 100ಕ್ಕೂ ದಾಟುತ್ತೆ ಅದಲ್ಲಿ ಅತೃಪ್ತರ ಇದು ಅಂತ ಅಂದ್ಬಿಟ್ಟು. ಆಮೇಲೆ ಈ ಅಡ್ವರ್ಟೈಸ್ಮೆಂಟ್ಸ್ಗಳು, ಬರೀ ಅಡ್ವರ್ಟೈಸ್ಮೆಂಟ್ಸ್ ಅಲ್ಲೇನೆ ಇವ್ರ ಅಭಿವೃದ್ಧಿ ಆಗೋಯ್ತು. ಮೊನ್ನೆ ಅಡ್ವರ್ಟೈಸ್ಮೆಂಟ್ಸ್ ಕೊಟ್ಟಿದ್ರು ಸರ್ ಅಲ್ಲಿ, ಶಿಕ್ಷಣ ಕ್ಷೇತ್ರದಲ್ಲಿ ಮುಂದಿನ 3 ವರ್ಷದಲ್ಲಿ ಕರ್ನಾಟಕ ನಂಬರ್ 1 ಅಂತ ಅಂದ್ಬಿಟ್ಟು. ಇವ್ರು ಇನ್ನ 2 ವರ್ಷ ಇರುವಂತದ್ದು. ಆ ಪೇಪರ್ ಅಲ್ಲಿ 1 ಪೇಜ್ ಅಡ್ವರ್ಟೈಸ್ಮೆಂಟ್ 3 ವರ್ಷದಲ್ಲಿ ನಂಬರ್ 1 ಅಂತ ಅಂದ್ಬಿಟ್ಟು. ರಿಸಲ್ಟ್ಸ್ ಗಳು ಕತೆ ನೀವೇ ನೋಡಿದಾರೆ ಏನು ಅಂತ ಅಂದ್ಬಿಟ್ಟು. ಮತ್ತೆ ಚೆನ್ನಾಗಿ ತೋರಿಸಲ್ ರಿಸಲ್ಟ್ಸ್ ಎಲ್ಲ SLC PUC ಎಲ್ಲ ಚೆನ್ನಾಗಿ ಬಂತಲ್ರಿ. ಫೈಲ್ ಆಗಿರುವಂತದ್ದು ಇದು ಮಾಡಿರುವಂತದ್ದು SLC PUC ಇದು ದಾಖಲೆ ಫಲಿತಾಂಶ ಬಂದಿದೆ ನಮ್ಮಲ್ಲಿ. ಹಿಂದಿ ವಿಚಾರಕ್ಕೆ ಸಂಬಂಧಪಟ್ಟಂತೆ, ಥರ್ಡ್ ಲ್ಯಾಂಗ್ವೇಜ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸರ್ಕಾರಿ ಶಾಲೆಗಳಲ್ಲಿ ಕನ್ನಡದ ಇದು ಮಾಧ್ಯಮದಲ್ಲಿ ಎಷ್ಟು ಜನ ಫೇಲ್ ಆಗಿದ್ದಾರೆ? ಸರ್ಕಾರಿ ಶಾಲೆಗಳಲ್ಲಿ ಒಳ್ಳೆ ಫಲಿತಾಂಶ ಬಂದಿದೆ ಅಂತ ಹೇಳಿ ಮಧು ಬಂಗಾರಪ್ಪನವರು ಅನೌನ್ಸ್ ಮಾಡಿದ್ರಲ್ರಿ, ಪ್ರೆಸ್ ಮೀಟ್ ಮಾಡಿದ್ರು. ಕಲಬುರಗಿನೇ ಹೇಳ್ಬೇಕು, 86% ಬಂದಿದೆ ಕಲಬುರಗಿ. ಕಲಬುರಗಿನೇ ಹೇಳ್ಬೇಕು. ಲಿಸ್ಟಿಂಗ್ಸ್ ಅಲ್ಲಿ ಎಲ್ಲಿದೆ ಅಂತ 86% ಅನ್ನೋದು ಕಡೆ ಸ್ಥಾನ. ಅಗ್ರಿ, ಅದನ್ನ ಒಪ್ಕೊಳ್ಳೋಣ ನಾವು. ಅವ್ರು ಹೇಳೋದು 50% ಇಳಿದಿಲ್ವಲ್ಲ, 35% ಇಳಿದಿಲ್ವಲ್ಲ, 86% ಒಂದು ಶಾಲೆಗೆ ಬರೋದು ಅಥವಾ ಒಂದು ಜಿಲ್ಲೆಗೆ ಬರೋದು ಕಡಿಮೆ ಪರ್ಸೆಂಟೇಜ್ ಅಲ್ವಲ್ಲ ಅಂತ ಕಾರಣ ಕೊಟ್ರು ಅವರು. ಆಮೇಲೆ ಅದನ್ನು ಹೇಳ್ಬೇಕಾಗುತ್ತೆ ತಾವು. ಇಲ್ಲಿ ಶಿಕ್ಷಕರ ಕೊರತೆ ಅದೆಲ್ಲ ಹೇಳಿದ್ರಲ್ಲ ಸರ್, ಅವರೇ ಮಂತ್ರಿ ಅಲ್ವಾ, ಅದಲ್ಲಿ IT-BT ಅಲ್ವಾ, ಅದನ್ನ ಯಾಕೆ ಮಾಡ್ಲಿಲ್ಲ ಅಂತ ಅದನ್ನು ಪ್ರಶ್ನೆ. ಅವ್ರು ನನ್ನ ಬಗ್ಗೆ ನೀವೇನಾದ್ರೂ ಮಾತಾಡ್ಕೊಳ್ಳಿ, ನಾನು ಜಿಲ್ಲೆನ ಅವಮಾನಿಸಬೇಡಿ ಅಂತ ಹೇಳಿದ್ರು ಪ್ರಿಯಾಂಕರ್ಗೆ. ಯಾರು ಜಿಲ್ಲೆನ ಅವಮಾನಿಸ್ತಿಲ್ಲ, ನೀವು ಆಡಳಿತ ಮಾಡಿದ ಜಿಲ್ಲೆಗೆ ಯಾವ ರೀತಿ ಸ್ಥಿತಿ ತಂದಿದ್ದೀರಾ, ಬೇರೆಲ್ಲದಕ್ಕೂ ಮೂಗ್ ತೋರಿಸ್ತಿರಲ್ಲ. ನಿಮ್ ಜಿಲ್ಲೆಗೆ ಒಂದು ಪ್ರಾತಿನಿಧ್ಯ ಕೊಡಿ, ಹೆಚ್ಚಿನ ಪ್ರಾತಿನಿಧ್ಯ ಕೊಡಿ ಬೇರೆ ಎಲ್ಲಾ ಕ್ಷೇತ್ರದಲ್ಲೂ ಅಂತ ಕೇಳಿದಂತದ್ದು. ಮತ್ತೆ ಇವರು ಅವಾಗಿಂದ ಹೇಳ್ತಾ ಇದ್ರು ಸರ್, ಅದಲ್ಲಿ ನೀವೇ ಹೇಳಿದ್ರೆ ಕೂಲಿ ಕೊಡಿ ಅಂತ. ಇಲ್ಲಿ ಸರ್ ಈ ಶಾಸಕರಿಗೆ ದಕ್ಷಿಣ ಕನ್ನಡದಲ್ಲಿ, ಉಡುಪಿಯಲ್ಲಿ ಬಿಜೆಪಿ ಸರ್ಕಾರ ಇದ್ದಾಗ ಮಾತ್ರ ರ್ಯಾಂಕ್ ಬರ್ತಾ ಇತ್ತು. ಕಾಂಗ್ರೆಸ್ ಸರ್ಕಾರ ಬಂದ ತಕ್ಷಣ ಲಾಸ್ಟ್ ಆಗ್ಬಿಟ್ಟಿತ್ತ? ಇದಕ್ಕೆ ಉತ್ತರ ಕೊಡ್ಬೇಕು ನೀವು. ಬಿಜೆಪಿ ಸರ್ಕಾರ ಇದ್ದಾಗ ಫಸ್ಟ್ ಬರ್ತಾ ಇತ್ತು, ಕಾಂಗ್ರೆಸ್ ಸರ್ಕಾರ ಇದ್ದಾಗ ಲಾಸ್ಟ್ ಬಂದ್ಬಿಟ್ಟಿತ್ತ? ಎಲ್ಲ ಕಾಲದಲ್ಲಿ ದಕ್ಷಿಣ ಕನ್ನಡ, ಉಡುಪಿನೇ ನಾವು ಹೆಡ್ಲೈನ್ಸ್ ಓದ್ತಾನೆ ಇರ್ತೀವಿ. ಇದು ಹೆಡ್ಲೈನ್ಸ್ ನಾವು ಓದ್ತಾರೆ. ಇದಕ್ಕೆ ಸರ್ಕಾರ ಕಾರಣ ಆಗುತ್ತೆ ಎಜುಕೇಷನ್ಗೆ ಅಂತ ವಿಚಾರ ಬಂದಾಗ ವಿದ್ಯಾರ್ಥಿಗಳ ವೈಯಕ್ತಿಕ ಹಿತಾಸಕ್ತಿ, ಅವರ ಆಸಕ್ತಿ, ಇದು ಮ್ಯಾಟರ್ ಆಗುತ್ತಾ ಇಲ್ಲಿ? ಎರಡೂ ಇರುತ್ತೆ ಸರ್. ಸರ್ಕಾರ ಚೇಂಜ್ ಆಯ್ತಪ್ಪ, ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆದ್ರು, ರಾಮನಗರನೋ ಹಾಸನನೋ ಫಸ್ಟ್ ಬಂತು ಅಂತ ಹೇಳಿದ್ರು. ನಿಜ ಅಲ್ವಾ ಇದು? ಇಫ್ ಐ ಆಮ್ ನಾಟ್ ರಾಂಗ್. ಅವಾಗ ಕುಮಾರಸ್ವಾಮಿ ಕಾರಣ. ಅದಕ್ಕೆ ಕುಮಾರಸ್ವಾಮಿ ಏನು ಪುಸ್ತಕ ತಗೊಂಡೆಲ್ಲ ಬುಕ್ ಎಲ್ಲ ಬರ್ಸ್ಬಿಟ್ರ ಅಲ್ಲಿ ಎಕ್ಸಾಮು? ಇಲ್ಲ ಯಡಿಯೂರಪ್ಪ ಬರ್ಸ್ಬಿಟ್ಟಿದ್ರ ಕೂತ್ಕೊಂಡು? ಇಲ್ಲ ಸಿದ್ದರಾಮಯ್ಯ ಬರ್ಸ್ಬಿಟ್ರ ಎಲ್ಲರೂ ಕೂತ್ಕೊಂಡು? ರಾಮನಗರ ಫಸ್ಟ್ ಅಂದ್ರು, ಈ ಕಡೆ ಹಾಸನ ಫಸ್ಟ್ ಅಂದ್ರು. ಸರ್ ಈಗ ಬೇಸಿಕ್ ಇನ್ಫ್ರಾಸ್ಟ್ರಕ್ಚರ್ ಅಂದಾಗ ಅವರೇ ಹೇಳ್ಕೊಂಡಿದ್ದಂತಂದ್ರೆ ಶಿಕ್ಷಕರ ಕೊರತೆ, ಶಾಲೆ ಕಟ್ಟಡಗಳಾಗ್ಬೋದು, ವ್ಯವಸ್ಥೆಗಳಾಗ್ಬೋದು, ಇದನ್ನ ನೀವು ಎಲ್ಲಾ ಸಬ್ಜೆಕ್ಟ್ಸ್ ಬಗ್ಗೆ ಮಾತಾಡ್ತೀರಲ್ಲ. ನೀವು ಅಧಿಕಾರಕ್ಕೆ ಬಂದಾದ್ಮೇಲೆ ನಿಮ್ಮ ಜಿಲ್ಲೆಯಲ್ಲಿ, ಅಂದ್ರೆ ನೀವು ಅಧಿಕಾರ ನಡೆಸ್ಕೊಂಬಂತ 60-65 ವರ್ಷದಲ್ಲಿ ನಿಮ್ದೇ ಇದ್ರಲ್ಲಿ ಬಂದಾಗ ನೀವು ಅದನ್ನ ಯಾಕದು ಇನ್ನ ಬೇರೆ ಮಟ್ಟಕ್ಕೆ ತಗೊಂಡೋಗ್ಲಿಲ್ಲ, ಯಾಕೆ ಇನ್ನ ಅಲ್ಲೇ ಇದೆ ಅಂತ ನಾವು ಕೇಳ್ತಾ ಇರೋಂಥದ್ದು. ಆ ಪ್ರಶ್ನೆಗೆ ಉತ್ತರ ಕೊಡ್ಬೇಕಲ್ಲ ಅವರು. ಪ್ರಿಯಾಂಕರ್ಗೆ ನೀವು ಒಟ್ಟಾರೆ ಪ್ರಿಯಾಂಕರ್ಗೆ ಟಾರ್ಗೆಟ್ ಮಾಡ್ಬೇಕು ನೀವು. ಪ್ರಿಯಾಂಕರ್ಗೆ RSS ಜಾಸ್ತಿ ಟಾರ್ಗೆಟ್ ಮಾಡ್ತಾರೆ. ಹಾಗಾಗಿ ನೀವು ಮತ್ತು RSS ಅವರೆಲ್ಲ ಸೇರ್ಕೊಂಡು ಪ್ರಿಯಾಂಕರ್ಗೆ ಟಾರ್ಗೆಟ್ ಮಾಡಿ ಅಲ್ಲಿ SSLC ಮಕ್ಕಳು, PUC ಮಕ್ಕಳು, 7ನೇ ಕ್ಲಾಸ್ ಮಕ್ಕಳು ಎಲ್ಲ ಸೇರಿಸ್ಕೊಂಡು ಪ್ರಿಯಾಂಕರ್ಗೆ ತಲೆ ಕಟ್ಟಬೇಕು ಅಂತ ಇದು. ಸರ್ ನಾವ್ ಹೇಳ್ತಿರೋದು RDPR ಡಿಪಾರ್ಟ್ಮೆಂಟ್ ಅಲ್ಲಿ ಲಾಸ್ಟ್ 1 ವರ್ಷದಿಂದ ಎಷ್ಟೋ ಜನ ಗೌರವಧನ ಸಿಕ್ಕಿಲ್ಲ ಸರ್. ನಾನು ಹೇಳೋದು ನಿಮ್ಮ ಇಲಾಖೆನ ನೀವು ನೋಡ್ಕೊಳ್ಳಿ, ಬೇರೆಯವ್ರ ಇಲಾಖೆಗಳ ಬಗ್ಗೆ ತುಂಬಾ ತಲೆ ತೆಡ್ಸ್ಕೊಳಕ್ ಹೋಗ್ಬೇಡಿ ಅಂದ್ಬಿಟ್ಟು ನಾ ಹೇಳ್ತಾ ಇರೋಂಥದ್ದು. ಆಲ್ ಪಾರ್ಟಿ ಎಲ್ಲ ಇಲಾಖೆಗಳದ್ದು ಇವರೇ ಉತ್ತರ ಕೊಡ್ತಾರೆ. ನಾ ಹೇಳ್ತಾರ ನಿಮ್ಮ ಇಲಾಖೆ ಉತ್ತರ ಕೊಡಿ, ನಿಮ್ಮ ಇಲಾಖೆ ಉತ್ತರ ಕೊಡಿ. ಈಗ ನಾವು ಕೇಂದ್ರದಲ್ಲಿ ಅಂತ ಬಂದ್ರು ಮೋದಿನೇ ಎಲ್ಲದಕ್ಕೂ ಉತ್ತರ ಕೊಡ್ತಾರೆ. ಎಷ್ಟೋ ಸಲ ಸಡನ್ ಮಿನಿಸ್ಟರ್ಗಳ ಹೆಸರೇ ಬರಲ್ಲ, ಆ ಇಲಾಖೆಯಲ್ಲಿ ಯಾರಿದಾರಪ್ಪ ಅಂತ. ಯಾಕಂದ್ರೆ ಎಲ್ಲದಕ್ಕೂ ಇವರೇ ಉತ್ತರ ಕೊಡ್ತಿರ್ತಾರಲ್ಲ. ಯಾರು ಉತ್ತರ? ಮೋದಿ ಅವರು ಎಷ್ಟು ಇಲಾಖೆ ಉತ್ತರ ಕೊಡ್ತಾರೆ. ಇರಾನ್ ಅನ್ಲಿ ಅವರೇ, ಇಸ್ರೇಲ್ ಅನ್ಲಿ ಅವರೇ, ಯಾವ ಎಕನಾಮಿಕ್ಸ್ ಅನ್ಲಿ ಅವರೇ, ಬಜೆಟ್ ಅನ್ಲಿ ಅವರೇ ಉತ್ತರ ಕೊಡಕ್ಕೆ ನಿಂತ್ಕೊಂಡು ಏನ್ ಮಾಡಿ ಹೇಳಿ ಇವಾಗ ಈ ವಿಚಾರಕ್ಕೆ ಏನ್ ಮಾಡ? ವೆಸ್ಟ್ ಬೆಂಗಾಲ್ ಅಲ್ಲಿ ಮೋದಿ, ಜಿಲ್ಲಾ ಪಂಚಾಯತ್ ಎಲೆಕ್ಷನ್ ಅಲ್ಲಿ ಮೋದಿ, ಗ್ರಾಮ ಪಂಚಾಯತ್ ಮೋದಿ, ಏನ್ ಮಾಡೋಣ ಹೇಳಿ ನಾವು? 65 ವರ್ಷದಿಂದ ಗಾಂಧಿ ಅಂತ ಕೇಳಿದ್ದು ನೀವು ಅದು ಯಾವ್ದು? ಈಗ ಏನೇ ವಿಷಯ ಕೇಳಿ, ರಕ್ಷಣಾ ಇಲಾಖೆ ಇವತ್ತು ಆಪರೇಷನ್ ಸಿಂಧೂರ್ ನೋಡ್ರಿ, ಆಪರೇಷನ್ ಸಿಂಧೂರ್ ರಕ್ಷಣಾ ಮಂತ್ರಿ ಎದ್ದು ಬಂದು ಆಚೆ ಮಾತಾಡ್ಬೇಕಾ, ಪ್ರಧಾನಮಂತ್ರಿ ಮಾತಾಡ್ಬೇಕು? ರಕ್ಷಣಾ ಮಂತ್ರಿನೇ ಮಾತಾಡಿ ಅಲ್ವಾ? ಸರಿ, ಎಷ್ಟಲ್ಲಿ ಮಾತಾಡಿದ್ದಾರೆ? ಅವರೊಬ್ಬರೇ ಮಾತಾಡ್ಬೇಕಂದ್ರೆ ನಾವು ಇದಕ್ಕೇನು ಉತ್ತರ ಕಂಡಿದ್ದೇವೆ? ಎರಡು ಕಡೆ ಹಂಗೆ ಇದ್ದೀರಾ. ರಾಫೆಲ್ ಬಂದಾಗ್ಲೂ ಅದು ಫ್ರಾನ್ಸ್ ಅಲ್ಲಿ ಇದಾದಾಗ್ಲೂ ಮಣಿಪುರದಲ್ಲಿ ರಾಫೆಲ್ದು ನಮ್ಮ ಇಂಡಿಯಾ ಕೊಟ್ಟಿರ್ತಕ್ಕಂಥ ಪ್ರೈಸ್ ಗಿಂತ ಬೇರೊಂದು ದೇಶಕ್ಕೆ 6ನೇ ಒಂದು ಭಾಗದ ಪ್ರೈಸ್ ಮಾರಿದ್ದಾರೆ. ಇದು ಈಗಲೂ ಅದಕ್ಕೆ ಬೇರೆ ದೇಶಕ್ಕೆ ನಮ್ಮ ಇಂಡಿಯಾ ಕೊಟ್ಟಿರೋ ಪ್ರೈಸ್ ಗಿಂತ 6ನೇ ಒಂದು ಭಾಗಕ್ಕೆ ಮಾರಿದ್ದಾರೆ. ಯಾರನ್ನ ಕೇಳೋಣ? ಇದು ಯಾರನ್ನ ಕೇಳೋಣ ಹೇಳಿ? ಸೇಮ್ ರಾಫೆಲ್
ಏನು ಮಾಡಿ ಹೇಳಿ ನಾವು ಇದಕ್ಕೆ? ನೀವು ಹೇಳ್ಬೇಕು ಸರ್, ನಾನು ಅದಕ್ಕೆ ಡೀಟೇಲ್ಸ್ ಕೊಡ್ತೀನಿ ಸರ್. ಅದ್ರಲ್ಲಿ ವಾಟ್ ಆಲ್ ಇಟ್ ಇನ್ಕ್ಲೂಡ್ಸ್, ವಾಟ್ ಆಲ್ ಅದರ್ ಇನ್ಕ್ಲೂಡೆಡ್ ಅಂತ ಇಶ್ಯೂ ಇದೆ ನಾನು ಹೇಳ್ತಾ ಇರೋದು. ಇದು ಇಶ್ಯೂ ಇದೆ ನಾನು ಹೇಳ್ತಾ ಇರೋದು. ಬೇಸಿಕ್ ಸ್ಟ್ರಕ್ಚರ್ಗೂ ಎಕ್ಸ್ಟೆಂಡೆಡ್ ವರ್ಷನ್ಸ್ಗೂ ಡಿಫರೆನ್ಸ್ ಇಲ್ವಾ ಸರ್? ಸರಿ, ಅದೇ ಇದು ಏನ್ ಮಾಡೋಣ ಹೇಳಿ ನಾವು ಬೇಕಾದ್ರೆ ಚರ್ಚೆ ಮಾಡೋಣ ಸರ್. ಇಲ್ಲಿ ಈಗ ಅಲ್ಟಿಮೇಟ್ಲಿ ನಾವು DKC ಅನ್ನೋ ಒಂದು ವಿಚಾರಕ್ಕೆ ಬಂದಾಗ ಇದರಲ್ಲಿ ಏನಾಗ್ತಾ ಇದೆ, DKC ಪೂರ್ತಿ ಏನಾಗುತ್ತೆ, ಯಾವುದೇ ಪಕ್ಷದಲ್ಲಿ ರಾಜ್ಯಾಧ್ಯಕ್ಷ ಆದವ್ರಿಗೆ ಸ್ವಲ್ಪ ಜೇಬನ್ನು ದೊಡ್ಡದಾಗಿ ಹೊಲಿಸ್ಕೋಬೇಕು ಅವರು. ಜೇಬು ಅಧಿಕಾರದಲ್ಲಿ ಇದ್ದಾಗಾದರೆ ಬೇರೆ ಕಥೆ, ಅಧಿಕಾರದಲ್ಲಿದ್ದಾಗ ಅಧಿಕಾರನೇ ನಡೆಸ್ಕೊಂಡು ಹೋಗ್ಬಿಡುತ್ತೆ. ಕುಂದುಕೊರತೆಗಳು, ಹಣಕಾಸು ವಿಚಾರ, ಸಮಾವೇಶ, ಇನ್ನೊಂದೆಲ್ಲೋ ನಡಿಬೇಕು, ಒಂದಷ್ಟು ಪ್ರೋಗ್ರಾಮ್ಗಳು, ಜಾಹೀರಾತುಗಳಿಗೆ ಅಧಿಕಾರ ಸಾಕು, ಸರ್ಕಾರದ್ದೇ ದುಡ್ಡು ಬಂದ್ಬಿಡುತ್ತೆ ಅಲ್ಲಿ. ಅಧಿಕಾರ ಇಲ್ಲದೆ ಇದ್ದಾಗ ರಾಜ್ಯಾಧ್ಯಕ್ಷ ಆದವ್ರಿಗೆ, ಅದು ವಿಜಯೇಂದ್ರ ಆದರೂ ಇದೇ ಮಾತೇನಂತು, ಅಥವಾ DKC ಆದರೂ ಇದೇ ಮಾತೆ, ದೊಡ್ಡ ಜೇಬು ಬಳಸ್ಕೊಂಡಿದ್ರೆ ಅವತ್ತಿಗೆ DKC ಅವರು. ಯಾತ್ರೆ ಬರುತ್ತೋ, ಸಮಾವೇಶ ಬರುತ್ತೋ, ಪ್ರತಿಭಟನೆ ಬರುತ್ತೋ, ಭಾರತ್ ಜೋಡೋ ಯಾತ್ರೆ ಬರುತ್ತೋ, ಕರ್ನಾಟಕದಲ್ಲಿ ಎಷ್ಟು ದಿನ ಅದು ಹೋಗುತ್ತೋ, ಯಾವುದಕ್ಕೂ ಇವರೇ ಅವ್ರದ್ದೇನು ಕೇಳಿದ್ರೆ ನಾನು ಇಷ್ಟೆಲ್ಲ ಖರ್ಚು ಮಾಡಿಬಿಟ್ಟಿದ್ದೀನಿ, ಅಥವಾ ನಾನು ಕಷ್ಟಪಟ್ಟಿದ್ದೀನಿ, ನನಗೆ ನನ್ನ ಎಬಿಲಿಟಿಗೆ, ನನ್ನ ಈ ತ್ಯಾಗಕ್ಕೆ ಬೆಲೆ ಕೊಡಿ ಅಂತ ಹೇಳಿ. ಬಟ್ ಅಧಿಕಾರ ಬಂದಾಗ ಒಂದು ಪಾರ್ಟಿ ಹೈಕಮಾಂಡ್ ಆ ಥರ ಟ್ರೀಟ್ ಮಾಡಬೇಕು ಅಂತ ಇಲ್ಲ ಅಲ್ಲ. ಅಲ್ಲ, ಅದು ಪಾರ್ಟಿ ಹೈಕಮಾಂಡ್ ತೀರ್ಮಾನ ತಗೊಳುತ್ತೆ. ಅದ್ರದ್ದೇ ಒಂದು ಕಾಲ ಬರಬೇಕು, ಆ ಶುಭ ಗಳಿಗೆ ಬರಬೇಕು ಅಂತ ಏನು DK ಅವ್ರು ಹೇಳ್ತಾರೆ. ಆ ಗಳಿಗೆ ಬಂದಾಗ ಅದಾಗುತ್ತೆ. ಬಟ್ ನೀವ್ ಹೇಳಿದ್ರೆ ದೊಡ್ಡ ಪ್ರಯತ್ನ ವಿಫಲವಾಗಬಹುದು, ಪ್ರಾರ್ಥನೆ ಇದಕ್ಕೆ ಹೇಳ್ಬಿಡ್ತೀನಿ. ಅವ್ರ ಸಂಘಟನೆ ವಿಚಾರವಾಗಿ ದೊಡ್ಡ ಜೋಬ್ ಹೊಲಿಸ್ಕೊಂಡ್ಬರ್ಬೇಕು, ದೊಡ್ಡ ಜೋಬ್ ಹೊಲಿಸ್ಕೊಳ್ಳಿಲ್ಲ ಅವರು. ಒಂದು ರೂಪರೇಷೆ ಹಾಕಿದ್ರು. ಇವತ್ತು ನಾವು ಒಂದೊಂದು ಕಾನ್ಸ್ಟಿಟ್ಯೂನ್ಸಿಗೆ 4 ಜನ 5 ಜನ ಬಂದ್ಬಿಟ್ಟು ದೊಡ್ಡ ಜೇಬ್ ಬಳಸ್ಕೊಂಡಿದ್ದ ದುಡ್ಡು ಇರಬೇಕು ಅಂತೀರಿ. ಖಾಲಿ ಜೇಬಲ್ಲಿ ಇದೆಲ್ಲ ಮಾಡಕ್ ಆಗಲ್ಲ. ಖಾಲಿ ಜೇಬಲ್ಲಿ ಪಾರ್ಟಿ ಕಟ್ಟಿದ್ದು. ಈಗ ಕೋವಿಡ್ ಸಂದರ್ಭದಲ್ಲಿ ಬಂದ್ರು. ಕೋವಿಡ್ ಸಂದರ್ಭದಲ್ಲಿ ಯಾವ ಮಾಜಿ ಸೋತಿರುವಂತಹ ಶಾಸಕರುಗಳು, ಗೆದ್ದಿರುವಂತಹ ಶಾಸಕರುಗಳು ಎಲ್ರನ್ನು ಫೀಲ್ಡ್ ಅಲ್ಲಿ ಇಳಿಸಿದ್ರು. ಎಲ್ರು ಖರ್ಚು ಮಾಡಿದ್ರು, ಪಾರ್ಟಿಗೋಸ್ಕರ ಖರ್ಚು ಮಾಡಿದ್ರು. ಆಮೇಲೆ ಇದನ್ನ ನಮ್ಮ ಏನು ಕ್ಯಾಂಡಿಡೇಟ್ ಸೆಲೆಕ್ಷನ್ಗೆ 4 ಜನ 8 ಜನ ಆಸ್ಪಿರೆಂಟ್ಸ್. ಅದೇ 30 ಕೋಟಿ ಕಲೆಕ್ಷನ್ ಆಗಿತ್ತು. ಆಮೇಲೆ ಬಿಲ್ಡಿಂಗ್ ಫಂಡ್. ಸೊ ಇದನ್ನ DK ಶಿವಕುಮಾರ್ ಅವರ ಅಂದ್ರೆ ಎಲ್ರು ಇನ್ಕ್ಲೂಸಿವ್ ಪಾರ್ಟಿ ಒಳಗಡೆ ಎಲ್ರು ಆಕ್ಟಿವೇಟ್ ಮಾಡಿದ್ರು. ಎಲ್ಲ ಭಾರತ್ ಜೋಡೋ ಯಾತ್ರೆ ಸಂದರ್ಭದಲ್ಲೂ ಪ್ರತಿಯೊಂದನ್ನು ರೂಪುರೇಷೆ ಹಾಕಿ ಕರಾರುವಕ್ಕಾಗಿ ಈ ರೀತಿ ಸಂಘಟನೆ ಆಗ್ಬೇಕು ಅಂತ ಹೇಳಿ ಮಾಡಿದ್ರು. ಅದನ್ನ ತೋರಿಸಿದ್ರು. ಇವ್ರು ಏನ್ ಮಾಡ್ತಾ ಇದಾರೆ? ವಿಜಯೇಂದ್ರ ಏನು ಆಮೇಲೆ ಈಗ ನೋಡಿ, ಅವತ್ತು ಕೋಆರ್ಡಿನೇಷನ್ ಜೇಬ್ ದೊಡ್ಡದಿಲ್ವಾ? ಅಲ್ಲ, ಅವ್ರು ಹಣನೇ ಇಲ್ವಾ? ಅವ್ರು ಟ್ಯಾಕ್ಸ್ ಹಾಕಿ ಅದು ಹಣ ಎಲ್ಲ ಹಾಕಿದಾರೋ ಗೊತ್ತಿಲ್ಲ. ಇವತ್ತು ಅವರಲ್ಲಿ ಕೋಆರ್ಡಿನೇಷನ್ ಇಲ್ಲ. ಒಂದ್ ಕಡೆ ವಿಜಯೇಂದ್ರ ಪಕ್ಷದ ಅಧ್ಯಕ್ಷರು ಒಂದ್ ಕಡೆ ಹೋಗ್ತಾರೆ, ವಿರೋಧ ಪಕ್ಷದ ನಾಯಕರು ಒಂದ್ ಕಡೆ ಹೋಗ್ತಾರೆ. ನಮ್ಮಲ್ಲಿ ಕೋಆರ್ಡಿನೇಷನ್ ಅವತ್ತು ಪಕ್ಷದ ಅಧ್ಯಕ್ಷರು, ವಿರೋಧ ಪಕ್ಷದ ನಾಯಕರು. ಈಗ ನಾಳೆ ಮುಂದಿನ ಎಲೆಕ್ಷನ್ ಬರುತ್ತಲ್ಲಪ್ಪ, ಅವತ್ತಿಗೆ ಅಶೋಕ್ ಏನ್ ಮಾಡಿದ್ರು, ವಿಜಯೇಂದ್ರ ಏನ್ ಮಾಡಿದ್ರು, ಮಾಸ್ ಕಾರ್ಡ್ ಬಂದ್ಬಿಡುತ್ತೆ ಅಲ್ಲಿ ಏನ್ ಮಾಡಿದ್ದಾರೆ ಅಂತ ಹೇಳಿ. ಅದನ್ನೇ ಇವತ್ತು ಅವರಲ್ಲಿ ಎಷ್ಟು ಜನ ಲೀಡರ್ಗಳು ಇದಾರೆ, ಅದನ್ನ ಎನ್ಕ್ಯಾಶ್ ಮಾಡ್ಕೊಳ್ಳುವಂತ ಲೀಡರ್ಗಳು ಇಲ್ಲ ಅನ್ನೋದು ನೀವು ಹೇಳ್ತಾ ಇದೀರಾ, ದೀಪಕ್ ಅವರು ಹೇಳಿದ್ರು, ಎಲ್ಲರೂ ಹೇಳಿದ್ರು. ಸೊ ಇವತ್ತು ಆ ರೀತಿಯಾದಂತ ಒಂದು ನಮ್ಮಲ್ಲಿದ್ದಂತ ವ್ಯವಸ್ಥಿತವಾದಂತ ಹೋರಾಟ ಅವರಲ್ಲಿ ಇಲ್ಲ. ನಮ್ಮಲ್ಲಿ ಕೊಡ್ತಾ ಇಲ್ವಲ್ರಿ? ಡೆಲ್ಲಿ ಪೋಡಿಯಂ ಮೇಲೆ ನಿಲ್ಲಿಸಿ ಬಹುಮಾನ ಕೊಡ್ಲಿಲ್ವಲ್ಲ? ಬಹುಮಾನ ಕೊಟ್ರ? ಪೋಡಿಯಂ ಫಿನಿಶ್ ಆಯ್ತಾ? ಗೌರವ ಪೋಡಿಯಂ ಫಿನಿಶ್ ಆಯ್ತಾ ಅಲ್ಲಿ? ಆಗುತ್ತೆ. ಅವರ DK ಶಿವಕುಮಾರ್ ಅವ್ರ ಏನ್ ಕನ್ಸಿದೆ, ಅವ್ರ ಪಕ್ಷ ಸಂಘಟನೆ ಏನಿದೆ, ಅವ್ರೇನ್ ಈ ಪಕ್ಷಕ್ಕೋಸ್ಕರ ಡೆಲ್ಲಿ ತಗೊಂಡೋಗಿರೋ ಟಿಕೆಟ್ ಗಳನ್ನ, ಫ್ಲೈಟ್ ಟಿಕೆಟ್ ಅನ್ನ ಒಂದ್ ಕಡೆ ಹಾಕ್ಬಿಟ್ರೆ ಅದೇ ಒಂದ್ ದೊಡ್ಡ ಮೂಟೆ ಆಗ್ಬಿಡುತ್ತೆ. ಅವರು ಡೆಲ್ಲಿಗೆ ಬರೀ ಟಿಕೆಟ್ ಇದನ್ನ ಏನೋ ಅದೇ ದೊಡ್ಡ ಮೂಟೆ ಆಗ್ಬಿಡುತ್ತೆ. ಅಧಿಕಾರ ಕೊಡಿ ಅಂತ ಮಾತ್ರ ಹೋಗ್ತಾ ಇಲ್ಲ. ಇನ್ನೇನಕ್ಕೆ ಹೋಗ್ತಿರೋದು? ಸರ್ಕಾರದ ಕೆಲವು ಅನೇಕ ಯೋಜನೆಗಳು. ನರೇಂದ್ರ ಮೋದಿ ಅವ್ರನ್ನ ಮೀಟ್ ಮಾಡಿಲ್ವಾ DK ಶಿವಕುಮಾರ್ ಅವರು? ಈಗ ಮೊನ್ನೆ BDA ಅಧಿಕಾರಿಗಳದ್ದು ಸುಪ್ರೀಂ ಕೋರ್ಟ್ ಅಲ್ಲಿ ಎಷ್ಟು ಕೇಸ್ಗಳು ಪೆಂಡಿಂಗ್ ಇದಾವೆ ಅನ್ನೋದನ್ನ ಡೆಲ್ಲಿನಲ್ಲಿ ಮೀಟಿಂಗ್ ಮಾಡಿದ್ದಾರೆ. ಎಷ್ಟು ಅದನ್ನ ಎಂತ ದೊಡ್ಡ ಸುಳ್ಳು ಅಂದ್ರೆ ಕರಿಗೌಡ್ರ ಅವತ್ತು ಇರ್ಲೇ ಇಲ್ಲ. ಅವತ್ತು 9ನೇ ತಾರೀಕು ಇರ್ಲೇ ಇಲ್ಲ. ಅವರು ಲಂಚ ಇಲ್ಲಿಂದ ಕೇಳ್ಬಿಡ್ತಾರೆ. ಏನವ್ರು ಆಲೋಗ್ರಾಮ್ ಬಂದ್ಬಿಟ್ಟು ಲಂಚ ಕೇಳ್ಬಿಡ್ತಾ? ಅದೇ ನರೇಂದ್ರ ಮೋದಿ ಅವ್ರದೊಂದು ಆಲೋಗ್ರಾಮ್ ಮಾಡಿದ್ರಲ್ಲ, ಆತರ ಇವ್ರೇನೋ ಮಾಡಿರ್ಬೇಕು. ಸೊ ಈ ತರದ್ ಯಾವ್ದು ಡಾಕ್ಯುಮೆಂಟ್ಸ್ ಇಲ್ಲದೆ ಇದಿಲ್ಲದೆ ಆರೋಪಗಳನ್ನ ಮಾಡ್ಕೊಂಡು. ಥ್ಯಾಂಕ್ ಯು ಸೂರ್ಯ, ಥ್ಯಾಂಕ್ ಯು ದೀಪಕ್ ಅವರೇ, ಥ್ಯಾಂಕ್ ಯು ಯದು. ಸಾಕಷ್ಟು ವಿಷಯಗಳ ಬಗ್ಗೆ ಮಾತಾಡಿದ್ದೀರಿ. ಪಾಯಿಂಟ್ ಏನಂತ ಹೇಳಿದ್ರೆ, ಈ ಒಂದು ಪ್ರಾಮಿಸ್ ಅನ್ನೋ ಒಂದು ವಿಚಾರ ಇದೆ. ಈ 4 ಗೋಡೆಗಳ ನಡುವೆ ಕಾಂಗ್ರೆಸ್ನ ಕೆಲವು ಆಯ್ದ ನಾಯಕರು, ಅಗ್ರಗಣ್ಯ ನಾಯಕರು ಇದ್ದಂಥ ಮೀಟಿಂಗಲ್ಲಿ ಏನೋ ಒಂದು ಒಪ್ಪಂದ ನಡೆದಿದೆ ಅಂತ ಹೇಳ್ತಾರೆ. 50-50ನ, 60-40ನ, 70-30ನ, ಅಥವಾ 4 ವರ್ಷ ಸಿದ್ದರಾಮಯ್ಯ, 1 ವರ್ಷ ಆದರೂ DKಶಿನ, ಇದು ಗೊತ್ತಿಲ್ಲ ನಮಗೆ. ಸೊ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಷ್ಟು ಬೇಗ ಕಾಂಗ್ರೆಸ್ ಪಾರ್ಟಿ ಒಂದು ಕನ್ಕ್ಲೂಷನ್ಗೆ ಬರುತ್ತೆ ಹೈಕಮಾಂಡ್ ಅಂತ ಹೇಳಿ ವೆಯ್ಟ್ ಮಾಡೋಣ ಅಂತ ಹೇಳ್ತಾ ಡಿಬೇಟ್ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.